Hi students, welcome to the ASPN classes. ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದ್ದೀರಾ? ಸೊ ಫಾಸ್ಟ್ ಆಗಿ ಮೆಸೇಜ್ ಮಾಡಿ. ಸೊ ನಾನು 2 ಗಂಟೆಗೆ ಅಂತ ಹೇಳಿದ್ದೆ ಸೆಕೆಂಡ್ ಸೆಷನ್. ಸೊ ಸ್ವಲ್ಪ ಟೈಮ್ ಪ್ರಾಬ್ಲಮ್ ಆಗಿರೋದ್ರಿಂದ 3:30ಗೆ ನಾನು ಮಾಡಿರೋದು. ಸೊ ಇದು ಲೈವ್ ಕ್ಲಾಸ್ ಇದೆ ಸ್ಟೂಡೆಂಟ್ಸ್. ಸೊ ಫಾಸ್ಟ್ ಆಗಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಆ ಲಿಂಕ್ ನ ಶೇರ್ ಮಾಡಿ. ಸೊ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕುಮಾರ್ ಫ್ರೆಂಡ್ ಫಾಸ್ಟ್. ಸೊ ಸೆಷನ್ 2ನ ನಾನು 2 PM ಗೆ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಟೈಮ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಮತ್ತೆ 3:30ಗೆ ತಗೊಂಡೆ. ಸೊ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮೊದಲಿಗೆ ನಾನು ವಿಚಾರ ಮಾಡಿದ್ದು ಬರೀ ಸೆಕೆಂಡ್ ಇಯರ್ ಮಾತ್ರ ಮಾಡ್ಬೇಕಂತ. ಬಟ್ ಜಾಸ್ತಿ ಸ್ಟೂಡೆಂಟ್ಸ್ ಫಸ್ಟ್ ಇಯರ್ದು ಮಾಡಿ ಸರ್ ಅಂತ ಹೇಳಿದ್ರಿಂದ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ಎರಡೂ ನಾನು ರಿವಿಷನ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಸಿಲೆಬಸ್ನ ಸ್ಟೂಡೆಂಟ್ಸ್. ಓಕೆ, ಸೊ ಹಾಗಾಗಿ ಫಾಸ್ಟ್ ಆಗಿ ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗಳ ಗ್ರೂಪ್ಗೆ ಲಿಂಕ್ನ ಶೇರ್ ಮಾಡಿ ಸ್ಟೂಡೆಂಟ್ಸ್. ಇದು ಲಾಸ್ಟ್ ದಿನ ಆಗಿದೆ, ನಾಳೆನೆ ನಿಮ್ಮ ಎಕ್ಸಾಮ್ ಇರೋದು. ನಾನು ಇವತ್ತಿನ ದಿವಸ PUC ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ದು ಎಷ್ಟು ಚಾಪ್ಟರ್ಸ್ ಬರುತ್ತೆ ಈ ಎಲ್ಲಾ ಚಾಪ್ಟರ್ಸ್ದು ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಪಾಯಿಂಟ್ಸ್ ಗಳನ್ನ ಮತ್ತೆ ಡೆಫಿನಿಷನ್ ಆಗಿರ್ಬೋದು ಅಥವಾ ಫಾರ್ಮುಲಾಸ್ ಆಗಿರ್ಬೋದು, ಫಾರ್ಮುಲಾಸ್ ಜಾಸ್ತಿ ಫ್ರೆಂಡ್ಸ್ ಕೇಳ್ತಾ ಇದ್ರೆ ಫಾರ್ಮುಲಾಸ್ ಗಳನ್ನ ಕೂಡ ಇವತ್ತಿನ ದಿವಸ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಫಾಸ್ಟ್ ಆಗಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಹಾಗೆ ಅವ್ರಿಗೆ ಕೂಡ ಜಾಯ್ನ್ ಆಗ್ಲಿಕ್ಕೆ ಹೇಳಿ. ಅಗೇನ್ ಎವ್ರಿಡೇ ಹೇಳುವ ಹಾಗೆ ಲೈಕ್ ಬಟನ್ ಕ್ಲಿಕ್ ಮಾಡಿ ಫಾಸ್ಟ್ ಆಗಿ. ಮೋರ್ ದನ್ 100 ಲೈಕ್ಸ್ ಆಗಬೇಕು. 178 ಇದ್ದೀರಾ, ಫಾಸ್ಟ್ ಆಗಿ ಸ್ಟೂಡೆಂಟ್ಸ್. ಕಮ್ ಆನ್. ಸೊ ನಾಳೆನೆ ಎಕ್ಸಾಮ್ ಇರೋದ್ರಿಂದ ಯಾವ ತರ ಪ್ರಿಪರೇಷನ್ ಮಾಡಬೇಕು, ಲಾಸ್ಟ್ ಮಿನಿಟ್ ಅಲ್ಲಿ ಯಾವ ತರ ನಾವು ರೆಡಿ ಆಗಬೇಕು ಅನ್ನೋದನ್ನು ಒಂದಿಷ್ಟು ನಿಮಗೆ ಹಿಂಟ್ ಕೂಡ ಕೊಡ್ತಾ ಇದ್ದೀನಿ. ಓಕೆ, ಸೊ ಮೊದಲಿಗೆ ನೀವು ಮಾಡಬೇಕಾಗಿರುವಂತದ್ದು ಆ ಲೈಕ್ ಬಟನ್ ಮೋರ್ ದನ್ 200 ಆಗಬೇಕು. ಕಮಾನ್ ಫ್ರೆಂಡ್ ಫಾಸ್ಟ್. 200 ಲೈಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬೇಕು ಇವಾಗ. 100 ಕ್ರಾಸ್ ಆಗ್ಬೇಕು ಇವಾಗ ಫಾಸ್ಟ್ ಆಗಿ. ಓಕೆ, ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದ್ರೆ ಮೆಸೇಜ್ ಮಾಡಿ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡೂ ನಾನು ಮಾಡ್ತಾ ಇದ್ದೀನಿ, ವರಿ ಮಾಡ್ಲಿಕ್ಕೆ ಹೋಗ್ಬಿಡಿ. ಸೆಕೆಂಡ್ ಇಯರ್ ಮಾಡಂಗಿಲ್ಲ, ಹಾಗೆ ಸೆಕೆಂಡ್ ಇಯರ್ದು ಇದೆ, ಫಸ್ಟ್ ಇಯರ್ದು ಎರಡೂ ಮಾಡೋಣ. ಓಕೆ, ಸೊ ಫಸ್ಟ್ ಇಯರ್ ಅಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಬರುತ್ತೆ ಮೇನ್ ಪಾಯಿಂಟ್ಸ್ ಗಳನ್ನೇ ನಾನು ಇವಾಗ ಡಿಸ್ಕಷನ್ ಮಾಡೋದು. ಅಗೇನ್ ಫಾರ್ಮುಲಾಸ್ ಗಳಾಗಿರ್ಬೋದು ಪ್ರತಿಯೊಂದನ್ನು ನಾನು ಇವಾಗ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನೀವು ಮಾಡ್ಬೇಕಾಗಿರೋದು ಆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗಳ ಗ್ರೂಪ್ ಅಲ್ಲಿ ಈ ಒಂದು ಲಿಂಕ್ ನ ಶೇರ್ ಕೂಡ ಮಾಡಿ ಅಂತ ಅವರು ಕೂಡ ಜಾಯಿನ್ ಆಗ್ಲಿ. ಯಾಕಂದ್ರೆ ಸ್ವಲ್ಪ ಟೈಮಿಂಗ್ ಅಲ್ಲಿ ಚೇಂಜಸ್ ಆಗಿದೆ, ಹಾಗಾಗಿ. ಓಕೆ ಸ್ಟೂಡೆಂಟ್ಸ್, ಸೊ ಸ್ಟಾರ್ಟ್ ಮಾಡೋಣ. ವಾಯ್ಸ್ ಕ್ಲಿಯರ್ ಇದೆ ಇಲ್ಲ ಅಂತ ಒಂದ್ಸತಿ ಚೆಕ್ ಮಾಡ್ತಾ ಇದ್ದೀನಿ. ಮೋರ್ ದನ್ 100 ಲೈಕ್ಸ್ ಆಗಬೇಕು. ಲೈಕ್ಸ್ ಫೈನ್. ಸೊ ವಾಯ್ಸ್ ಅಂದ್ರೆ ಕ್ಲಿಯರ್ ಇದೆ, ನೋ ಪ್ರಾಬ್ಲಮ್. ಎಸ್, ಓಕೆ ಸ್ಟೂಡೆಂಟ್ಸ್. ಓಕೆ, ನನಗೆ ಕಮೆಂಟ್ ಅಲ್ಲಿ ಮೆಸೇಜ್ ಮಾಡ್ತಾ ಇದೆ ಸರ್, ಹೌ ಟು ಗೆಟ್ 40 ಮಾರ್ಕ್ಸ್ ಹೆಂಗ್ ತಗೋಬೇಕು, 60 ಹೆಂಗ್ ತಗೋಬೇಕು. ಸೊ ಇದನ್ನೆಲ್ಲ ನಾನು ಹೇಳಕ್ಕಾಗಲ್ಲ. ಓಕೆ, ಸೊ ಈ ಒಂದು ಲಾಸ್ಟ್ ಟೈಮ್ ಅಲ್ಲಿ ಲಾಸ್ಟ್ ಡೇ ಅಲ್ಲಿ ಇದ್ದುಕೊಂಡು ಸೊ 40 ಹೆಂಗ್ ಮಾಡ್ಬೇಕು, ಓಕೆ 60 ಹೆಂಗ್ ಮಾಡ್ಬೇಕು, ಬಹಳ ಚೆನ್ನಾಗಿ ಮಾರ್ಕ್ಸ್ ರ್ಯಾಂಕ್ ಚೆನ್ನಾಗಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಇವೆಲ್ಲ ಮುಗಿದಿದೆ ಸ್ಟೂಡೆಂಟ್ಸ್ ಟೈಮ್. ಇವಾಗ ಅದನ್ನ ಯೋಚನೆ ಮಾಡುವಂತ ಟೈಮ್ ಇಲ್ಲ. ಇವಾಗ ಏನೇ ಇದ್ರು ಟೈಮ್ ಅಂದ್ರೆ ಸ್ಟಡಿ ಮಾಡ್ಬೇಕು. ಎಷ್ಟು ಜಾಸ್ತಿ ನೀವು ಎಲ್ಲಾನು ರಿವಿಷನ್ ಮಾಡ್ಕೊಂತೀರಾ ಅಷ್ಟು ನಿಮ್ಗೆ ಹೆಲ್ಪ್ ಆಗುತ್ತೆ. ಅನ್ನೆಸೆಸರಿ ಇನ್ನೊಂದು ಹೊಸ ಚಾಪ್ಟರ್ನ ಪ್ರಿಪೇರ್ ಮಾಡ್ತಾ ಕೂಡ್ಬೇಡಿ ಈ ಟೈಮಲ್ಲಿ. ಈ ಟೈಮಲ್ಲಿ ಏನ್ ಮಾಡ್ಬೇಕು, ಯಾವೆಲ್ಲ ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳಿದಾವೆ, ಯಾವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದೆ ಅದನ್ನ ಹೈಲೈಟ್ ಮಾಡಬೇಕು. ಓಕೆ, ಅದ್ರ ಮೇಲೆ ಬರುವಂತ ಕ್ವಶನ್ಸ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಒಂದು ಟೆಸ್ಟ್ ನ ಬರೀರಿ. ಸೊ ಈ ತರ ಮಾಡೋದ್ರಿಂದ ನಿಮ್ ಸ್ವಲ್ಪ ಪರ್ಫೆಕ್ಟ್ ಆಗುತ್ತೆ. ಓಕೆ, ಸೊ ನೋಡಿ, ಮೊದಲೇದಾಗಿ ನಾನು ಟೈಮ್ ವೇಸ್ಟ್ ಮಾಡಲ್ಲ, ಡೈರೆಕ್ಟ್ ಆಗಿ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೆಟ್ ಚಾಪ್ಟರ್ಸ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೇನ್ ಚಾಪ್ಟರ್ ಯಾವ್ದು ಜಾಸ್ತಿ ವೇಟೇಜ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡೋಣ. ಯಾವ್ದು ವೇಟೇಜ್ ಬಹಳ ಕಡಿಮೆ ಇದೆ, ಇವಾಗ ಫಾರ್ ಎಕ್ಸಾಂಪಲ್ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ಇದೆ. ಸೊ ಸ್ಟ್ಯಾಟಿಸ್ಟಿಕ್ ಚಾಪ್ಟರ್ಗೆ ಬಹಳಷ್ಟು ಕ್ವಶನ್ಸ್ಗಳು ಬರೋದಿಲ್ಲ. ಓಕೆ, ಒಂದ್ ಬರ್ಬೋದು, ಬರ್ದೇನೂ ಇರ್ಬೋದು. ಅಂತ ಚಾಪ್ಟರ್ಸ್ಗೆ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಸೊ ಅದನ್ನ ನಾನು ಡೈರೆಕ್ಟ್ ಆಗಿ ಮೂವ್ ಆಗ್ತಾ ಇರ್ತೀನಿ. ಓಕೆ, ಯಾವೆಲ್ಲ ಚಾಪ್ಟರ್ ಸ್ವಲ್ಪ ಜಾಸ್ತಿ ವೇಟೇಜ್ ಇದೆಯಲ್ಲ ಆ ಚಾಪ್ಟರ್ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಇಯರ್ದು ಸೆಕೆಂಡ್ ಇಯರ್ದು ಪ್ರತಿಯೊಂದನ್ನು ಡಿಟೇಲ್ ಆಗಿ ನಾನು ಹೇಳ್ತೀನಿ. ಆಯ್ತಾ? ಸೊ ಸ್ಟಾರ್ಟ್ ಮಾಡೋಣ ಸ್ಟೂಡೆಂಟ್ಸ್. ಓಕೆ, ಸೊ ನೋಡಿ, ಮೊದಲೇದಾಗಿ ಓಕೆ, ಕೆಲವೊಂದು ಜನ ಪ್ರೊಬ್ಯಾಬಿಲಿಟಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಪ್ರೊಬ್ಯಾಬಿಲಿಟಿ ವಿಡಿಯೋ ಬಂದೇ ಬರುತ್ತೆ. ಸೊ ಇವತ್ತಿನ ದಿವಸ 8 o'clock ಪ್ರೊಬ್ಯಾಬಿಲಿಟಿ ವಿಡಿಯೋಸ್ ನಿಮಗೆ ಸಿಗುತ್ತೆ. ಫಸ್ಟ್ ಇಯರ್ ಪ್ಲಸ್ ಸೆಕೆಂಡ್ ಇಯರ್ ಎರಡು ಇರುವಂತದ್ದು ವಿಡಿಯೋ. ಓಕೆನಾ? ಸೊ ನೋಡಿ, ಮೊದಲಿಗೆ ಸೆಟ್ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ಆಗುವಂತ ರಿಸಲ್ಟ್ಸ್ ಏನಪ್ಪಾ ಅಂದ್ರೆ, ಸೆಟ್ ಅಂದ್ರೆ ಏನು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಓಕೆ, ವೆಲ್ ಡಿಫೈನ್ಡ್ ಸೆಟ್ ಇರಬೇಕು ಅದರಲ್ಲಿ. ಅದಾದ್ಮೇಲೆ ಸೆಟ್ ನ ನಾವು 2 ತರ ಡಿಫೈನ್ ಮಾಡ್ತೀವಿ, ಒಂದು ರೋಸ್ಟರ್ ಫಾರ್ಮ್ ಮತ್ತೆ ಸೆಟ್ ಬಿಲ್ಡರ್ ಫಾರ್ಮ್.
ಓಕೆ, ಇದರಲ್ಲಿ ನಾವು ಎಂಟಿ ಸೆಟ್ ಅಂತ ಡಿಫೈನ್ ಮಾಡ್ತೀವಿ. ಎಂಟಿ ಸೆಟ್ ಅಂದ್ರೆ ಯಾವುದೇ ಒಂದು ಎಲಿಮೆಂಟ್ಸ್ ಇರೋದಿಲ್ಲ. ಸೊ ಈ ಸಿಂಬಾಲ್ ಗಳನ್ನು ನೀವು ನೆನಪಿನಲ್ಲಿ ಇಟ್ಟಿರ್ಬೇಕಾಗತ್ತೆ. ಓಕೆನಾ. ಇನ್ನು ಇದಾದ್ಮೇಲೆ ನೆಕ್ಸ್ಟ್ ಫೈನೈಟ್ ಅಂಡ್ ಇನ್ಫೈನೈಟ್ ಅಂತ ಬರುತ್ತೆ. ಸೊ ಫೈನೈಟ್ ಸೆಟ್ ಅಂದ್ರೆ ಕೌಂಟೇಬಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು. ಈ ಒಂದು ಸೆಟ್ ಬರ್ದಿದೆ ಅಂದ್ರೆ ಅದರಲ್ಲಿ ಕೌಂಟ್ ಮಾಡುವಷ್ಟು ನಂಬರ್ಸ್ ಇದ್ರೆ ಅದಕ್ಕೆ ನಾವು ಫೈನೈಟ್ ಅಂತೀವಿ. ಕೌಂಟ್ ಮಾಡದೇ ಇರೋದ್ರೆ ಇನ್ಫೈನೈಟ್ ಸೆಟ್ ಅಂತ ಕರಿತೀವಿ. ಓಕೆ, ಇದಂದ್ರೆ ನಾರ್ಮಲಿ ನಿಮ್ಗೆ ಎಲ್ರಿಗೂ ಗೊತ್ತಿರುವಂತದ್ದು. ಇಲ್ಲಿದೆ ನೋಡಿ ಸಬ್ಸೆಟ್ ಅಂತ ಬರುತ್ತೆ. ಇದ್ರ ಮೇಲೆ ಡೆಫಿನೆಟ್ಲಿ ಒಂದು ಕ್ವಶನ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಅದನ್ನ ಏನ್ ಬೇಕಾದ್ರೂ ಅವ್ರು ಕೇಳ್ಬೋದು. ಸೊ ಈ ಸಬ್ಸೆಟ್ ಬಗ್ಗೆ ನಾವು ಏನೇನು ಇನ್ಫಾರ್ಮೇಶನ್ ಗೊತ್ತಿರಬೇಕು ಅದನ್ನ ನಾನು ನಿಮ್ಗೆ ಶಾರ್ಟ್ ಫಾರ್ಮ್ ಹೇಳ್ತೀನಿ. ಸಬ್ಸೆಟ್ ಅಂದ್ರೆ ಯಾವ್ದಕ್ಕೆ ಕರಿತೀವಿ ನಾವು? ಎ ಸೆಟ್ ಈಸ್ ಎ ಸೆಟ್ ಅನ್ನೋದು ನಾವು ಸೆಟ್ ಟು ಬಿ ಎ ಸಬ್ಸೆಟ್ ಆಫ್ ಬಿ ಅಂತ ನಾವು ಹೇಳಿದ್ರೆ, ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳಿದ್ರೆ ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ಆಲ್ಸೋ ಆನ್ ಎಲಿಮೆಂಟ್. ಇವಾಗ ಎ ಸೆಟ್ ಅಲ್ಲಿ ಇರುವಂತ ಪ್ರತಿಯೊಂದು ಎಲಿಮೆಂಟ್ಸ್ ಬಿ ಸೆಟ್ ಅಲ್ಲಿ ಇರಬೇಕು. ಕರೆಕ್ಟಾ? ಇದಕ್ಕೆ ನಾವೇನಂತ ಕರಿತೀವಿ? ಸಬ್ಸೆಟ್. ಇವಾಗ ಇದರಲ್ಲಿ ಇನ್ನೊಂದು ಬರುತ್ತೆ ಸ್ಟೂಡೆಂಟ್ಸ್, ಸೂಪರ್ ಸೆಟ್ ಅಂತ ಬರುತ್ತೆ. ಸೊ ಇದು ಏನಾಯ್ತು? ಸಬ್ಸೆಟ್ ಆಯ್ತು. ಕರೆಕ್ಟಾ? ಇದು ಏನಾಯ್ತು? ಸಬ್ಸೆಟ್ ಆಯ್ತು. ಈ ಸೆಟ್ ಏನಂತ ಕರಿತೀವಿ ಅಂದ್ರೆ ಸೂಪರ್ ಸೆಟ್ ಅಂತ ಕರಿತೀವಿ. ಓಕೆ, ಇದೇನಾಗಿರುತ್ತೆ? ಸೂಪರ್ ಸೆಟ್ ಆಗಿರುತ್ತೆ. ಇದು ಕೂಡ ನಿಮ್ಗೆ ನೆನಪಿರ್ಬೇಕು. ಕೆಲವೊಂದ್ಸತಿ ಸೂಪರ್ ಸೆಟ್ ಯಾವ್ದು ಅಂತಾನು ಕೇಳಬಹುದು. ಅರ್ಥ ಆಯ್ತಲ್ವಾ? ಸೊ ಹೀಗಿರುವಾಗ ಪ್ರತಿಯೊಂದನ್ನು ನಿಮ್ಗೆ ಗೊತ್ತಿರ್ಬೇಕಂತ ನಾನು ಹೇಳ್ತಾ ಇದ್ದೆ. ಇದಾದ್ಮೇಲೆ ಇನ್ನೊಂದು ಪಾಯಿಂಟ್ ಬರುತ್ತೆ ಇದರಲ್ಲಿ, ಪ್ರಾಪರ್ ಸೆಟ್ ಅಂತ ಬರುತ್ತೆ. ಯಾವ್ದಕ್ಕೆ ನಾವು ಪ್ರಾಪರ್ ಸೆಟ್ ಅಂತ ಕರಿತೀವಿ? ಪ್ರಾಪರ್ ಸಬ್ಸೆಟ್ ಅಂತ ಬರುತ್ತೆ. ಸಾರಿ, ಪ್ರಾಪರ್ ಸಬ್ಸೆಟ್ ಅಂತಂದ್ರೆ ಯಾವ್ದಕ್ಕೆ ನಾವು ಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ? ಕಮಾನ್ ಫ್ರೆಂಡ್ಸ್, ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಯಾವ್ದಕ್ಕೆ ನಾವು ಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ ಅಂತ. ಕಮಾನ್ ಫಾಸ್ಟ್. ಓಕೆ, ಪ್ರಾಪರ್ ಸಬ್ಸೆಟ್ ಅಂತಂದ್ರೆ ನಾವು ಇವಾಗ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ನ ತಗೋಬಹುದು. ಬಟ್ ಇಲ್ಲಿ ನಾವು ಈಕ್ವಲ್ಸ್ ಟು ತಗೊಂಡ್ರೆ ಏನ್ ಪ್ರಾಬ್ಲಮ್ ಅಲ್ಲ. ಯಾಕಂದ್ರೆ ಎವ್ರಿ ಸೆಟ್ ಇಸ್ ಇಟ್ ಸೆಲ್ಫ್ ಆಫ್ ಸಬ್ಸೆಟ್ ಆಗುತ್ತೆ. ಇವಾಗ ನಾವು ಎರಡು ಸೇಮ್ ಸೆಟ್ ತಗೊಂಡಿದ್ವಿ ಅಂತ ಅನ್ಕೊಳ್ಳಿ, ಇದಕ್ಕೆ ಸಬ್ಸೆಟ್ ಅಂತ ಬರೀಬಹುದು. ಫಾರ್ ಎಕ್ಸಾಂಪಲ್ ಇವಾಗ ಎ ಇಸ್ ಈಕ್ವಲ್ಸ್ ಟು 1 2 3 ತಗೊಂಡಿದೆ ಅಂತ ಅನ್ಕೊಳ್ಳಿ, ನಾ ಇದೇ ಸೆಟ್ ನ ಇದರಿಂದ ಸಬ್ಸೆಟ್ ಅಂತ ಬರೀಬಹುದಲ್ವಾ? ಎರಡು ಈಕ್ವಲ್ ಇದೆ. ಓಕೆ, ಬಟ್ ಪ್ರಾಪರ್ ಸೆಟ್ ಅಲ್ಲಿ ಇದು ನಡೆಯಲ್ಲ. ಎ ಇಸ್ ನಾಟ್ ಈಕ್ವಲ್ಸ್ ಟು ಬಿ ಇರಬೇಕು. ಅದು ಬಿಟ್ಟು ಉಳಿಕಿದ ಬೇಕಾದ ಎಲಿಮೆಂಟ್ಸ್ ನ ನೀವು ಬರೀಬಹುದು. ಓಕೆ, ಇವಾಗ ಎ ಸೆಟ್ 1 2 3 ಇದೆ ಅಂತ ಅನ್ಕೊಳ್ಳಿ, ಬಿ 1 2 3 4 5 1 2 3 ಬಿಟ್ಟು ಉಳ್ಕಿದ ಬೇರಾದ್ರೂ ತಗೋಬಹುದು ನೀವು. ಓಕೆ, ಸೇಮ್ ಇರಬಾರ್ದು. ಎ ಈಸ್ ಈಕ್ವಲ್ಸ್ ಟು ಬಿ ಇರಬಾರ್ದು ಇಲ್ಲಿ. ಇದು ಒಂದು ಬಿಟ್ಟು ಉಳಿದಿರೋದು ಎಲ್ಲ ರಿಸಲ್ಟ್ಸ್ ನಾವು ಪ್ರಾಪರ್ ಸಬ್ಸೆಟ್ ಅಲ್ಲಿ ತಗೊಳ್ತೀವಿ. ಓಕೆ, ಇವಾಗ ಇಲ್ಲೊಂದು ಸಬ್ಸೆಟ್ ನ ಫೈಂಡ್ ಮಾಡುವಂತ ಒಂದು ಫಾರ್ಮುಲಾ ಬರುತ್ತೆ, ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಅಂತ ಹೇಳಿ. ಆಗ ನಾವು ಫಾರ್ಮುಲಾ ಯೂಸ್ ಮಾಡೋದು 2n ಅಂತ. ಓಕೆ, ಇದು ನಿಮ್ಗೆ ಗೊತ್ತಿದೆ. ಬಟ್ ಟೋಟಲ್ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ ನ ಫೈಂಡ್ ಮಾಡುವಂತ ಫಾರ್ಮುಲಾ ಯಾವುದು? ಪ್ರಾಪರ್ ಸಬ್ಸೆಟ್ ನ ಫೈಂಡ್ ಮಾಡೋ ಅಂದ್ರೆ 2n ಆಸ್ ಯೂಶುವಲ್ ಇದರಲ್ಲಿ ಒಂದು ಸಬ್ಸ್ಟ್ರಾಕ್ಟ್ ಮಾಡ್ಬೇಕು. ಯಾವ್ದಂದ್ರೆ ಇದು ಈಕ್ವಲ್ಸ್ ಟು ಒಂದು ಇದ್ರೊಳಗೆ ಇನ್ಕ್ಲೂಡ್ ಆಗಿರುತ್ತೆ. ಟೋಟಲ್ ಸಿಕ್ಬಿಡುತ್ತೆ ಇದರಲ್ಲಿ ಒಂದು ತೆಗಿಬೇಕು. ಇದು ನೆನಪಿನಲ್ಲಿ ಇರಬೇಕು, ಇಂಪಾರ್ಟೆಂಟ್ ಪಾಯಿಂಟ್. ಇದು ನಿಮ್ಮ ಥಿಯರಿಯಲ್ಲಿ ಯೂಶುವಲಿ ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು. ಇದು CET ಗೆ ಇಂಪಾರ್ಟೆಂಟ್ ಇರುವಂತದ್ದು. ಇದು ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ರಿಸಲ್ಟ್ ಗೆ ಹೋಗ್ತಾ ಇದ್ದೀವಿ. ಸೊ ಪ್ರಾಪರ್ ಸಬ್ಸೆಟ್ ನಾವು ಇವಾಗ ತಿಳ್ಕೊಂಡಿದ್ದಾಯ್ತು. ಇನ್ನು ನೆಕ್ಸ್ಟ್ ನೋಡ್ತಾ ಹೋದ್ರೆ ಓಕೆ, ಈಕ್ವಲ್ ಸೆಟ್ ಅಂತ ಬರುತ್ತೆ. ಸೊ ಈಕ್ವಲ್ ಸೆಟ್ಸ್ ಅಂತಂದ್ರೆ ಎವ್ರಿಥಿಂಗ್ ಪ್ರೆಸೆಂಟ್ ಇರ್ಬೇಕಲ್ಲ. ಇವಾಗ ಎ ಸೆಟ್ ಅಲ್ಲಿ ಇರುವಂತ ಈ ಪ್ರತಿಯೊಂದು ಎಲಿಮೆಂಟ್ಸ್ ಬಿ ಸೆಟ್ ಅಲ್ಲಿ ಇರಬೇಕು, ಆಸ್ ಇಟ್ ಈಸ್ ಇರ್ಬೇಕಾಗತ್ತೆ. ಇಲ್ಲಿ 1 ಇದ್ರೆ ಇಲ್ಲಿ ಒಂದು ಪ್ಲೇಸ್ ಎಲ್ಲಾದ್ರೂ ನಡೆಯುತ್ತೆ, ಎಕ್ಸಾಕ್ಟ್ ಆಗಿ ಎಷ್ಟು ಎಲಿಮೆಂಟ್ ಇದೆ ಅದು ಅಲ್ಲಿ ಇರ್ಲೇಬೇಕಾಗತ್ತೆ. ಓಕೆ, ಆಮೇಲೆ ಇಕ್ವಿವ್ಯಾಲೆಂಟ್ ಸೆಟ್ ಅಂತ ಬರುತ್ತೆ. ಇಕ್ವಿವ್ಯಾಲೆಂಟ್ ಸೆಟ್ ಅಂತ ಇದರಲ್ಲಿ ಇರಲ್ಲ, ಬಟ್ ಸೆಟ್ ಅದನ್ನು ಕ್ವಶನ್ ಕೇಳಬಹುದು. ಇಕ್ವಿವ್ಯಾಲೆಂಟ್ ಸೆಟ್ ಅಂದ್ರೆ ನಂಬರ್ಸ್ ಸೇಮ್ ಇರಬೇಕು ಎರಡು ಸೆಟ್ ಅಲ್ಲಿ, ಅದಕ್ಕೆ ನಾವು ಇಕ್ವಿವ್ಯಾಲೆಂಟ್ ಸೆಟ್ ಅಂತ ಕರಿತೀವಿ. ಓಕೆ, ಇನ್ನು ಇಂಟರ್ವಲ್ಸ್ ಅಂತ ಬರುತ್ತೆ ಸ್ಟೂಡೆಂಟ್ಸ್. ಇಂಟರ್ವಲ್ಸ್ ನಾವು ಯಾವ್ದು ಕರಿತೀವಿ? ನಾವು ಓಪನ್ ಇಂಟರ್ವಲ್, ಕ್ಲೋಸ್ ಇಂಟರ್ವಲ್ ಅಂತ ಎರಡನ್ನ ಡಿಸ್ಕಷನ್ ಮಾಡ್ತೀವಿ. ಓಪನ್ ಇಂಟರ್ವಲ್ ಅಂತಂದ್ರೆ ಇಲ್ಲಿ ನಿಮಗೆ ಗೊತ್ತಿರಬೇಕು, ಎಂಡ್ ಪಾಯಿಂಟ್ಸ್ ಗಳು ಇನ್ಕ್ಲೂಡ್ ಆಗೋದಿಲ್ಲ ಇಲ್ಲಿ. ಸೊ 7 to 9 ಬರದೆ ಅಂತಂದ್ರೆ 7 ಮತ್ತೆ 9 ಅಲ್ಲಿ ಏನ್ ಬರುತ್ತೆ? 8 ಮಾತ್ರ ಬರುತ್ತೆ. 8 7.1 7. ಇದನ್ನ ತಗೋಬಹುದು, ಬಟ್ ಎಂಡ್ ಪಾಯಿಂಟ್ ಗಾನ ಇನ್ಕ್ಲೂಡ್ ಮಾಡೋ ಹಾಗಿಲ್ಲ. ಅದಕ್ಕೆ ನಾವು ಇಲ್ಲಿ ಲೆಸ್ ದ್ಯಾನ್ ಸಿಂಬಲ್ ಯೂಸ್ ಮಾಡ್ತೀವಿ. ಇದೇ ಕ್ವಶನ್ ನಾನು ಕ್ಲೋಸ್ ಇಂಟರ್ವಲ್ ಒಳಗೆ ಬರ್ದೆ ಅಂದ್ರೆ ಇದ್ರ ಮೀನಿಂಗ್ ಏನಾಗುತ್ತೆ? ಎಂಡ್ ಪಾಯಿಂಟ್ ನ ಇನ್ಕ್ಲೂಡ್ ಮಾಡಬೇಕು. ಇವಾಗ 7 to 9 ನಾನು ಕ್ಲೋಸ್ ಬ್ರಾಕೆಟ್ ಒಳಗೆ ಬರ್ದೆ ಅಂದ್ರೆ ಇಲ್ಲಿ ಏನಾಗುತ್ತಪ್ಪ ಆನ್ಸರ್ ಅಂದ್ರೆ 7 8 9 ನಡವರ್ಕ್ ಬರುವಂತ ಎಲ್ಲ ಎಲಿಮೆಂಟ್ಸ್ ಆಗುತ್ತೆ. ಅದಾಯ್ತಾ? ಇಷ್ಟೇ ಡಿಫ್ರೆನ್ಸ್ ಇರೋದು. ಇನ್ನು ಸೆಮಿ ಓಪನ್ ಕ್ಲೋಸ್ ಅಂತ ಬರುತ್ತೆ. ಒಂದು ಓಪನ್ ಒಂದು ಕ್ಲೋಸ್ ಇತ್ತು ಅಂತ ಅನ್ಕೊಳ್ಳಿ, ಈ ತರ ಇತ್ತು. ಅಗೇನ್ A to B ಅಂದ್ರೆ ಇವಾಗ x takes the value a is less than x is less than or equals to b square ಈ ತರ ಬರೀಬೇಕು. ಓಕೆ, ಕ್ಲೋಸ್ ಇದ್ರೆ ಈಕ್ವಲ್ಸ್ ಟು ಸಿಂಬಲ್ ಬರಬೇಕು. ಓಕೆ, ಇದು ಪಾಯಿಂಟ್ ನಿಮಗೆ ಗೊತ್ತಿಲ್ಲ. ಇದು ಇನ್ಫಾರ್ಮೇಶನ್ ಗೊತ್ತಿತ್ತಾ? ಆಗ ನೀವು ಯಾವುದೇ ತರ ಕ್ವಶನ್ ಕೊಟ್ಟಿದ್ರೆ ನೀವೇ ಸ್ವಂತ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಓಕೆ, ಇದೇ ಕ್ವಶನ್ ಬರುತ್ತೆ ಸರ್, ನಾ 20 ಕ್ವಶನ್ ಮಾಡಿದ್ರೆ ಸಾಕಾಗತ್ತಾ? ಇದರಲ್ಲಿ ಇರುವಂತ ಕ್ವಶನ್ ಬರುತ್ತಾ? 100 ಕ್ವಶನ್ 100 ಅಲ್ಲ, ನೀವು 1000 ಕ್ವಶನ್ ಮಾಡಿದ್ರು ಅದರಲ್ಲಿರುವಂತ ಕ್ವಶನ್ ಬರುತ್ತೆ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ಬಟ್ ಇದನ್ನ ಹೇಳ್ಬೋದು ನಾವು. ಈ ಕಾನ್ಸೆಪ್ಟ್ ಗಳನ್ನ ನಾನು ಎಲ್ಲಾನು ಪರ್ಫೆಕ್ಟ್ ಮಾಡಿದ್ರೆ ಇದನ್ನ ಯೂಸ್ ಮಾಡ್ಕೊಂಡು ನಾನು ಸಾಲ್ವ್ ಮಾಡ್ಬೋದು ಆ ಕ್ವಶನ್. ಎಸ್, ಇದು 100% ಕರೆಕ್ಟ್ ಆಗುತ್ತೆ. ಕಾನ್ಸೆಪ್ಟ್ ಗೊತ್ತಿತ್ತೆ, ಅದನ್ನ ಇವಾಗ ನಿಮ್ಗೆ ಇನ್ವರ್ಟ್ ದ ಲೈನ್, ಈ ಒಂದು
ಕ್ಲೋಸ್ ಇಂಟರ್ವಲ್ ಅಂಡ್ ಓಪನ್ ಇಂಟರ್ವಲ್ ಇದೊಂದು ಕಾನ್ಸೆಪ್ಟ್ ಡಿಟೇಲ್ ಆಗಿ ನಿಮ್ಗೆ ಗೊತ್ತಿದ್ರೆ ಕ್ವಶನ್ ಯಾವ್ದು ಬೇಕಾತರ ಕೇಳಿ ಈ ಕಾನ್ಸೆಪ್ಟ್ ಮೇಲೆ, ಆಗ ನೀವು ಸಾಲ್ವ್ ಮಾಡಲಿಕ್ಕೆ ಬರುತ್ತೆ. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಸೊ ಇದ್ರ ಬಗ್ಗೆ ಮೇನ್ ಫೋಕಸ್ ಮಾಡಿ ಕಾನ್ಸೆಪ್ಟ್ ಬಗ್ಗೆ. ಸೊ ಇದು ಕ್ಲಿಯರ್ ಆಯ್ತು, ಸೆಮಿ ಓಪನ್ ಸೆಮಿ ಕ್ಲೋಸ್. ಇದಾದ್ಮೇಲೆ ಪವರ್ ಸೆಟ್ ಬರುತ್ತೆ. ಪವರ್ ಸೆಟ್ ಅಂದ್ರೆ ಎದಕ್ಕೆ ಕರಿತೀವಿ ನಾವು? ಪವರ್ ಸೆಟ್ ಅಂತಂದ್ರೆ ನಾವು ಕರೆಯೋದು ಕಲೆಕ್ಷನ್ ಆಫ್ ಅ ಸಬ್ಸೆಟ್ ಗೆ ನಾವು ಪವರ್ ಸೆಟ್ ಅಂತ ಕರಿತೀವಿ. ಕಲೆಕ್ಷನ್ ಆಫ್ ಅ ಸಬ್ಸೆಟ್, ಎಷ್ಟು ಕಲೆಕ್ಷನ್ ಆಗುತ್ತೆ ಎಲ್ಲ ಸಬ್ಸೆಟ್ ಗನ್ನೇ ಪವರ್ ಸೆಟ್ ಅಂತ ಕರಿತೀವಿ. ಇದನ್ನ ನಾವು ಪಿ ಆಫ್ ಎ ಅಂತ ಡಿನೋಟ್ ಮಾಡ್ಕೊಂತೀವಿ. ಇಲ್ಲಿ ಫಾರ್ಮುಲಾನ್ ಇದೆ 2n. ಇದೇ ಫಾರ್ಮುಲಾನೇ ನಾವು ಸಬ್ಸೆಟ್ ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಪಾಯಿಂಟ್ ಮಾಡ್ಬೇಕಾದ್ರೆ ಅವಾಗೂ ಇದೇ ಫಾರ್ಮುಲಾನೇ ಯೂಸ್ ಮಾಡ್ತೀವಿ. ಎರಡು ಮೀನಿಂಗ್ ಒಂದೇ ಆಗಿರುತ್ತೆ. ಓಕೆ, ಇನ್ನು ಇದೇ ಫಾರ್ಮುಲಾ ನಾವು ಇನ್ನೊಂದಲ್ಲಿ ಯೂಸ್ ಮಾಡ್ತೀವಿ ಫ್ರೆಂಡ್ಸ್, ಅದು ನಂಬರ್ ಆಫ್ ರಿಲೇಷನ್ ಪಾಯಿಂಟ್ ಮಾಡ್ಬೇಕಾದ್ರೆ ಆಗ ಎನ್ ಇಂಟು ಎನ್ ಆಫ್ ಎ ಇಂಟು ಎನ್ ಆಫ್ ಬಿ ಅಂತ ಯೂಸ್ ಮಾಡ್ತೀವಿ. ಅದನ್ನು ಹೇಳ್ತೀನಿ ನಾನು ರಿಲೇಷನ್ ಫಂಕ್ಷನ್ ಹೇಳುವಾಗ. ಸೊ ಇನ್ನು ಯೂನಿವರ್ಸಲ್ ಸೆಟ್ ಅಂದ್ರೆ ಐ ಥಿಂಕ್ ನಿಮ್ಗೆ ಗೊತ್ತೇ ಇದೆ, ಇದು ಒಂದು ಬಿಗ್ ಸೆಟ್ ಆಗಿರುತ್ತೆ. ಕಲೆಕ್ಷನ್ ಆಫ್ ಎಲ್ಲಾ ಸೆಟ್ ಗಳನ್ನ ನಾವು ನೋಡಿ ನಾವು ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ. ವೆನ್ ಡಯಾಗ್ರಾಮ್ ಅಲ್ಲಿ ನಾವು ಇದನ್ನ ಡಿಫೈನ್ ಕೂಡ ಮಾಡ್ತೀವಿ. ಇದರಲ್ಲಿ ಕಾಂಪ್ಲಿಮೆಂಟರಿ ಸೆಟ್ ಅಂತ ಬರುತ್ತೆ ಸ್ಟೂಡೆಂಟ್ಸ್. ಈ ಒಂದು ಕೆಲವೊಂದಿಷ್ಟು ಆಪರೇಷನ್ಸ್ ಗಳು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಎ ಯೂನಿಯನ್ ಇವೆಲ್ಲ ಸಿಂಪಲ್ ಇರೋದು ಗೊತ್ತಾಗ, ಬಟ್ ಇದು ಏನಿದೆ ನೋಡಿ, ಯೂನಿಯನ್ ಆಫ್ ಎ ಇಸ್ ಈಕ್ವಲ್ಸ್ ಟು ಯು ಬರಬೇಕು. ಅಥವಾ ಎ ಯೂನಿಯನ್ ಎ ತಗೊಂಡ್ರೆ ಆಬ್ವಿಯಸ್ಲಿ ಎ ಬಂದೇ ಬರುತ್ತೆ. ಇಂಟರ್ಸೆಕ್ಷನ್ ಕೆಲವೊಂದಿಷ್ಟು ಪ್ರಾಪರ್ಟೀಸ್ ಗಳಿದಾವೆ. ಇಂಟರ್ಸೆಕ್ಷನ್ ಅಲ್ಲಿ ಸ್ಪೆಷಲಿ ಯಾವ ಪ್ರಾಪರ್ಟಿನ ನೀವು ನೋಡ್ಬೇಕಂದ್ರೆ ಉಳಿದದೆಲ್ಲ ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ಇದೆ ನೋಡಿ, ಎ ಇಂಟರ್ಸೆಕ್ಷನ್ ಎ ಇದ್ರೆ ಅಗೇನ್ ಆನ್ಸರ್ ಏನ್ ಬರುತ್ತೆ? ಎಂಟಿನೇ ಬರುತ್ತೆ. ಯೂನಿಯನ್ ಜೊತೆ ತಗೊಂಡ್ರೆ ಎ ಆನ್ಸರ್ ಬರುತ್ತೆ. ಎರಡು ಸೇಮ್ ತಗೊಂಡ್ರೆ ಅಗೇನ್ ಸೇಮ್ ಆನ್ಸರ್ ಬರುತ್ತೆ. ಓಕೆ, ಇದಿಷ್ಟು ರಿಸಲ್ಟ್ ಏನ್ ಇಂಪಾರ್ಟೆಂಟ್ ರಿಸಲ್ಟ್ಸ್. ಇನ್ನ ಡಿಫರೆನ್ಸ್ ಆಫ್ ಸೆಟ್ಸ್ ಅಂತ ಬರುತ್ತೆ. ಡಿಫರೆನ್ಸ್ ಆಫ್ ಸೆಟ್ಸ್ ಅಲ್ಲಿ ಏನ್ ಮಾಡ್ತೀವಿ? ಇಲ್ಲ ಫ್ರೆಂಡ್ಸ್, ಇವಾಗ ಕ್ಲಿಯರ್ ಇದೆನಾ? ಸ್ವಲ್ಪ ಡಿಸ್ಕನೆಕ್ಟ್ ಆಗಿತ್ತು. ಇವಾಗ ಕ್ಲಿಯರ್ ಇದ್ರೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಫಾಸ್ಟ್ ಆಗಿ. ಓಕೆ, ಸ್ವಲ್ಪ ಡಿಸ್ಕನೆಕ್ಟ್ ಆಗಿತ್ತು ನೆಟ್ವರ್ಕ್ ಇಶ್ಯೂ ಇಂದ. ಸೊ ಇವಾಗ ಎಲ್ರಿಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆನಾ? ಕಮಾನ್ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗಿತ್ತು, ಸ್ವಲ್ಪ ನನಗೆ ಕನ್ಫರ್ಮೇಶನ್ ಬೇಕು. ಇಸ್ ಇಟ್ ಕ್ಲಿಯರ್? ಎಸ್, ಕ್ಲಿಯರ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಾವು ಯಾವಾಗಲೂ ಕ್ಲಾಸ್ ಹೋಗ್ಬೇಕು, ಇದೊಂದು ಫಿಕ್ಸ್ ಪ್ರಾಬ್ಲಮ್ ಇದ್ದೇ ಇರುತ್ತೆ, ನೆಟ್ವರ್ಕ್ ಇಶ್ಯೂ. ಎಸ್ ಸರ್, ಕ್ಲಿಯರ್ ಇದೆನಾ? ಓಕೆ ಫೈನ್. ಓಕೆ ಫೈನ್. ಸೊ ನೋಡಿ ಇವಾಗ ಎಲ್ಲಿ ತನ ಆಗಿತ್ತು ಇವಾಗ. ಓಕೆ, ಸೊ ಈ ಒಂದು ರಿಸಲ್ಟ್ ಗೆ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಎ ಮೈನಸ್ ಬಿ ಅಂತ ಕರಿತೀವಿ. ಇದಕ್ಕೆ ನಾವು ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್, ಇದು ಪಾಯಿಂಟ್ ಕೂಡ ನಿಮ್ಗೆ ಗೊತ್ತು. ಇದಕ್ಕೆ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಆಗುತ್ತೆ. ಇದು ಬಿ ಮೈನಸ್ ಇತ್ತು. ಇನ್ನು ಕಾಂಪ್ಲಿಮೆಂಟರಿ ಸೆಟ್ ಬರುತ್ತೆ ಸ್ಟೂಡೆಂಟ್ಸ್. ಕಾಂಪ್ಲಿಮೆಂಟರಿ ಸೆಟ್ ಗೆ ನಾವ್ ಏನಂತ ಕರಿತೀವಿ ಅಂದ್ರೆ ಯು ಮೈನಸ್ ಎ ಅಂದ್ರೆ ಎ ಡ್ಯಾಶ್ ಅಂತ ಡಿನೋಟ್ ಮಾಡ್ತೀವಿ. ಯೂನಿವರ್ಸಲ್ ಸೆಟ್ ಅಲ್ಲಿ ಎ ನ ತೆಗೆದ್ಬಿಟ್ರೆ ಉಳಿದಿರೋದೆಲ್ಲಾನು ಎ ಡ್ಯಾಶ್. ಇದರಲ್ಲಿ ನಮ್ಗೆ ಒಂದಿಷ್ಟು ಪ್ರಾಪರ್ಟೀಸ್ ಬರುತ್ತೆ. ಇದು ಬಹಳ ಇಂಪಾರ್ಟೆಂಟ್ ನೆನಪಲ್ಲಿ ಹೇಳ್ಬೇಕಾಗಿತ್ತು. ಯಾಕಂದ್ರೆ ಈ ಪ್ರಾಪರ್ಟೀಸ್ ಮೇಲೆನೆ ಡೆಫಿನೆಟ್ ಆಗಿ ಒಂದು ಕ್ವಶನ್ ಕೇಳ್ತಾರೆ. ಏನು? ಎ ಯೂನಿಯನ್ ಎ ಡ್ಯಾಶ್ ತಗೊಂಡಾಗ ಯೂನಿವರ್ಸಲ್ ಆನ್ಸರ್ ಬರುತ್ತೆ. ಎ ಡ್ಯಾಶ್ ಅಂತಂದ್ರೆ ಇನ್ನೊಂದ್ಸತಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಇವಾಗ ಇಲ್ಲಿ ಎ ಇದೆ, ಇದು ಬಿಟ್ಟು ಹೊರಗಡೆ ಏನಿದೆಲ್ಲ, ಹೊರಗಡೆ ಇದ್ದಿದ್ದೆಲ್ಲಾನು ಎ ಡ್ಯಾಶ್ ಇರುತ್ತೆ. ಇವೆರಡನ್ನ ಯೂನಿಯನ್ ತಗೊಂಡೆ ಅಂದ್ರೆ ಏನ್ ಬರುತ್ತೆ ನಮಗೆ? ಕಂಪ್ಲೀಟ್ ಯೂನಿವರ್ಸಲ್ ಸೆಟ್ಟೇ ಬರುತ್ತಲ್ವಾ? ಇವೆರಡು ನಮಗೆ ಕಾಮನ್ ಏನಾದ್ರು ಕಾಣಿಸ್ತಾ ಇದೆಯಾ ಸ್ಟೂಡೆಂಟ್ಸ್? ಇಲ್ಲ, ಅಂದ್ರೆ ಅದು ಎಂಟಿ ಸೆಟ್ಟೇ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ನಿಮಗೆ. ಓಕೆ, ಸೊ ಈ ಎರಡು ರಿಸಲ್ಟ್ಸ್ ಗಳು ಬಹಳ ಮ್ಯಾಟರ್ ಆಗುತ್ತೆ. ಅದಾದ್ಮೇಲೆ ಡಬಲ್ ಸತಿ ನಾವು ಎರಡು ಸತಿ ಕಾಂಪ್ಲಿಮೆಂಟ್ ತಗೊಂಡ್ರೆ ಅಗೇನ್ ಈ ಆನ್ಸರ್ ಬರುತ್ತೆ. ಇಲ್ಲಿ ಒಂದಿಷ್ಟು ಇದೆ ನೋಡಿ, ಈ ಎರಡು ರಿಸಲ್ಟ್ಸ್ ಗಳು ಕೂಡ ಇಂಪಾರ್ಟೆಂಟ್. ಏನು? ಯು ಡ್ಯಾಶ್ ಯೂನಿಯನ್ ಗೆ ನಾನು ಕಾಂಪ್ಲಿಮೆಂಟರಿ ತಗೊಂಡ್ರೆ ಹಾಗೆ ಪೈ ಬರುತ್ತೆ, ಅಂದ್ರೆ ಎಂಟಿ ಸೆಟ್. ಎಂಟಿ ಸೆಟ್ ಗೆ ತಗೊಂಡ್ರೆ ಯೂನಿವರ್ಸಲ್ ಸೆಟ್ ಬರುತ್ತೆ. ಅದಾದ್ಮೇಲೆ ಇವೆರಡು ಡಿ ಮಾರ್ಕ್ಸನ್ ಲಾ ಆಗಿರುತ್ತೆ. ಸೊ ಇಂಟರ್ಸೆಕ್ಷನ್ ಇದ್ದಾಗ ಯೂನಿಯನ್ ಆಗುತ್ತೆ, ಯೂನಿಯನ್ ಇದ್ದಾಗ ಇಂಟರ್ಸೆಕ್ಷನ್ ಆಗುತ್ತೆ. ಹೋಲ್ ಡ್ಯಾಶ್ ಇದ್ದರೆ ಅದು ಸಪರೇಟ್ ಆಗಿ ನಾವು ಕಾಂಪ್ಲಿಮೆಂಟರಿನ ಅಪ್ಲೈ ಮಾಡ್ಕೊಂಡಾಗ. ಅರ್ಥ ಆಯ್ತಲ್ವಾ? ಎಸ್ ಫ್ರೆಂಡ್ಸ್, ರಿಲೇಷನ್ ಫಂಕ್ಷನ್ಸ್ ಅಗೇನ್ ಫಸ್ಟ್ ಇಯರ್ ಅಲ್ಲಿ ಬಂದಿರುವಂತದ್ದು ಇದು. ಸೊ ರಿಲೇಷನ್ ಅಂಡ್ ಫಂಕ್ಷನ್ ಚಾಪ್ಟರ್ ಅಲ್ಲಿ ಫಸ್ಟ್ ರಿಲೇಷನ್ ಅಂದ್ರೆ ಏನು ಗೊತ್ತಿರಬೇಕು, ಫಂಕ್ಷನ್ ಅಂದ್ರೆ ಏನು ಗೊತ್ತಿರಬೇಕು. ಅದಕ್ಕಿಂತ ಮುಂಚೆ ಬರೋದು ಕಾರ್ಟೇಷಿಯನ್ ಪ್ರಾಡಕ್ಟ್ ಬರುತ್ತೆ. ಸೊ ಕಾರ್ಟೇಷಿಯನ್ ಪ್ರಾಡಕ್ಟ್ ಅಲ್ಲಿ ಎರಡು ಸೆಟ್ ನಾನ್ ಎಂಟಿ ಸೆಟ್ ಗಳನ್ನ ನಾವು ಪ್ರಾಡಕ್ಟ್ ಮಾಡೋದಾಗಿರುತ್ತೆ ಫಸ್ಟ್ ಇಂದ ಫಸ್ಟ್. ಸೊ ಇದು ಎ ಕ್ರಾಸ್ ಬಿ ಆಗಿರುತ್ತೆ. ಎ ಕ್ರಾಸ್ ಬಿ ಟೋಟಲ್ ನಂಬರ್ ನ ಫೈಂಡ್ ಮಾಡ್ಕೋಬೇಕಂದ್ರೆ ಏನಿದೆ ಫಾರ್ಮುಲಾ? ಎನ್ ಆಫ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ಸ್ ಟು ಪಿ ಇಂಟು ಕ್ಯೂ. ಅಂದ್ರೆ ಫಸ್ಟ್ ನಂಬರ್ ಅಲ್ಲಿ ಎಷ್ಟಿದೆ ಅದನ್ನ ಮತ್ತೆ ಸೆಕೆಂಡ್ ಅಲ್ಲಿ ಇರೋದನ್ನ ಎರಡನ್ನ ಮಲ್ಟಿಪ್ಲೈ ಮಾಡ್ಕೊಂಡು ಡೈರೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ. ಕರೆಕ್ಟಾ? ಓಕೆ, ಇದಾದ್ಮೇಲೆ ರಿಲೇಷನ್ ಬರುತ್ತೆ. ರಿಲೇಷನ್ ಅಂದ್ರೆ ಅದಕ್ಕೆ ಕರಿತೀವಿ ಅಂದ್ರೆ ಸಬ್ಸೆಟ್ ಆಫ್ ಕಾರ್ಟೇಷಿಯನ್ ಪ್ರಾಡಕ್ಟ್. ಸಬ್ಸೆಟ್ ಆಫ್ ಕಾರ್ಟೇಷಿಯನ್ ಪ್ರಾಡಕ್ಟ್ ಗೆ ನಾವು ಏನಂತ ಕರಿತೀವಿ? ರಿಲೇಷನ್ ಅಂತ ಕರಿತೀವಿ. ಸೊ ಐ ಥಿಂಕ್ ಇದೆಲ್ಲ ನಿಮ್ಗೆ ಗೊತ್ತಿರುವಂತ
ರಿಸಲ್ಟ್ಸ್ ಗಳಿದೆ. ಇಲ್ಲಿ ನೀವು ಗೊತ್ತು ಮಾಡ್ಕೋಬೇಕಾಗಿರೋದು ಟೋಟಲ್ ನಂಬರ್ ಆಫ್ ರಿಲೇಷನ್ ಪಾಯಿಂಟ್ ಮಾಡುವಂತ ಫಾರ್ಮುಲಾ. ಟೋಟಲ್ ನಂಬರ್ ಆಫ್ ರಿಲೇಷನ್ ಪಾಯಿಂಟ್ ಮಾಡುವಂತ ಫಾರ್ಮುಲಾ ಏನಪ್ಪಾ ಅಂದ್ರೆ ಬಹಳ ಸಿಂಪಲ್, ಎನ್ ಆಫ್ ಎ ಇಂಟು ಎನ್ ಆಫ್ ಬಿ. ಇದು ರೇಷಿಯೋ ಅಲ್ಲಿ ಇರಬೇಕಾಗತ್ತೆ, ಗೊತ್ತಾಯ್ತಾ? ಸೊ ಇದಾಗುತ್ತೆ ನಂಬರ್ ಆಫ್ ರಿಲೇಷನ್ ನ ಪಾಯಿಂಟ್ ಮಾಡುವಂತ ಒಂದು ಫಾರ್ಮುಲಾ. ಇಲ್ಲಿ ಇದೆ ನೋಡಿ, 2p ಇಂಟು ಕ್ಯೂ ಅಂತ ಕರೀತಾರೆ. ಪಿ ಅಂದ್ರೆ ಎನ್ ಆಫ್ ಎ ಆಗಿರುತ್ತೆ, ಇದು ಎನ್ ಆಫ್ ಬಿ ಆಗಿರುತ್ತೆ. ಸೊ ಇದಿಷ್ಟೇ ನಾವು ರಿಲೇಷನ್ ಅಲ್ಲಿ ಕಲಿಯೋದು. ಅದಾದ್ಮೇಲೆ ಬರುವಂತದ್ದು ಫಂಕ್ಷನ್. ಓಕೆ, ಸೊ ಕೆಲವು ಜನ ಫಾಸ್ಟ್ ಯಾಕೆ ಆಗ್ತಾ ಇದೆ, ಫಾಸ್ಟ್ ಯಾಕೆ ಮಾಡ್ಬೇಕು, ನಾವು ಇಷ್ಟು ಚಾಪ್ಟರ್ ಕಂಪ್ಲೀಟ್ ಮಾಡ್ಬೇಕು ಸ್ಟೂಡೆಂಟ್. ಫಸ್ಟ್ ಇಯರ್ ಅಲ್ಲಿ 16 ಚಾಪ್ಟರ್ಸ್ ಗಳಿದಾವೆ, ಅಗೇನ್ ಸೆಕೆಂಡ್ ಇಯರ್ ಅಲ್ಲಿ 13 ಚಾಪ್ಟರ್ಸ್ ಗಳಿದಾವೆ. ಸೊ ಎಲ್ಲರದ್ದು ಇನ್ಫಾರ್ಮೇಶನ್ ನಮ್ಗೆ ಸಿಗ್ಬೇಕಲ್ವಾ? ಸೊ ಒಂದೇ ವಿಡಿಯೋದಲ್ಲಿ ಇಷ್ಟು ಎಲ್ಲ ರಿಸಲ್ಟ್ಸ್ ಗಳು ಸಿಗೋ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಮೇನ್ ಇಂಪಾರ್ಟೆಂಟ್ ಗಳನ್ನ ಸ್ವಲ್ಪ ಫಾಸ್ಟ್ ಆಗಿ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಇವಾಗ ಫಂಕ್ಷನ್ ಅಲ್ಲಿ ನೋಡ್ತಾ ಹೋಗೋಣ. ಫಂಕ್ಷನ್ ಅಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಬರುತ್ತೆ. ಫಂಕ್ಷನ್ ಅಂದ್ರೆ ಯಾವ್ದಕ್ಕೆ ಕರಿತೀವಿ ಅಂದ್ರೆ, ನಾವು ಒಂದು ರಿಲೇಷನ್ ಅನ್ನ ನಾವು ಫಂಕ್ಷನ್ ಆಗಿ ಡಿಫೈನ್ ಮಾಡ್ಕೊಂಡಿವಿ ಅಂದ್ರೆ ಇಲ್ಲಿ ಏನಾಗಿರ್ಬೇಕು, ಒಂದು ಎ ತಲ್ಲಿರುವಂತಹ ಸೆಟ್ ಗಳಿಗೆ ಒನ್ ಅಂಡ್ ಓನ್ಲಿ ಒನ್ ಇಮೇಜಸ್ ಇರಬೇಕು ಬಿ ಸೆಟ್ ಅಲ್ಲಿ. ಸೊ ಇದಕ್ಕೆ ನಾನು ಬೆಸ್ಟ್ ಎಕ್ಸಾಂಪಲ್ ಆ ಸತಿ ಕೊಟ್ಟಿದ್ದೀನಿ, ಮದರ್ ಮತ್ತೆ ಚಿಲ್ಡ್ರನ್ಸ್ ಎಕ್ಸಾಂಪಲ್, ಚಿಲ್ಡ್ರನ್ ಎಕ್ಸಾಂಪಲ್ ನ ತಗೊಂಡು ಮಾಡುವಂತದ್ದು. ಓಕೆ, ಇದರಲ್ಲಿ ಡೊಮೇನ್ ಕೋ ಡೊಮೇನ್ ಅಂತ ಬರುತ್ತೆ. ಡೊಮೇನ್ ಯಾವ್ದಕ್ಕೆ ಕರಿತೀವಿ ಅಂದ್ರೆ ಫಸ್ಟ್ ಅಲ್ಲಿ ಇರುವಂತಹ ಎಲ್ಲ ರಿಸಲ್ಟ್ಗಳು ಡೊಮೇನ್ ಆಗಿರುತ್ತೆ, ಸೆಕೆಂಡ್ ಸೆಟ್ ಅದು ಕೋ ಡೊಮೇನ್ ಆಗಿರುತ್ತೆ. ಇನ್ನು ಇದರಲ್ಲಿ ರೇಂಜ್ ಅಂದ್ರೆ ಯಾವೆಲ್ಲ ಕನೆಕ್ಟೆಡ್ ಆಗಿದೆ ಅದಕ್ಕೆ ನಾವು ರೇಂಜ್ ಅಂತ ಕರಿತೀವಿ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ನೋಡ್ತೀವಿ, ಕೆಲವೊಂದಿಷ್ಟು ಟೈಪ್ಸ್ ಆಫ್ ಫಂಕ್ಷನ್ಸ್ ಗಳಿದಾವೆ. ಏನೆಲ್ಲ ಅಂದ್ರೆ ಐಡೆಂಟಿಟಿ ಫಂಕ್ಷನ್. ಐಡೆಂಟಿಟಿ ಫಂಕ್ಷನ್ ಯಾವ್ದಕ್ಕೆ ಕರಿತೀವಪ್ಪ ಅಂದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್. ಓಕೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಇದ್ದಾಗ ಇದ್ರ ಡಯಾಗ್ರಾಮ್ ಗ್ರಾಫ್ ನ ನಾವು ಡ್ರಾ ಮಾಡಿದ್ರೆ ಈ ತರನಾಗಿ ಬರುತ್ತೆ. ಇದ್ರದ್ದು ಡೊಮೇನ್ ರೇಂಜ್ ಗೊತ್ತಿರಬೇಕು, ಯಾಕಂದ್ರೆ ಇದೂ ಕೂಡ ಸಿಇಟಿಗೆ ಮ್ಯಾಟರ್ ಆಗುವಂಥದ್ದು. ಡೊಮೇನ್ ಆರ್ ಆದ್ರೆ ರೇಂಜ್ ಕೂಡ ಸೇಮೇ ಆಗ್ಬೇಕಲ್ವಾ, ಯಾಕಂದ್ರೆ ಐಡೆಂಟಿಟಿ ಅಂತಾನೆ ಹೇಳ್ತಾ ಇದೆ. ಇನ್ನು ಕಾನ್ಸ್ಟೆಂಟ್ ಫಂಕ್ಷನ್ ಬರುತ್ತೆ ಸ್ಟೂಡೆಂಟ್ಸ್. ಕಾನ್ಸ್ಟೆಂಟ್ ಫಂಕ್ಷನ್ ಅಲ್ಲಿ ಏನಿದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸಿ ಇರುತ್ತೆ. ಇಲ್ಲಿ ಡೊಮೇನ್ ಆರ್ ಆದ್ರೆ ರೇಂಜ್ ಸಿ ಆಗಿರುತ್ತೆ. ಅರ್ಥ ಆಯ್ತಾ? ಎಸ್ ಸ್ಟೂಡೆಂಟ್ಸ್. ಇನ್ನು ನೆಕ್ಸ್ಟ್ ಪೊಲಿನೋಮಿಯಲ್ ಫಂಕ್ಷನ್, ಇದು ಒಂದು ಇಂಪಾರ್ಟೆಂಟ್ ರಿಸಲ್ಟ್ಸ್. ಏನಪ್ಪಾ ಅಂದ್ರೆ ಪೊಲಿನಾಮಿಯಲ್ ಫಂಕ್ಷನ್ ನಲ್ಲಿ ಏನಾಗಿರುತ್ತೆ, ಲೀನಿಯರ್ ಫಂಕ್ಷನ್ಸ್ ಗಳಿರುತ್ತೆ, ಕ್ವಾಡ್ರಾಟಿಕ್ ಫಂಕ್ಷನ್ ಇರುತ್ತೆ, ಕ್ಯೂಬಿಕ್ ಫಂಕ್ಷನ್ಸ್ ಗಳಿರುತ್ತೆ. ಓಕೆ, ಎಲ್ಲ ಫಂಕ್ಷನ್ ನ ಮಿಕ್ಸ್ ಮಾಡುವಂತದ್ದೇ ಪೊಲಿನಾಮಿಯಲ್ ಫಂಕ್ಷನ್. ಓಕೆ, ಸೊ ಇದನ್ನ ನಾವು ರ್ಯಾಷನಲ್ ಫಂಕ್ಷನ್ ಆಗಿ ಮತ್ತೆ ನೆಕ್ಸ್ಟ್ ಡಿಸ್ಕಷನ್ ಮಾಡ್ತೀವಿ. ಇದು ಪೊಲಿನಾಮಿಯಲ್, ಇದು ಪೊಲಿನಾಮಿಯಲ್ ಆಗಿದ್ರೆ ಅಗೇನ್ ಇದು ರ್ಯಾಷನಲ್ ಫಂಕ್ಷನ್ ಆಗಿ ನಾವು ಡಿಫೈನ್ ಮಾಡ್ಕೊಂತೀವಿ. ಓಕೆ, ಇದ್ರ ಮೇಲೆ ಎಕ್ಸಾಂಪಲ್ ಗ್ರಾಫ್ ಗಳನ್ನು ನೀವು ಸಾಲ್ವ್ ಮಾಡಿದಿರಾ. ಇದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಮಾಡ್ಯುಲಸ್ ಫಂಕ್ಷನ್. ಇದು ಕೂಡ ಇಂಪಾರ್ಟೆಂಟ್ ರಿಸಲ್ಟ್ಸ್. ಏನಪ್ಪಾ ಅಂದ್ರೆ ಮಾಡ್ ಎಕ್ಸ್ ಅನ್ನ ನಾವು ಯಾವ ತರ ಡಿಫೈನ್ ಮಾಡ್ತೀವಿ, ಈ ತರ ಸಪರೇಟ್ ಆಗಿ ಬರೀತೀವಿ. ಎಕ್ಸ್ ಇದ್ದಾಗ ಯಾವಾಗ ಎಕ್ಸ್ ಆಗುತ್ತೆ ಗ್ರೇಟರ್ ದನ್ ಇದ್ದಾಗ, ಅಗೇನ್ ಲೆಸ್ ದನ್ ಇದ್ದಾಗ ಮೈನಸ್ ಎಕ್ಸ್ ಆಗಿ ಯೂಸ್ ಮಾಡ್ತೀವಿ. ಇದು ನಮ್ದು ಎಫ್ ಆಫ್ ಎಕ್ಸ್. ಓಕೆ, ಇದು ಪಾಯಿಂಟ್ ಗೊತ್ತಿರ್ಬೇಕು. ಇದು ಡೊಮೇನ್ ನೋಡಿ 0 ಆಗಿರುತ್ತೆ, ರೇಂಜ್ ಆರ್ ಪ್ಲಸ್ ಅಂತ ಬರೀತೀವಿ. ಆರ್ ಪ್ಲಸ್ ಅಂತಂದ್ರೆ ಈ ತರ ಬರೆದ್ರು ನಡೆಯುತ್ತೆ, 0 ಟು ಇನ್ಫಿನಿಟಿ ಆರ್ ಪಾಸಿಟಿವ್ ರಿಯಲ್ ನಂಬರ್ ಇನ್ಕ್ಲೂಡಿಂಗ್ 0 ಅಂತ ಬರೀಬೇಕು. ಇದು ನಿಮ್ದು ರೇಂಜ್ ಆಗಿರುತ್ತೆ. ಅರ್ಥ ಆಯ್ತಾ? ಇದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಯಾವುದು, ಸಿಗ್ನಮ್ ಫಂಕ್ಷನ್. ಸಿಂಗಮ್ ಫಂಕ್ಷನ್ ಅಲ್ಲ, ಸಿಗ್ನಮ್ ಫಂಕ್ಷನ್ ಸ್ಟೂಡೆಂಟ್ಸ್. ಈ ಸಿಗ್ನಮ್ ಫಂಕ್ಷನ್ ಅಲ್ಲಿ ಏನಾಗಿರುತ್ತೆ ನೋಡಿ, ಇದು ಎಲ್ರಿಗೂ ಬಹಳ ಜನಕ್ಕೆ ಗೊತ್ತಿರಲ್ಲ. ಇಲ್ಲಿದೆ ನೋಡಿ, ಇದು ರಿಸಲ್ಟ್ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಏನು, ಮಾಡ್ಯುಲಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಇದು ಕೂಡ ಸಿಗ್ನಮ್ ಫಂಕ್ಷನ್ ಅಂತಾನೆ ಕರಿತೀವಿ. ಓಕೆ, ಇದನ್ನ ನಾವು ಡಿವೈಡ್ ಮಾಡ್ಕೊಂಡಾಗನೇ ನಮ್ಗೆ ಅದು ಆನ್ಸರ್ ಬರೋದು 1 -1 0 1. -1 ಯಾವಾಗ ಲೆಸ್ ದನ್ ಇದ್ದಾಗ, ಗ್ರೇಟರ್ ದನ್ ಇದ್ದಾಗ 1, ಈಕ್ವಲ್ಸ್ ಇದ್ದಾಗ 0 ಆಗಿರುತ್ತೆ. ಇನ್ನು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಗೆ ಬರೋಣ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಗೆ ಅದರಲ್ಲಿ ಏನಿದೆಯಪ್ಪ ಅಂದ್ರೆ ಬಹಳ ವೆರಿ ಸಿಂಪಲ್ ಕಾನ್ಸೆಪ್ಟ್. ನಾನು ಒಂದು ಈಸಿ ವೇ ಒಳಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಪಾಸಿಟಿವ್ ನಂಬರ್, ನೆಗೆಟಿವ್ ನಂಬರ್ ಇದೆ ಬಹಳ ಆಗೋದು 0. 0 ಬಂದಾಗಂತೂ 0 ಇರುತ್ತೆ, ಇಂಟಿಜರ್ ಬಂದಾಗ ಇಂಟಿಜರ್ ಇರುತ್ತೆ. ಇಲ್ಲಿ 1 ಇದ್ರೆ ಆಗಿನ ಇದ್ರೆ ಆನ್ಸರ್ 1 ಬರುತ್ತೆ, -1 ಇದ್ರೂ ಕೂಡ ಆನ್ಸರ್ -1 ಬರುತ್ತೆ. ಬಟ್ ಯಾವಾಗ ನೀವು ಪಾಯಿಂಟ್ ತಗೊಂಡ್ರೆ ನೋಡಿ, 1.1 1.9 ಇವೇನೇ ತಗೊಂಡ್ರು ಇದ್ರ ಆನ್ಸರ್ ಏನಾಗುತ್ತೆ 1 ಇರುತ್ತೆ. ಅದೇ ನೆಗೆಟಿವ್ ಅಲ್ಲಿ ಏನಾದ್ರು 1.9 1.2 ಹಿಂಗೇನಾದ್ರು ತಗೊಂಡ್ರೆ ಇದು ನೆಕ್ಸ್ಟ್ ನಂಬರ್ ಹೋಗುತ್ತೆ. 1.1 ಇದ್ರೆ ನೆಕ್ಸ್ಟ್ ನಂಬರ್ ತಗೊಳ್ಬೇಕು ನೆಗೆಟಿವ್ ಅಲ್ಲಿ. ಪಾಸಿಟಿವ್ ಅಲ್ಲಿ ಸೇಮ್ ಆನ್ಸರ್ ನ ತಗೊಳ್ಬೇಕು. ಓಕೆ, ಸೊ ಇದು ಆಗಿದೆ ಒಂದು ಗ್ರೇಟ್ ಇಂಟಿಜರ್ ಫಂಕ್ಷನ್. ಇದ್ರದ್ದು ಡೊಮೇನ್ ಏನಾಗಿರುತ್ತೆ, ಆರ್ ಆಗಿರುತ್ತೆ. ರೇಂಜ್ ಏನಾಗುತ್ತಪ್ಪ ಅಂತ ನೋಡ್ತಾ ಹೋದ್ರೆ ಇಂಟಿಜರ್ ಆಗಿರುತ್ತೆ ಸ್ಟೂಡೆಂಟ್ಸ್ ಇದ್ರದ್ದು ರೇಂಜು. ಓಕೆ, ಇದು ಕೂಡ ನೀವು ನೆನಪಿನಲ್ಲಿ ಇಡಬೇಕು. ಇನ್ನು ಆಲ್ಜಿಬ್ರಾ ಫಂಕ್ಷನ್ ಬರುತ್ತೆ, ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್. ಸೊ ಇದು ನಿಮ್ಗೆ ಗೊತ್ತಿರುವಂತದ್ದು, ಅಷ್ಟೇನು ಏನು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ಫಂಕ್ಷನ್ ಅಲ್ಲಿ ನಾವು ನೋಡ್ಬೇಕಂತ ನೋಡ್ತಾ ಹೋದ್ರೆ ಅಗೇನ್ ಎಕ್ಸಾಂಪಲ್ ಬರುತ್ತೆ. ಇದಿಷ್ಟು ಮೇನ್ ಇಂಪಾರ್ಟೆಂಟ್ ರಿಸಲ್ಟ್ಸ್ಗಳು. ಓಕೆ, ಸೊ ಇದಿಷ್ಟು ಆಗಿದೆ ಫಂಕ್ಷನ್ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್. ನೆಕ್ಸ್ಟ್ ಚಾಪ್ಟರ್ ಗೆ ಹೋಗೋಣ. ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್, ಟ್ರಿಗ್ನೋಮೆಟ್ರಿ. ಓಕೆ, ಸೊ ಇಲ್ಲಿದೆ ಟ್ರಿಗ್ನೋಮೆಟ್ರಿ ಚಾಪ್ಟರ್ಸ್. ಇದು ಬಹಳಷ್ಟು ಜನಕ್ಕೆ ಟಫ್ ಅಂತ ಅನ್ಕೊಂತಾರೆ, ಬಟ್ ಅಷ್ಟೇನು ಟಫ್ ಇರೋದಿಲ್ಲ. ಓಕೆ, ಟಫ್ ಅಂತ ಅನ್ಕೊಂಡ್ರೆ ಯಾವಾಗ್ಲೂ ಇದು ಟಫೇ ಆಗುತ್ತೆ. ಇದ್ರ ಮೇಲೆ 5 to 6 ಕ್ವಶನ್ಸ್ ಬರುತ್ತೆ ಎಕ್ಸಾಮ್ ಅಲ್ಲಿ.
ಅಥವಾ 4 ಅಂತೂ ಬಂದೇ ಬರುತ್ತೆ ಫ್ರೆಂಡ್ಸ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಅಲ್ವಾ? ಸೊ ಯಾರೆಲ್ಲ ಇವಾಗ ಜಾಯ್ನ್ ಆಗ್ತಾ ಇದ್ದೀರಾ, ಅಗೇನ್ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಎಸ್ ಸರ್, ಬೇಗ ಕಂಪ್ಲೀಟ್ ಮಾಡಿ ಅಂತ ಮೆಸೇಜ್ ಬರ್ತಾ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ. ಮಾಡೋಣ, ಎಷ್ಟು ಬೇಗ ಆಗತ್ತೆ ಅಷ್ಟು ಮಾಡೋಣ. ಬಟ್ ಬೇಗ ಮಾಡ್ತಾ ಹೋಗಿ ಎಷ್ಟು ನಾವು ತಿಳ್ಕೊಳ್ಳೋದೇನು ಇಲ್ಲ ಅಂದ್ರೆ ಅದು ವೇಸ್ಟ್ ಆಗಿ ಹೋಗ್ಬಿಡತ್ತೆ. ಎಸ್, ನೆಕ್ಸ್ಟ್ ನೋಡಿ, ಟಿಗ್ನಾಮೆಂಟ್ರಿ ಫಂಕ್ಷನ್ ಅಲ್ಲಿ ಫಸ್ಟ್ ಗೆ ಬರೋದು ಏನಪ್ಪಾ ಅಂತಂದ್ರೆ ಡಿಗ್ರಿ ಟು ರೇಡಿಯನ್ ಚೇಂಜ್ ಮಾಡುವಂಥದ್ದು. ಡಿಗ್ರಿ ಅಂಡ್ ರೇಡಿಯನ್ ಬರುತ್ತೆ. ಸೊ ರೇಡಿಯನ್ ಅಂದ್ರೆ ಐ ಥಿಂಕ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆಂಗಲ್ ಸಬ್ಟೆಂಡೆಡ್ ಬೈ ದ ಸೆಂಟರ್, ಅಲ್ಲಿಂದ ನಾವು ರೇಡಿಯನ್ ಅಂತ ತಗೊಂತೀವಿ. 1 ರೇಡಿಯನ್ ಅಂದ್ರೆ ಎಷ್ಟಾಗತ್ತಪ್ಪ ಅಂತ ನಿಮ್ಗೆ ಗೊತ್ತಿರಬೇಕು. 57 ಡಿಗ್ರಿ 16 ಮಿನಿಟ್ ಅಪ್ರಾಕ್ಸಿಮೇಟ್ಲಿ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಕೆಲವೊಂದ್ಸತಿ ನಮಗೆ ಫಾರ್ಮುಲಾ ಅದು ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಪೈ ಅಂದ್ರೆ ಅಟ್ಲೀಸ್ಟ್ ಗೊತ್ತೇ ಇರುತ್ತಲ್ವಾ. ಪೈ ಅಂದ್ರೆ ಎಷ್ಟು? 180 ಡಿಗ್ರಿ. ಇದು ಪೈ ರೇಡಿಯನ್ ಆಗಿರುತ್ತೆ, ಇದು ಡಿಗ್ರಿ ಆಗಿರುತ್ತೆ. ಇವಾಗ ನಮಗೆ 1 ರೇಡಿಯನ್ ಮಾಡ್ಬೇಕಾಗಿದೆ, ಕರೆಕ್ಟ್ ಅಲ್ವಾ? ಸೊ 1 ರೇಡಿಯನ್ ಮಾಡ್ಬೇಕಂದ್ರೆ ಡಿವೈಡಿಂಗ್ ಬೈ ಪೈ ಮಾಡ್ಕೊಂಡ್ರೆ ಹಾಗೆ ಎಷ್ಟು ಹೋಗುತ್ತೆ? ಇದು 1 ರೇಡಿಯನ್ ಆಗುತ್ತೆ. ಇಲ್ಲೇನಾಗ್ಬಿಡುತ್ತೆ? 180 ಡಿವೈಡ್ ಬೈ ಪೈ. ಇದು ನಮ್ದು ಫಾರ್ಮುಲಾ ಆಗ್ಬಿಡ್ತು, ಸಿಕ್ಬಿಡ್ತು. 1 ರೇಡಿಯನ್ ಇಸ್ ಈಕ್ವಲ್ಸ್ ಟು 180 ಡಿವೈಡ್ ಬೈ ಪೈ ಅಂತ ಸಿಂಪ್ಲಿಫೈ ಮಾಡ್ಕೋಬೇಕು, ಕರೆಕ್ಟ್ ಅಲ್ವಾ? ಸೊ ಅದೇ ನಮ್ಗೆ ಡಿಗ್ರಿ ಹೋಗ್ಬೇಕಾದ್ರೆ ಇದು 180 ಈಚೆ ಕಡೆ ಬಂದ್ಬಿಡುತ್ತೆ. ಓಕೆ, ಈ ತರ ಒಂದು ಫಾರ್ಮುಲಾಸ್ ಗಳನ್ನ ನಾವು ಜನರೇಟ್ ಮಾಡ್ಕೋಬೇಕು. ಪೈ ಅಂದ್ರೆ ಏನಾಗಿರುತ್ತೆ ನಮ್ದು? 180 ಡಿಗ್ರಿ ಆಗಿರುತ್ತೆ. 2 ಪೈ ಅಂತಂದ್ರೆ 360 ಡಿಗ್ರಿ. ಇವೆಲ್ಲನೂ ನಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್, ಇದು ಬಹಳ ಇಂಪಾರ್ಟೆಂಟ್, ಎಂಗಲ್ಸ್, ಅಲೈಡ್ ಎಂಗಲ್ಸ್ ನೋಡಿ. ಶಾರ್ಟ್ ಫಾರ್ಮ್ ಒಳಗೆ ನಾನು ನಿಮ್ಗೆ ಹೇಳ್ತೀನಿ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಇದನ್ನು ಬಹಳ ಮ್ಯಾಟರ್ ಆಗುತ್ತೆ. ಇವಾಗ ASTC ರೂಲ್ ಅಂತ ನಿಮ್ಗೆ ಗೊತ್ತಿದೆ. ASTC, ಇಲ್ಲಿ ಆಲ್ ಆರ್ ಪಾಸಿಟಿವ್, ಇಲ್ಲಿ ಸೈನ್ ಪಾಸಿಟಿವ್, ಇಲ್ಲಿ ಟ್ಯಾನ್ ಪಾಸಿಟಿವ್, ಇಲ್ಲಿ ಕಾಸ್ ಪಾಸಿಟಿವ್ ಆಗಿರುತ್ತೆ, ಕರೆಕ್ಟಾ? ಸೊ ಇವಾಗ ಈ ರಿಸಲ್ಟ್ಸ್ ಗಳನ್ನ ಯಾವ ತರ ನೆನ್ಪಿಡ್ಬೇಕು? ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಎಲ್ಲಾನು ಪಾಸಿಟಿವ್ ಆಗಿರುತ್ತೆ, ಸೆಕೆಂಡ್ ಅಲ್ಲಿ ಸೈನ್ ಪಾಸಿಟಿವ್ ಆಗಿರುತ್ತೆ, ಕರೆಕ್ಟಾ? ಸೈನ್ ಅಂದ್ರೆ ಸೈನ್ ಪಾಸಿಟಿವ್ ಆಗಿದ್ರೆ ಅಗೇನ್ ಇಲ್ಲಿ ಕೋಸೆಕ್ನು ಸೇಮ್ ಸಿಚುವೇಶನ್ ಪಾಸಿಟಿವ್ ಆಗಿರುತ್ತೆ. ಇನ್ನು ಇಲ್ಲಿ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಬಂದ್ರೆ ಟ್ಯಾನ್ ಮಾತ್ರ ಪಾಸಿಟಿವ್ ಆಗಿರುತ್ತೆ. ಟ್ಯಾನ್ ಪಾಸಿಟಿವ್ ಆದ್ರೆ ಕಾಟ್ ಕೂಡ ಪಾಸಿಟಿವ್ ಆಗಿರುತ್ತೆ, ಸೇಮ್ ಸಿಚುವೇಶನ್. ಅಗೇನ್ ಇಲ್ಲಿ ಕಾಸ್ ಸೆಕ್ ಪಾಸಿಟಿವ್ ಆಗಿರುತ್ತೆ. ಇದು 90 ಡಿಗ್ರಿ ಆಗಿರುತ್ತೆ, ಇಲ್ಲಿ 360 ಇಲ್ಲಿ 180 ಡಿಗ್ರಿ ಆದ್ರೆ ಇಲ್ಲಿ 270 ಡಿಗ್ರಿ, ಇಲ್ಲಿ 360 ಡಿಗ್ರಿ. ಇವಾಗ ನೋಡಿ 90 ಇದು ಈ ಕಡೆ ಬಂದ್ರೆ 90 ಮೈನಸ್ ಟೀಟಾ, ಇದು ಈ ಕಡೆ ಹೋದ್ರೆ 90 ಪ್ಲಸ್ ಟೀಟಾ. ಈ 90 ಡಿಗ್ರಿ ಅಥವಾ 270 ಬಂದಾಗ ಟಿಗ್ನಾಮೆಂಟ್ರಿ ಟು ಕೋ ಟಿಗ್ನಾಮೆಂಟ್ರಿ ಚೇಂಜಸ್ ಮಾಡ್ಕೋಬೇಕು. ಏನಿದು ಟಿಗ್ನಾಮೆಂಟ್ರಿ ಅಂದ್ರೆ? ಟಿಗ್ನಾಮೆಂಟ್ರಿ ರಿಸಲ್ಟ್ಸ್ ಗಳು ಇವೆಲ್ಲ ಸ್ಟೂಡೆಂಟ್. ಸೈನ್ ಅದಾದ್ಮೇಲೆ ಸೈನ್ ಆದ್ಮೇಲೆ ಟ್ಯಾನ್ ಆದ್ಮೇಲೆ ಸೆಕ್, ಈ 3 ಟಿಗ್ನಾಮೆಂಟ್ರಿ ಅಂತ ಕರಿಬೇಕು. ಕೋ ಟಿಗ್ನಾಮೆಂಟ್ರಿ ಯಾವ್ದಕ್ಕೆ ಕರಿತೀವಿ ಅಂದ್ರೆ ಇದಕ್ಕೆ ನಾವು ಕೋ ಹಚ್ಚಿದೇವೆ ಅಂತ ಅನ್ಕೊಳ್ಳಿ, ಕೋ ಸೈನ್ ಆಗತ್ತಲ್ಲ, ಅದಕ್ಕೆ ನೀವು ಕಾಸ್ ಅಂತ ಕರಿತೀರಾ. ಇದು ಟಿಗ್ನಾಮೆಂಟ್ರಿ, ಇದು ಕೋ ಟಿಗ್ನಾಮೆಂಟ್ರಿ. ಇದಕ್ಕೆ ಕೋ ಹಚ್ಚಿದ್ರೆ ಕೋ ಟ್ಯಾನ್ ಆಗುತ್ತೆ, ಅದಕ್ಕೆ ಕಾಟ್ ಅಂತ ಕರಿತೀವಿ. ಇದು ಕೋ ಹಚ್ಚಿದ್ರೆ ಕೋ ಸೆಕ್ ಆಗುತ್ತೆ. ಓಕೆ, ಇವೆಲ್ಲಾನು ಕೋ ಟಿಗ್ನಾಮೆಂಟ್ರಿ, ಇವೆಲ್ಲಾನು ಟಿಗ್ನಾಮೆಂಟ್ರಿ. ಸೊ 90 ಡಿಗ್ರಿ ಬಂದಾಗ ಸೈನ್ ಇದ್ರೆ ಕಾಸ್ ಆಗುತ್ತೆ, ಟ್ಯಾನ್ ಇದ್ರೆ ಕಾಟ್ ಆಗುತ್ತೆ, ಸೆಕ್ ಇದ್ರೆ ಕಾಸ್ ಆಗುತ್ತೆ, ಸಾರಿ ಕೋಸೆಕ್ ಆಗುತ್ತೆ. ಸೊ ಇದು ನಿಮಗೆ ಗೊತ್ತಿರ್ಬೇಕು. ಯಾವಾಗ 90 ಬಂದ್ರೆ 270, ಈ 180 ಮತ್ತೆ 360 ಇದ್ದಾಗ ನೋ ಚೇಂಜಸ್, ಆಸ್ ಇಟ್ ಈಸ್ ಆನ್ಸರ್ ನ ಹಚ್ಚಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಎಸ್, ಸೊ ಇದು ಒಂದು ಪಾಯಿಂಟ್. ಇನ್ನು ನೆಕ್ಸ್ಟ್ ಬರೋಣ, ಡೊಮೇನ್ ರೇಂಜ್. ಇದು ಒಂದು ಇಂಪಾರ್ಟೆಂಟ್, ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಇದು ಬಹಳ ಮ್ಯಾಟರ್ ಆಗುತ್ತೆ. ಈ ಚಾಪ್ಟರ್ಗೆ ಬಹಳಷ್ಟು ವೇಟೇಜ್ ಇದೆ ಸ್ಟೂಡೆಂಟ್ಸ್, ಅದಕ್ಕೆ ನಾನು ಡಿಟೇಲ್ ಆಗಿ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಚಾಪ್ಟರ್ ಬಂದಾಗ ಬಹಳ ಫಾಸ್ಟ್ ಆಗಿ ಹೋಗೋಣ, ಯಾಕಂದ್ರೆ ಒಂದೊಂದು ಮಾರ್ಕ್ಸ್ ಬರುವಂತ ಕ್ವಶನ್ ಬೇಡ. ಇದನ್ನ ಯಾಕೆ ಜಾಸ್ತಿ ಟೈಮ್ ನಾವು ಇಲ್ಲಿ ವೇಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಇದ್ರ ಮೇಲೆ ಕ್ವಶನ್ ಜಾಸ್ತಿ ಬರುತ್ತೆ, ವೇಟೇಜ್ ಜಾಸ್ತಿ ಇದೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಸೈನ್ದು ಏನಿದೆ ಡೊಮೇನು ಆರ್ ಇದೆ, ರೇಂಜ್ ಇದು -1 to 1 ಬರುತ್ತೆ. ಕೋಸೆಕ್ದು ಆರ್ ಆದ್ರೆ ರೇಂಜ್ ಸೇಮ್ ಇದೆ. ಕೊಸೈನ್ ಅಂದ್ರೆ ಇವಾಗಲೇ ಹೇಳಿದ್ನಲ್ಲ, ಕೊಸೈನ್ ಅಂದ್ರೆ ಕಾಸ್ ಅಂತ ಕರೀತಾರೆ ನೋಡಿ. ಟ್ಯಾನ್ದು ಆರ್ ಇರುತ್ತೆ, ಇದನ್ನ ತಗೊಂಡಾಗ ನಮ್ಗೆಲ್ಲ ರಿಸಲ್ಟ್ ಏನಾಗುತ್ತೆ? ನಾಟ್ ಡಿಫೈನ್ ಬರುತ್ತೆ, ಅದಕ್ಕೆ ಇದನ್ನ ಬಿಟ್ಟು ತಗೋಬೇಕಂತ ಇರೋದ್ರಲ್ಲಿ. ಓಕೆ, ಸೊ ಇವೆಷ್ಟು ನಿಮ್ಗೆ ಗೊತ್ತಿರ್ಬೇಕು. ಇದ್ರ ಜೊತೆಗೆ ಇನ್ವರ್ಸ್ ಟಿಗ್ನಾಮೆಂಟ್ರಿ ರಿಸಲ್ಟ್ಸ್ ಗಳನ್ನು ಕೂಡ ಗೊತ್ತಿರ್ಬೇಕು ಸ್ಟೂಡೆಂಟ್. ಡೊಮೇನ್ ರೇಂಜ್ ಅವನು ಇಂಪಾರ್ಟೆಂಟ್ ಆಗುತ್ತೆ, ಅದ್ರ ಮೇಲೇನು ಕ್ವಶನ್ ಕೇಳುವಂತ ಚಾನ್ಸಸ್ ಗಳು ಇರುತ್ತೆ. ಎಲ್ಲೋಯ್ತು? ಓಕೆ, ನೆಕ್ಸ್ಟ್. ಸೊ ಇದಿಷ್ಟು ಟಿಗ್ನಾಮೆಂಟ್ರಿ ರಿಸಲ್ಟ್ಸ್ ಆಯ್ತಾ. ಇನ್ನು ನೆಕ್ಸ್ಟ್ ಬರೋದು ಕೆಲವೊಂದಿಷ್ಟು ವ್ಯಾಲ್ಯೂಸ್ ಗಳಿದಾವೆ. 15 ಡಿಗ್ರಿನ ಕ್ಯಾಲ್ಕುಲೇಟ್ ಮಾಡೋದು, 18 ಡಿಗ್ರಿ ಕ್ಯಾಲ್ಕುಲೇಟ್ ಮಾಡೋದು, ಇದರದ್ದು ವ್ಯಾಲ್ಯೂಸ್ ಗಳನ್ನು ಕೂಡ ಸ್ವಲ್ಪ ನಿಮಗೆ ಗೊತ್ತಿದ್ರೆ ಬೆಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಅಲೈಡ್ ಎಂಗಲ್, ಇವಾಗಲೇ ನಾನು ಡಿಸ್ಕಷನ್ ಮಾಡಿದೆ. ಇನ್ನು 360 ಅಲ್ಲಿ n ಇಂಟು ಎಷ್ಟೇ ಇದ್ರು ಅದು ಆನ್ಸರ್ ಮತ್ತೆ ಟಿಗ್ನಾಮೆಂಟ್ರಿ ಆಗಿರುತ್ತೆ, 2n ಪೈ ಪ್ಲಸ್ ಆರ್ ಮೈನಸ್ ಇದ್ದಾಗ. ಓಕೆ, ಅದಕ್ಕೆ ಹೇಳಿದೆ 180 ಮತ್ತೆ 360 ಬಂದ್ರೆ ಏನು ಚೇಂಜಸ್ ಆಗೋದಿಲ್ಲ. ಓಕೆ, ಇಲ್ಲೊಂದಿದೆ ನೋಡಿ, ಸೈನ್ ಆಫ್ ಮೈನಸ್ ಥೀಟಾ ಅಂದ್ರೆ ಮೈನಸ್ ಥೀಟಾನೇ ತಗೋಬೇಕು. ಯಾಕೆ ಈ ತರ ತಗೋಬೇಕಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಇದು 360 ಡಿಗ್ರಿ ಇದೆನಾ ಅಥವಾ 0 ಡಿಗ್ರಿ ಅಂತ ಬರೀಬಹುದು. ಇದನ್ನ ರಿವರ್ಸ್ ಬಂದ್ರೆ ಏನಾಗ್ಬಿಡುತ್ತೆ? 0 ಮೈನಸ್ ಥೀಟಾ ಆಗತ್ತಲ್ವಾ? ಸೊ 0 ಮೈನಸ್ ಥೀಟಾ ಅಂದ್ರೆ ಮೈನಸ್ ಥೀಟಾ ಅಂದಂಗೆ. ಓಕೆ, ಸೈನ್ ಆಫ್ ಮೈನಸ್ ಥೀಟಾ ಅಂದ್ರೆ ಯಾವ ಕ್ವಾಡ್ರಂಟ್ ಆಗುತ್ತೆ? ಅದು
ಫೋರ್ತ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ಮಾತ್ರ ಪಾಸಿಟಿವ್ ಇರುತ್ತೆ, ಸೈನು ನೆಗೆಟಿವ್ ಇರುತ್ತೆ. ಸೊ ಮೈನಸ್ ಬಂದ್ರೆ ಆಗೇನಾಗುತ್ತೆ, ಮೈನಸ್ ಆಫ್ ಅ ಸೈನ್ ಟೀಟಾನೇ ಆಗುತ್ತೆ. ಇದು ಮೈನಸ್ ಇರುತ್ತೆ, ಎಲ್ಲ ರಿಸಲ್ಟ್ಸ್ ಮೈನಸ್ ಇರುತ್ತೆ. ಓನ್ಲಿ ಸೆಕ್ ಮತ್ತೆ ಕಾಸ್ ಇವೆರಡು ಮಾತ್ರ ಏನಾಗಿರುತ್ತೆ, ಪಾಸಿಟಿವ್ ಇರುತ್ತೆ. ಉಳಿದಿರೋದೆಲ್ಲಾನು ನೆಗೆಟಿವ್ ಆಗಿರುತ್ತೆ. ನೆಕ್ಸ್ಟ್ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫಾರ್ಮುಲಾಸ್ ಬರುತ್ತೆ ನೋಡಿ ಟ್ರಿಗ್ನೋಮೆಟ್ರಿಯಲ್ಲಿ. ಏನಪ್ಪಾ ಅಂದ್ರೆ ಸೈನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಸೈನ್ ಎ ಪ್ಲಸ್ ಸೈನ್ ಎ ಇಂಟು ಸೈನ್ ಬಿ. ಇದನ್ನ ಯಾವ ತರ ನೆನ್ಪಿಡ್ಬೇಕು ಅದನ್ನ ಹೇಳ್ತೀನಿ ನೋಡಿ. ಸೈನ್ ಬಂದಾಗ ಯಾವಾಗ್ಲೂ ನೀವು ಒಂದ್ ಇಟ್ಕೊಳ್ಳಿ, ಎ ಪ್ಲಸ್ ಬಿ ಬಂದ್ರೆ ಸೈನ್ ಕಾಸ್ ಬರುತ್ತೆ, ಸೈನ್ ಕಾಸ್ ಪ್ಲಸ್ ಇದ್ರೆ ಪ್ಲಸ್ ಅಗೇನ್ ಕಾಸ್ ಸೈನ್ ಬರುತ್ತೆ. ಸೈನ್ ಪ್ಲಸ್ ಬರೋದು ನಡೀತೆ. ಇಲ್ಲಿ ಎಕ್ಸ್ ಬಂದ್ರೆ ಇಲ್ಲಿ ವೈ ಬರುತ್ತೆ ಅಷ್ಟೇ, ಅಥವಾ ಎ ಬಂದ್ರೆ ಬಿ ಬರುತ್ತೆ, ಸೈನ್ ಸೈನ್ ಬರುತ್ತೆ. ಮೈನಸ್ ಇದ್ದಾಗೂ ಸೇಮ್ ಸಿಚುವೇಶನ್, ಸೈನ್ ಕಾಸ್ ಕಾಸ್ ಸೈನ್. ಅದೇ ನಾವು ಕಾಸ್ ಎ ಪ್ಲಸ್ ಬಿ ತಗೊಂಡ್ರೆ ಏನಾಗುತ್ತೆ ನೋಡಿ, ಕಾಸ್ ಕಾಸ್ ಸೈನ್ ಸೈನ್ ಬರುತ್ತೆ. ಅಗೇನ್ ಇಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಇರುತ್ತೆ, ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ಇರುತ್ತೆ. ಓಕೆ, ಒಂದು ಮೈಂಡ್ ಅಲ್ಲಿ ಫಿಕ್ಸ್ ಇಟ್ಕೊಳ್ಳಿ. ಸೈನ್ ಬಂದಾಗ ಸೈನ್ ಕಾಸ ಬರಬೇಕು, ಕಾಸ ಸೈನ್ ಬರಬೇಕು. ಅದೇ ಕಾಸ್ ಬಂದಾಗ ಕಾಸ್ ಕಾಸ್ ಸೈನ್ ಸೈನ್ ಒಂದೇ ಕಡೆ ಬರುತ್ತೆ, ಕಾಸ್ ಥೀಟಾ. ಇನ್ನು ಟ್ಯಾನ್ ಎ ಪ್ಲಸ್ ಬಿ ಅಂದ್ರೆ ಇದೊಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ, ಟ್ಯಾನ್ ಎ ಟ್ಯಾನ್ ಬಿ. ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಇರುತ್ತೆ, ಇಲ್ಲಿ ಪ್ಲಸ್ ಇದ್ರೆ ಇವೆರಡು ಸೇಮ್ ಆಗಿರುತ್ತೆ. ಇದನ್ನೇ ನಾವು ರಿವರ್ಸ್ ಆಗಿ ತಗೊಂತೀವಿ ಮೈನಸ್ ಅಲ್ಲಿ. ಇನ್ನು ಕಾಟ್ ಬಂದಾಗ ಸೊ ಇದು ರಿಸಲ್ಟ್ ನಿಮಗೆ ಗೊತ್ತಿರ್ಬೇಕಾಗತ್ತೆ, ಸೈನ್ ಆಫ್ 2a. ಆಕ್ಚುಲಿ ಇಲ್ಲಿಂದ ಕಾಸ್ ಬಿ ಅಂತ ಮಾಡಬೇಕು. ಓಕೆ, ಸೈನ್ 2a ಇದು ಎರಡು ಫಾರ್ಮುಲಾಸ್ಗಳು ಇದಾವೆ, 2 sin a cos a ಅಂತ. ಅಗೇನ್ ಇಲ್ಲೊಂದು ಫಾರ್ಮುಲಾ ಇದೆ. ಸೊ ಇದನ್ನ ನಾವು ಈ ತರಾನು ಯೂಸ್ ಮಾಡ್ಬೋದು ಕೊಡಬಹುದು. ಕ್ವಶನ್ ಏನು, ಸೈನ್ ಆಫ್ 2a ಫಾರ್ಮುಲಾ ಇದೆ, ಬಟ್ ಸೈನ್ ಆಫ್ ಎ ಅಂತ ಕೇಳ್ಬೋದು, ಕೆಲವೊಂದ್ಸತಿ ಸೈನ್ ಎಕ್ಸ್ ಅಂತಾನು ಕೇಳ್ಬಹುದು. ಆಗ ನಾವ್ ಏನ್ ಬರೀಬೇಕು, ಫಾರ್ಮುಲಾ 2 sin ಆಫ್ a/2 ಮಾಡ್ಕೊಂಡ್ಬಿಡ್ಬೇಕು ಸ್ಟೂಡೆಂಟ್ಸ್. ಇವೆಲ್ಲ ಫಾರ್ಮುಲಾಸ್ ಇಲ್ಲೇನು ಎ ಇದೆಯಲ್ಲ, a/2 ಆಗುತ್ತೆ. ಇಲ್ಲಿ 2 ಹೋಯ್ತು ಅಂದ್ರೆ ಈ 2 ಇಲ್ಲಿ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅಗೇನ್ ಇಲ್ಲಿ ಕಾಸ್ 2 ಇದು 4 ಫಾರ್ಮುಲಾಸ್ ಇದೆ, ಇದು ಒಂದು ಇಲ್ಲೊಂದಿದೆ, ಅಗೇನ್ ಇಲ್ಲೊಂದಿದೆ, ಅಗೇನ್ ಲಾಸ್ಟ್ ಇಲ್ಲೊಂದಿದೆ. ಟೋಟಲಿ 4 ಫಾರ್ಮುಲಾಸ್ಗಳು ಇದಾವೆ. ಕಾಸ್ 2 ಟೀಟಾ ಆದ್ರೂ ಅನ್ನಿ, ಎ ಅಂದ್ರು ಅನ್ನಿ. ಅಗೇನ್ ಇದನ್ನು ಕೂಡ ಅದೇ ತರನಾಗಿ ಆಗುತ್ತೆ. ಇಲ್ಲಿ ಏನಾದ್ರೂ ಎ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಇಲ್ಲಿ ಡಿವೈಡೆಡ್ ಬೈ 2. ಇದು ಫಾರ್ಮುಲಾಸ್ಗಳು ಕೂಡ ನಿಮ್ಗೆ ಗೊತ್ತಿರಬೇಕು. ಅಗೇನ್ ಟ್ಯಾನ್ 2a ಇದು ಫಾರ್ಮುಲಾ. ಇಲ್ಲೊಂದು ಅಬ್ಸರ್ವ್ ಮಾಡಿ, ಸೈನ್ 2a ಮತ್ತೆ ಟ್ಯಾನ್ 2a ನೋಡ್ಲಿಕ್ಕೆ ಎರಡು ಸೇಮ್ ಇದೆ. ಜಸ್ಟ್ ಇಲ್ಲಿ ಪ್ಲಸ್ ಸೈನ್ ಇದ್ರೆ ಅದು ಸೈನ್ 2a ಆಗುತ್ತೆ, ಇಲ್ಲಿ ಮೈನಸ್ ಇದ್ರೆ ಅದು ಟ್ಯಾನ್ 2a ಆಗುತ್ತೆ. ಹಾಗೆ ನೀವು 3ta ಅದು ಫಾರ್ಮುಲಾಸ್ ಅಷ್ಟೊಂದು ಜಾಸ್ತಿ ಏನ್ ಯೂಸ್ ಆಗಲ್ಲ. ನೆಕ್ಸ್ಟ್ ಇಲ್ಲೊಂದಿಷ್ಟು ಫಾರ್ಮುಲಾಸ್ ಇದೆ ನೋಡಿ, ಕಾಸ್ ಎ ಪ್ಲಸ್ ಬಿ. ಆಗಲೇ ನಾನು ಹೇಳಿದೆ, ಕಾಸ್ ಬಂದ್ರೆ ಅದು ಕಾಸ್ ಫಾರ್ಮುಲಾ ಆಗಿರುತ್ತೆ, ಎ ಪ್ಲಸ್ ಬಿ ಕಾಸ್. ಇಲ್ಲಿ ಪ್ಲಸ್ ಬಂದ್ರೆ ಕಾಸ್ ರಿಸಲ್ಟ್ ಇರುತ್ತೆ, ಮೈನಸ್ ಬಂದ್ರೆ ಸೈನ್ ಇರುತ್ತೆ. ಇದು ಒಂದು ಟ್ರಿಕ್. ಅಗೇನ್ ಸೈನ್ ಪ್ಲಸ್ ಬಂದ್ರೆ ಅಗೇನ್ ಸೈನ್ ಕಾಸ್ ಆಗಿರುತ್ತೆ, ಸೈನ್ ಮೈನಸ್ ಬಂದ್ರೆ ಮಧ್ಯದಲ್ಲಿ ಕಾಸ್ ಸೈನ್ ಆಗಿರುತ್ತೆ, ಸೆಕೆಂಡ್ ರಿಸಲ್ಟ್ಸ್. ಅದೇ ಟ್ರಿಕ್ಸ್ ಇಲ್ಲಿ ಇರೋದು. ಸೈನ್ ಕಾಸ್ ಬಂದ್ರೆ ಸೈನ್ ಅಡಿಷನ್, ಕಾಸ್ ಸೈನ್ ಬಂದ್ರೆ ಸೈನ್ ಸಬ್ಟ್ರಾಕ್ಷನ್, ಕಾಸ್ ಬಂದ್ರೆ ಪೊಸಿಷನ್, ಸೈನ್ ಬಂದ್ರೆ ಸಬ್ಟ್ರಾಕ್ಷನ್. ಇವೇ 8 ಫಾರ್ಮುಲಾಸ್ ರಿವರ್ಸ್ ಆಗಿ ನೋಡ್ಕೊಂಡ್ಬಿಟ್ರೆ ಸಾಕು, ಆರಾಮಾಗಿ ಇದನ್ನ ನೀವು ನೆನಪಿನಲ್ಲಿ ಇಡಬಹುದು. ಓಕೆ, ಸೊ ಇದಾದ್ಮೇಲೆ ಕೆಲವೊಂದಿಷ್ಟು ರಿಸಲ್ಟ್ಸ್ ಗಳಿದೆ, ಅಗೇನ್ ಥಿಯರಮ್ ಬರುತ್ತೆ. ಸೊ ಇದಿಷ್ಟು ಬಿಟ್ರೆ ಮತ್ತೆ ಜಾಸ್ತಿ ಏನಿಲ್ಲ. ಸ್ವಲ್ಪ ಜನರಲ್ ಸೊಲ್ಯೂಷನ್ ಬಗ್ಗೆನು ಸ್ವಲ್ಪ ನೀವು ನೋಡ್ಬೇಕು, ಸ್ವಲ್ಪ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ಸೊ ಇದಾಗಿದೆ ಈ ಒಂದು ಚಾಪ್ಟರ್ಸ್. ಓಕೆ, ಕಾಂಪ್ಲೆಕ್ಸ್ ನಂಬರ್ ಚಾಪ್ಟರ್ ಅಲ್ಲಿ ಬರುವಂತ ವೇಟೇಜ್ 1 ಅಥವಾ 2 ಕ್ವಶನ್ ಬರಬಹುದು. ಸೊ ಅದನ್ನ ಸ್ವಲ್ಪ ಶಾರ್ಟ್ ವೇ ಒಳಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಓಕೆ, ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಐದು ವ್ಯಾಲ್ಯೂಸ್ ನಮ್ಗೆ ಗೊತ್ತಿರಬೇಕು. ಸಾರಿ, I² ವ್ಯಾಲ್ಯೂ -1 ಅಂತ ಇದು ನಮ್ಗೆ ಗೊತ್ತಿರಬೇಕು. ಕೆಲವೊಂದು ಸಿಂಪ್ಲಿಫಿಕೇಶನ್ ಮಾಡುವಂತ ರಿಸಲ್ಟ್ಸ್ಗಳು. ಆಮೇಲೆ ಇಲ್ಲಿ ಮಲ್ಟಿಪ್ಲಿಕೇಟಿವ್ ಯೂನಿವರ್ಸ್ ಯಾವ ತರ ಫೈಂಡ್ ಮಾಡ್ತೀವಿ ಅವೊಂದಿಷ್ಟು ರಿಸಲ್ಟ್ಸ್ ನ ನಮ್ಗೆ ಗೊತ್ತಿರಬೇಕಾಗತ್ತೆ. ಯಾವಾಗಲೂ a+i/b ಈ ಫಾರ್ಮ್ಯಾಟ್ ಒಳಗೆ ಇದ್ರೆ ಇದಕ್ಕೆ ನಾವು a ಅಂದ್ರೆ ರಿಯಲ್ ಪಾರ್ಟ್, b ಅಂದ್ರೆ ಇಮ್ಯಾಜಿನರಿ ಪಾರ್ಟ್ ಅಂತ ಕರಿತೀವಿ. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ಒಂದಿಷ್ಟು ರೂಲ್ಸ್ ಗಳಿದಾವೆ. ಮಲ್ಟಿಪ್ಲಿಕೇಶನ್ ಮಾಡುವಂತ ರೂಲ್ ಆಗಿರ್ಬೇಕು, ಅಡಿಷನ್ ಮಾಡುವಂತ ರೂಲು ಅವಶ್ಯ ಗೊತ್ತಿರಬೇಕು. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಈ ಫಾರ್ಮುಲಾಸ್ ಬರುತ್ತೆ ನೋಡಿ. ಇದಂದ್ರೆ ಏನಾಗಿರುತ್ತೆ, ಕಾಂಜುಗೇಟ್ ಮಾಡೋದು. ಕಾಂಜುಗೇಟ್ ಯಾವ ತರ ಮಾಡ್ತೀವಿ ಅಂದ್ರೆ ನಾವು ಜಸ್ಟ್ 5 ವ್ಯಾಲ್ಯೂಸ್ ನ ಚೇಂಜ್ ಮಾಡ್ತೀವಿ ಅಷ್ಟೇ ಸ್ಟೂಡೆಂಟ್ಸ್. ಪಾಸಿಟಿವ್ ಇದ್ರೆ ಮೈನಸ್, ನೆಗೆಟಿವ್ ಇದ್ರೆ ಪಾಸಿಟಿವ್ ಆಗಿ ಮಾಡ್ಕೊಂತೀವಿ. ಅದು ನಮಗೆ ಗೊತ್ತಿರಬೇಕು. 2 ಸತಿ ಮಾಡ್ಕೊಂಡ್ರೆ ಮತ್ತೆ ಹೊಳಿ ಜಡ್ಡೆ ಬರುತ್ತೆ, ಅದನ್ನು ನಿಮ್ಗೆ ಗೊತ್ತಿರಲಿ. ಇನ್ನು ಮ್ಯಾಗ್ನಿಟ್ಯೂಡ್ ಹೆಂಗ್ ಫೈಂಡ್ ಮಾಡ್ತೀವಿ, z ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ರೂಟ್ ಆಫ್ a² + b². ಇದು ಫಾರ್ಮುಲಾಸ್ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಆಮೇಲೆ z ಇನ್ವರ್ಸ್ ನ ಫೈಂಡ್ ಮಾಡ್ತೀವಿ. z ಇನ್ವರ್ಸ್ ಯಾವ ತರ ಫೈಂಡ್ ಮಾಡ್ತೀವಿ, 1/z ಆಗಿರುತ್ತೆ. ಸೊ ಇದರದ್ದು ನಾವು ರಿಸಲ್ಟ್ ನ ಫೈಂಡ್ ಮಾಡೋದು ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೆ. ಓಕೆ, ಇಲ್ಲಿದೆ ನೋಡಿ ಈ ಒಂದು ರಿಸಲ್ಟ್ ನು ಕಾಂಜುಗೇಟ್ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ಆಗಿರುತ್ತೆ. ಆರ್ಗಾನ್ ಪ್ಲೇನ್ ಅಂದ್ರೆ ಯಾವ ಒಂದು ಇಂಪಾರ್ಟೆಂಟ್ ಅಲ್ಲಿ ಬಂದಿದೆ ಅಂತ ಚೆಕ್ ಮಾಡೋದಾಗಿರುತ್ತೆ. ಪೋಲಾರ್ ಫಾರ್ಮ್ ಬರುತ್ತೆ. ಪೋಲಾರ್ ಫಾರ್ಮ್ ಅಂತಂದು ಅದೊಂದು ಸ್ವಲ್ಪ ನೋಡೋಣ. ಪೋಲಾರ್ ಫಾರ್ಮ್ ಫೈಂಡ್ ಮಾಡ್ಕೋಬೇಕಾದ್ರೆ ಮೊದಲಿಗೆ ಟೀಟಾ ಆರ್ಗ್ಯುಮೆಂಟ್ ಗೊತ್ತಾಗಬೇಕು, ಟೀಟಾ ಏನಿದೆ ಅಂತ ಹೇಳಿ. ಸೊ ಅದು ಗೊತ್ತಾದ್ಮೇಲೆ ಆರಾಮಾಗಿ ನಾವು ಸೊಲ್ಯೂಷನ್ಸ್ ನ ಫೈಂಡ್ ಮಾಡ್ಕೋಬಹುದು.
ಓಕೆ, ಇದಿಷ್ಟೇ ಮೇನ್ ಇಂಪಾರ್ಟೆಂಟ್ ರಿಸಲ್ಟ್ಸ್ ಗಳಿದಾವೆ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ. ಸ್ವಲ್ಪ ಮೇನ್ ಫೋಕಸ್ ಮಾಡಿ ಐ ರಿಸಲ್ಟ್ಸ್ ಗಳಲ್ಲಿ ಮತ್ತೆ ಪೋಲಾರ್ ಫಾರ್ಮ್ ಅಲ್ಲಿ. ಏನು ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಸೊ ಕಾಂಪ್ಲೆಕ್ಸ್ ನಂಬರ್ ಆದ್ಮೇಲೆ ಬರುವಂತ ಚಾಪ್ಟರ್ಸು ಸೆಕೆಂಡ್ ಎಷ್ಟು ಒಂದಿದೆ. ಎಸ್, ನೆಕ್ಸ್ಟ್ ಲೀನಿಯರ್ ಇನ್ಇಕ್ವಾಲಿಟಿ. ಓಕೆ, ಇದೊಂದು ಈಸಿ ಚಾಪ್ಟರ್, ಒಂದೇ ಒಂದು ಕ್ವಶನ್ ಬರುತ್ತೆ ಇದರಲ್ಲಿ. ಈ ಒಂದು ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಎಲ್ಲ ಸಿಂಬಲ್ಸ್ ಗಳ ರಿಸಲ್ಟ್ಸ್ ಗಳು ನಿಮ್ಗೆ ಗೊತ್ತಿದ್ರೆ ಆರಾಮಾಗಿ ಉಳಿದಿರೋದು ಎಲ್ಲ ರಿಸಲ್ಟ್ಸ್ ನ ನೀವು ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ಮೇನ್ ಲೆಸ್ ದ್ಯಾನ್ ಇದ್ದದ್ದು ಯಾವಾಗ ಸೈನ್ ಚೇಂಜ್ ಆಗುತ್ತೆ ಇದು ಮ್ಯಾಟರ್ ಆಗುತ್ತೆ. ಸೈನ್ ಯಾವಾಗ ಚೇಂಜಸ್ ಆಗುತ್ತೆ? ಸೈನ್ ಚೇಂಜಸ್ ಆಗೋದು ಯಾವಾಗ ಒಂದು ನೆಗೆಟಿವ್ ರಿಸಲ್ಟ್ ಇಂದ ತಗೊಂಡು ನೀವು ಮಲ್ಟಿಪ್ಲೈ ಮಾಡ್ತೀರಾ ನೋಡಿ, ಆಗ ಸೈನ್ ಚೇಂಜಸ್ ಆಗುತ್ತೆ. ಓಕೆ, ಸೊ ನೆಗೆಟಿವ್ ನಂಬರ್ಸ್, ಯಾವ್ದು ನೆಗೆಟಿವ್ ನಂಬರ್? ಇವಾಗ ಒಂದು ನೆಗೆಟಿವ್ ನಂಬರ್ ಇದೆ ಅಂತ ಎಕ್ಸ್ ಇದೆ. ಸೊ ಎಕ್ಸ್ ಗೆ ನಾನು ನೆಗೆಟಿವ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ನೆಗೆಟಿವ್ ನಂಬರ್ ಇವಾಗ ಎಕ್ಸ್ ಇಸ್ ಒನ್ ಇದೆ. ಸೊ ನೆಗೆಟಿವ್ -2 ಇಂದ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದ್ರೆ ಆಗ ಸೈನ್ ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಈ ಲೆಸ್ ದನ್ ಇದ್ದು ಗ್ರೇಟರ್ ದನ್ ಆಗುತ್ತೆ. ಇನ್ನೊಂದು ಸಿಚುವೇಶನ್ ಚೇಂಜ್ ಆಗುತ್ತೆ. ರೆಸಿಪ್ರೋಕಲ್ ಏನಾದ್ರು ತಗೊಂಡ್ರೆ ಆಗ ಕೂಡ ಸೈನ್ ಚೇಂಜ್ ಆಗುತ್ತೆ. ಲೆಸ್ ದನ್ ಇದ್ದು ಗ್ರೇಟರ್ ದನ್ ಆಗುತ್ತೆ. ಇದಿಷ್ಟು ಗೊತ್ತಿದ್ರೆ ಸಾಕು, ಆರಾಮಾಗಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತೀರಾ. ಅಥವಾ ಮಲ್ಟಿಪ್ಲೈ ಮಾಡಿ ಅಥವಾ ಡಿವಿಷನ್ ಮಾಡಿ. ನೆಗೆಟಿವ್ ಇಂದ ನೀವು ಏನಾದ್ರೂ ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ, ಡಿವಿಷನ್ ಮಾಡ್ತಾ ಇದ್ದೀರಾ ಅಂದ್ರೆ ಆಟೋಮೆಟಿಕ್ಲಿ ಸೈನ್ ಚೇಂಜ್ ಆಗ್ಬೇಕು. ಇಷ್ಟಾದ್ರೂ ನಿಮಗೆ ಗೊತ್ತಿರ್ಬೇಕಾಗುತ್ತೆ ಸ್ಟೂಡೆಂಟ್ಸ್. ಇದಿಷ್ಟೇ ಇದರಲ್ಲಿ, ಅಷ್ಟೊಂದು ಬಹಳ ಏನಿಲ್ಲ. ಕ್ವಶನ್ ಬಂದ್ರೆ ನೀವು ಆರಾಮಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಇನ್ನು ಇದಾದ್ಮೇಲೆ ನೆಕ್ಸ್ಟ್ ಬರುವಂತ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ನೆಕ್ಸ್ಟ್ ಬರೋದು ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ. ಒಂದಿಷ್ಟು ಕ್ವಶನ್ಸ್ ಗಳು ನಿಮ್ಮ ಲಾಜಿಕಲ್ ಥಿಂಕಿಂಗ್ ಚೆಕ್ ಮಾಡುವಂತ ಕ್ವಶನ್ಸ್ ಗಳು ಬರುತ್ತೆ ಈ ಒಂದು ಚಾಪ್ಟರ್ ಮೇಲೆ. ಸೊ ಯಾವೆಲ್ಲ ಕ್ವಶನ್ಸ್ ಗಳು ಬರುತ್ತೆ? ಓಕೆ, ಸೊ ಯಾವ ತರ ಕ್ವಶನ್ಸ್ ಗಳು ಬರುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಮೊದಲಿಗೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ರೂಲ್, ಇದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ಅಂದ್ರೆ ಮಲ್ಟಿಪ್ಲೈ ಮಾಡ್ಕೋಬೇಕು, ಯಾವ್ದಾದ್ರು ರಿಸಲ್ಟ್ಸ್ ಕೊಡ್ತಾರೆ ಅವರು ಅದ್ರ ಮೇಲೆ. ಎಡಿಷನ್ ಅಂದ್ರೆ ಅದೇ ಅಡಿಷನ್, ಮಲ್ಟಿಪ್ಲಿಕೇಶನ್. ಪರ್ಮುಟೇಷನ್ ಅಂತ ಬರುತ್ತೆ ಮೇನ್ ಇಂಪಾರ್ಟೆಂಟ್ ಈ ಫಾರ್ಮುಲಾ. ಓಕೆ, ಈ ಫಾರ್ಮುಲಾ ನಿಮಗೆ ಗೊತ್ತು. NPN ಅಂದ್ರೆ n ಫ್ಯಾಕ್ಟೋರಿಯಲ್, ಇದನ್ನು ನಿಮ್ಗೆ ಗೊತ್ತಿರಬೇಕು. ಅದಕ್ಕಿಂತ ಮುಂಚೆ NPR ಫಾರ್ಮುಲಾನ ನಾವು ಗೊತ್ತಿರಬೇಕಾಗುತ್ತೆ. ಏನು? n ಫ್ಯಾಕ್ಟೋರಿಯಲ್ ಇಲ್ಲಿದೆ ನೋಡಿ, n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಅಂತ ಹೇಳಿ. ಓಕೆ, ಸೊ ಅಗೇನ್ ಜೀರೋ ಫ್ಯಾಕ್ಟೋರಿಯಲ್ ಆನ್ಸರ್ ಯಾವಾಗಲೂ 1 ಆಗಿರುತ್ತೆ. ಯಾಕೆಂದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಓಕೆ, ಚೆಕ್ ಮಾಡ್ಕೊಳ್ಳಿ. ಮೇನ್ ರಿಸಲ್ಟ್ n ಫ್ಯಾಕ್ಟೋರಿಯಲ್ ನ ಎಕ್ಸ್ಪಾಂಡ್ ಮಾಡೋದು ಯಾವ ತರ ಆಗಿರುತ್ತೆ? n ಇಂಟು n ಮೈನಸ್ 1 ಫ್ಯಾಕ್ಟೋರಿಯಲ್ ಆಗಿದೆ. ಅಂದ್ರೆ ಒಂದೊಂದು ಕಡಿಮೆ ಮಾಡ್ತಾ ಹೋಗ್ತಾ ಇರ್ತೀವಿ ನಾವು, ಕರೆಕ್ಟ್ ಅಲ್ವಾ? ಸೊ ಅದ್ರ ಸಲುವಾಗಿ ಯಾವ್ದು ರಿಸಲ್ಟ್ ಜೀರೋ ಫ್ಯಾಕ್ಟೋರಿಯಲ್ ಆನ್ಸರ್ ನ ಯಾವಾಗ್ಲೂ 1 ಅಂತ ತಗೊಂತೀವಿ. ಇನ್ನು ಪರ್ಮುಟೇಷನ್ ಮಾಡ್ಬೇಕಂದ್ರೆ ಯಾವಾಗ್ಲೂ ರಿಪೀಟೆಡ್ ನಂಬರ್ಸ್ ಗಳು ಏನಾದ್ರು ಬಂದ್ರೆ ಅದನ್ನ ನಾವು ಫ್ಯಾಕ್ಟೋರಿಯಲ್ ಹಾಕಿ ಡಿವೈಡ್ ಮಾಡ್ಕೋಬೇಕಾಗತ್ತೆ. ಇದು ಪರ್ಮುಟೇಷನ್ ಯೂಶಲಿ ಅಂದ್ರೆ ಏನು? ಅರೇಂಜ್ಮೆಂಟ್ ಇರುತ್ತೆ ಸ್ಟೂಡೆಂಟ್ಸ್. ಇದರಲ್ಲಿ ಅರೇಂಜ್ಮೆಂಟ್ ನ ಮಾಡೋದಾಗಿರುತ್ತೆ. ಸೊ ಅರೇಂಜ್ಮೆಂಟ್ ಮಾಡುವಾಗ ರಿಪೀಟೆಡ್ ನಂಬರ್ಸ್ ಗಳು ಬಂದ್ರೆ ಅವಾಗ ನಾವು ಡಿವೈಡ್ ಮಾಡ್ಕೋಬೇಕು. ಎಷ್ಟು ರಿಪೀಟ್ ಆಗಿರುತ್ತೆ ಅಷ್ಟು ರಿಸಲ್ಟ್ಸ್ ಗಳನ್ನ ಡಿವೈಡ್ ಮಾಡ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಎಸ್, ನಿನ್ನ ಕಾಂಬಿನೇಷನ್ ಬರುತ್ತೆ. ಕಾಂಬಿನೇಷನ್ ಅಂದ್ರೆ ಏನು? ಈ ಕಾಂಬಿನೇಷನ್ ಅಲ್ಲಿ ನಾವು ಸೆಲೆಕ್ಷನ್ ನ ಮಾಡ್ಕೊಂತೀವಿ. ಇದ್ರದ್ದು ಫಾರ್ಮುಲಾ ಏನ್ ಹೇಳುತ್ತೆ? NCR ಇಸ್ ಈಕ್ವಲ್ಸ್ ಟು n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ r ಫ್ಯಾಕ್ಟೋರಿಯಲ್ ಇಂಟು n ಮೈನಸ್ r. ಇದರಲ್ಲಿ ಒಂದೇ ಎಕ್ಸ್ಟ್ರಾ ಇದು. ಅದಕ್ಕೆ ನಾವು NPR ಈಸ್ ಈಕ್ವಲ್ಸ್ ಟು NCR ನ ಬರೀಬೇಕು ಅಂತಂದ್ರೆ ಇಲ್ಲಿ ಒಂದು ರಿಸಲ್ಟ್ ನ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಏನಪ್ಪಾ ಅಂದ್ರೆ ಇಂಟು r ಫ್ಯಾಕ್ಟೋರಿಯಲ್ ಮಾಡಿದಾಗ ಇವೆರಡು ಆನ್ಸರ್ ಸೇಮ್ ಆಗುತ್ತೆ. ಓಕೆ, ಕೇಳ್ಬೋದು NPR ಮತ್ತೆ NCR ಎರಡು ಈಕ್ವಲ್ ಆಗ್ಬೇಕಂದ್ರೆ ಏನ್ ರಿಸಲ್ಟ್ ಬೇಕು? ಸೊ ಕರೆಕ್ಟ್ ಆಗತ್ತಾ ಇಲ್ಲ ಅಂತ ಹೇಳಿ ಅದನ್ನು ನಿಮ್ಗೆ ಗೊತ್ತಿರಬೇಕು. ಯಾಕೆ ಇಲ್ಲೊಂದಿಷ್ಟು ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಗಳಿದೆ, ಈ ರಿಸಲ್ಟ್ಸ್ ಗಳು ನಿಮ್ಗೆ ಗೊತ್ತಿರಬೇಕು. ಲಾಸ್ಟ್ ನಿಂದ ಇವಾಗ ಒಂದು ಯಾವುದೇ ಎಕ್ಸ್ಪಾನ್ಷನ್ ಬರೆದ್ರೆ ಲಾಸ್ಟ್ ಟರ್ಮ್ ಮತ್ತೆ ಫಸ್ಟ್ ಟರ್ಮ್ ಎರಡೂ ಕೋಎಫಿಷಿಯಂಟ್ಸ್ ಗಳು ಸೇಮ್ ಆಗಿರುತ್ತೆ. ಓಕೆ, ಸೊ ಇದ್ರ ರಿಸಲ್ಟ್ಸ್ ಗಳು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಕೆಲವೊಂದಿಷ್ಟು ಎಕ್ಸಾಂಪಲ್ ಗಳನ್ನ ಸಾಲ್ವ್ ಮಾಡ್ಬೇಕಾದ್ರೆ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್. ಅಗೇನ್ ಇಲ್ಲಿಂದ ಮತ್ತೆ ಎಕ್ಸಾಂಪಲ್ಸ್ ಬರುತ್ತೆ. ಸೊ ಇದ್ರ ಮೇಲಿಂದ ಎಕ್ಸಾಂಪಲ್ ಸಾಲ್ವ್ ಮಾಡಿರುವಂತ ವಿಡಿಯೋನು ಅಪ್ಲೋಡ್ ಮಾಡಿದೀನಿ ನಾನು. ಸೊ ನಾನು KCET 2023 ಅಂತ ಹೇಳಿ ಇದನ್ನ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಅಲ್ಲಿ ಇದೆ ನೋಡಿ. ಇದರಲ್ಲಿ ಎಲ್ಲಾ ತರ ವಿಡಿಯೋ ಸಾಲ್ವ್ ಮಾಡಿ ಹಾಕಿದ್ದೀನಿ ನಾನು, ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿ. ಇನ್ನು ಪರ್ಮುಟೇಷನ್ ಕಾಂಬಿನೇಷನ್ ಅಲ್ಲಿ ಇದಿಷ್ಟೇ ಮೇನ್ ರಿಸಲ್ಟ್ ಫಾರ್ಮುಲಾಸ್ ಅಂತ ನೋಡ್ತಾ ಹೋದ್ರೆ. ನೆಕ್ಸ್ಟ್ ಚಾಪ್ಟರ್ ಬರುವಂತದ್ದು ಯಾವ್ದಪ್ಪ ಅಂತಂದ್ರೆ ಬೈನಾಮಿಯಲ್ ಥಿಯರಮ್ ಮೇಲೆ ಒಂದೇ ಕ್ವಶನ್ ಬರುತ್ತೆ. ಇದ್ರಲ್ಲಿ ಅಗೇನ್ ಈ ಒಂದು ಥಿಯರಮ್ ನ ನಿಮ್ಗೆ ಗೊತ್ತಿದ್ರೆ ಸಾಕು, ಆರಾಮಾಗಿ ನೀವು ಇದನ್ನ ಸಾಲ್ವ್ ಮಾಡಬಹುದು. ಥಿಯರಮ್ ನ ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಿರಬೇಕಾಗತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇದಕ್ಕೆ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಯಾಕಂದ್ರೆ ಇದು ಒಂದೇ ಒಂದು ಕ್ವಶನ್ ಬರುತ್ತೆ, ಬರದೇನೆ ಇರಬಹುದು. ಕೋಎಫಿಷಿಯಂಟ್ ಯಾವ ತರ ಫೈಂಡ್ ಮಾಡೋದು, ಟರ್ಮ್ಸ್ ಯಾವ ತರ ಫೈಂಡ್ ಮಾಡೋದು, ಅದೆಷ್ಟರ ಬಗ್ಗೆ ಸ್ವಲ್ಪ ನೀವು ಲಕ್ಷಣ ಕೊಡಿ ಸ್ಟೂಡೆಂಟ್ಸ್.
ಓಕೆ, ಸೊ ಇನ್ನು ಇದಾದ್ಮೇಲೆ ಇನ್ನು ನೆಕ್ಸ್ಟ್ ಬರುವಂತದ್ದು ಯಾವ್ದಪ್ಪ ಅಂತಂದ್ರೆ ಸೀಕ್ವೆನ್ಸ್ ಅಂಡ್ ಸೀರೀಸ್. ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಲ್ಲಿ ಕೆಲವೊಂದಿಷ್ಟು ಫಾರ್ಮುಲಾಸ್ ಗಳು ಬರುತ್ತೆ. ಸೊ ಅದನ್ನ ನಾನು ಇವಾಗ ರಿಕಾಲ್ ಮಾಡ್ತಾ ಇದ್ದೀನಿ. ಸೀರೀಸ್ ಅಂದ್ರೆ ನಿಮ್ಗೆ ಐ ಥಿಂಕ್ ಗೊತ್ತೇ ಇದೆ, ಅಲ್ಲೊಂದು ಡೆಫಿನೆಟ್ ಆಗಿರುವಂತ ಒಂದು ಆರ್ಡರ್ ಇರಬೇಕಾಗತ್ತೆ. ಓಕೆ, ಸೊ ಅದಕ್ಕೆ ನಾವು ಸೀಕ್ವೆನ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ಇದರಲ್ಲಿ ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಯಾವುದಕ್ಕೆ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ ಅಂದ್ರೆ ಇಲ್ಲಿ ಡಿಫರೆನ್ಸ್ ಗಳು ಸೇಮ್ ಆಗಿರ್ಬೇಕಾಗುತ್ತೆ. ಓಕೆ, ಸೊ ಡಿಫರೆನ್ಸ್ ಇರುತ್ತೆ ನೋಡಿ. ಸೊ ಎರಡು ಎಲಿಮೆಂಟ್ ಅಥವಾ ಟರ್ಮ್ಸ್ ಗಳ ಮಧ್ಯೆ ಇರುವಂತಹ ಡಿಫರೆನ್ಸ್ ಸೇಮ್ ಆಗಿದ್ರೆ ಅದಕ್ಕೆ ನಾವು ಎ ಪಿ ಅಂತ ಕರಿತೀವಿ. ಓಕೆ, ಎರಡು ಟರ್ಮ್ದು ಡಿಫರೆನ್ಸ್ ಸೇಮ್ ಆಗಿರ್ಬೇಕು. ಕಾಮನ್ ಡಿಫರೆನ್ಸಸ್ ಅಂತ ಕೊಟ್ಟಿದ್ದಾರೆ ನೋಡಿ, ಅದಕ್ಕೆ ನಾವು ಎ ಪಿ ಅಂತ ಕರಿತೀವಿ. ಇನ್ನು nth ಟರ್ಮ್ ಫೈಂಡ್ ಮಾಡುವಂತ ಇದು ಒಂದು ಫಾರ್ಮುಲಾ ಆಗಿರುತ್ತೆ. ಟಿ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಎ ಅಂದ್ರೆ ಫಸ್ಟ್ ಟರ್ಮ್ಗೆ ನಾವು ಎ ಅಂತ ಕರಿತೀವಿ, ಎನ್ ಅಂದ್ರೆ ನಂಬರ್ ಆಫ್ ಟರ್ಮ್ಸ್, ಡಿ ಅಂದ್ರೆ ಡಿಫರೆನ್ಸ್. ಓಕೆ, ಇದನ್ನ ಈ ತರನ ಒಂದು ಲಾಸ್ಟ್ ಟರ್ಮ್ ಅಕಸ್ಮಾತ್ ನಿಮ್ಗೆ ಏನಾದ್ರು ಲಾಸ್ಟ್ ಟರ್ಮ್ ಗೊತ್ತಿದ್ರೆ ಎಲ್ ಮೈನಸ್ ಈ ತರ ಇನ್ನೊಂದು ಫಾರ್ಮುಲಾನು ಯೂಸ್ ಮಾಡ್ತೀವಿ ಲಾಸ್ಟ್ ಟರ್ಮ್ ಗೊತ್ತಿದ್ದಾಗ. ಇದಾದ್ಮೇಲೆ ಸಮ್ ಆಫ್ ದ ಎಸ್ ಎನ್ ಫಾರ್ಮುಲಾ ಅಂತ ಬರ್ತಿದೆ. ಆಲ್ರೆಡಿ ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಡಿ ಮಾಡಿರ್ತೀರಾ. ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಗಿರುತ್ತೆ. ಇದರಲ್ಲಿ ಇನ್ನೊಂದು ಫಾರ್ಮುಲಾ ಬರುತ್ತೆ. ಏನಪ್ಪಾ ಅಂದ್ರೆ ಅಕಸ್ಮಾತ್ ಆಗಿ ನಿಮ್ಗೆ ಲಾಸ್ಟ್ ಟರ್ಮ್ ಏನಾದ್ರು ಗೊತ್ತಿದ್ರೆ ಆಗ ಎನ್ ಬೈ ಟು ಎಲ್ ಪ್ಲಸ್ ಎ ಅಂತ ತಗೊಂತೀವಿ, ಅಥವಾ ಎ ಪ್ಲಸ್ ಎಲ್ ಅಂತ ಯೂಸ್ ಮಾಡ್ಕೊಂತೀವಿ. ಅದಾದ್ಮೇಲೆ ಇನ್ನು ಟರ್ಮ್ಸ್ ಏನಾದ್ರು ಫೈಂಡ್ ಮಾಡ್ಬೇಕಾಗಿದ್ದು ಟಿ ಎಂತ್ ಟರ್ಮ್ ಮಾಡ್ಬೇಕಂದ್ರೆ ಎಸ್ ಎನ್ ಮೈನಸ್ ಟು, ಅಥವಾ ಇವಾಗ ನಾವು ನೋಡಿ ಥರ್ಡ್ ಟರ್ಮ್ ಏನಾದ್ರು ಫೈಂಡ್ ಮಾಡ್ಬೇಕಾಗಿದ್ರೆ S3 ಟರ್ಮ್ ಅಲ್ಲಿ S2 ನ ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ S3 ಸಿಗುತ್ತೆ. ಸಮ್ ಆಫ್ ದ 3 ಮೈನಸ್ ಸಮ್ ಆಫ್ ದ 2 ಟರ್ಮ್ಸ್ ತೆಗೆದ್ಬಿಟ್ರೆ ಹಾಗೇನು ಆರಾಮಾಗಿ ನಮಗೆ ಆನ್ಸರ್ ಸಿಗುತ್ತೆ ಸ್ಟೂಡೆಂಟ್ಸ್. ಓಕೆ, ಇನ್ನು ನೆಕ್ಸ್ಟ್ ಇದು ಫಾರ್ಮುಲಾಸ್ ನೀವು ಫೋಕಸ್ ಮಾಡ್ಬೇಕಾಗಿರೋದು. ಇನ್ನು ಅರ್ಥಮೆಟಿಕ್ ಮೀನ್ ಅಂತ ಬರುತ್ತೆ. ಮೀನ್ ಅಂದ್ರೆ ಗೊತ್ತೇ ಇದೆ ನಮ್ಗೆ ಆಲ್ರೆಡಿ. ಮೀನ್ ಯಾವ ತರ ಫೈಂಡ್ ಮಾಡ್ತೀವಿ ಅಂತ, ಎರಡು ಟರ್ಮ್ ಕೊಟ್ಟಾಗ ಎಷ್ಟಿರುತ್ತೆ ಅದ್ರ ಮೇಲೆ ಟ್ರೈನ್ ಮಾಡ್ತೀವಿ. ಈಗ ಎರಡೇ ಟರ್ಮ್ ಇದೆ ಅಂದ್ರೆ ಎ ಪ್ಲಸ್ ಬಿ ಡಿವೈಡ್ ಬೈ ಟು ಆಗುತ್ತೆ. ಸಾಕಷ್ಟು ಇದ್ರೆ ಇದ್ರ ಮೇಲೆ ಸಮ್ ಮಾಡಬೇಕು, ಡಿವೈಡ್ ಬೈ ಎಷ್ಟು ಅಬ್ಸರ್ವೇಷನ್ ಎಲ್ಲದೂ ಸಮ್ ಡಿವೈಡ್ ಬೈ ಎನ್ ಅಂತ ಮಾಡ್ತೀವಿ ನಾವು. ಓಕೆ, ಇಲ್ಲಿ ಕೆಲವೊಂದಿಷ್ಟು ಹಿಂಟ್ಸ್ ಗಳಿದೆ ನೋಡಿ. ನೀವು ಏನಾದ್ರು ಒಂದು ಅರ್ಥಮೆಟಿಕ್ ಮೀನ್ಗೆ ಕೆ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅಗೇನ್ ಇದು ಅರ್ಥಮೆಟಿಕ್ ಮೀನೇ ಆಗಿರುತ್ತೆ. ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಡಿವೈಡ್ ಮಾಡ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ 1 2 3 4 ಇದೆ, ಇದು ಎ ಪಿ ಆಗುತ್ತಲ್ವಾ ಇದು. ಓಕೆ, ಇದಕ್ಕೆ ನಾನು 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಡಿಫರೆನ್ಸ್ ಒಂದೇ ಬರುತ್ತಲ್ಲ ಅದಕ್ಕೆ ಎ ಪಿ ಆಗಿದೆ. 2 ಇಂದ ಮಲ್ಟಿಪ್ಲೈ ಮಾಡ್ಬೋದು, ಇನ್ನಾಗುತ್ತೆ 2 ಇಂಟು 1 2 ಆಗುತ್ತೆ, ಇದು 4 ಇದು 6 ಇದು 8. ಇದನ್ನ ಚೆಕ್ ಮಾಡಿ, ಇದು ಕೂಡ ಎ ಪಿನೇ ಆಗಿರುತ್ತೆ, ಅದೇ ಮೀನಿಂಗ್ ಇರುತ್ತೆ. ಓಕೆ, ಇಲ್ಲಿ ಕೆಲವೊಂದಿಷ್ಟು ಹಿಂಟ್ಸ್ ಪಾಯಿಂಟ್ಸ್ ಗಳಿದಾವೆ, ಇದನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಇದಾಯ್ತು ಎ ಪಿ. ಇನ್ನು ಜಿ ಪಿ ಬರುತ್ತೆ ಫ್ರೆಂಡ್ಸ್. ಜಿ ಪಿ ಯಾವುದಕ್ಕೆ ನಾವು ಜಿ ಪಿ ಅಂತ ಕರಿತೀವಿ ಅಂದ್ರೆ ಇಲ್ಲಿ ಕಾಮನ್ ರೇಷಿಯೋ ಸೇಮ್ ಆಗಿರುತ್ತೆ. ಟಿ1 ಟಿ1 ಅಥವಾ ಟಿ2 ಡಿವೈಡ್ ಬೈ ಟಿ1 ಅಥವಾ ಟಿ3 ಡಿವೈಡ್ ಬೈ ಟಿ2 ಮಾಡ್ಕೊಂಡಾಗ ಆನ್ಸರ್ ಸೇಮ್ ಬರುತ್ತೆ. ಇದು ಟಿ ಎನ್ ಪಾಯಿಂಟ್ ಮಾಡುವಂತ ಫಾರ್ಮುಲಾ ಏನಾಗಿರುತ್ತೆ, ಎ ಇಂಟು ಆರ್ ಎಸ್ ಟು ಎನ್ ಮೈನಸ್ ಒನ್. ಅದೇ ಇದನ್ನ ನಾವು ಸಾಲ್ವ್ ಮಾಡುವಂತ ಕ್ವಶನ್. ಅಗೇನ್ ಇಲ್ಲಿ ಎಸ್ ಎನ್ ಪಾಯಿಂಟ್ ಮಾಡುವಂತ ಫಾರ್ಮುಲಾ ಏನಾಗಿರುತ್ತೆ ನೋಡಿ, ಎ ಇಂಟು ಆರ್ ಎಸ್ ಎನ್ ಮೈನಸ್ ಒನ್ ಡಿವೈಡ್ ಬೈ ಆರ್ ಮೈನಸ್ ಒನ್ ಯೂಸ್ ಮಾಡ್ತೀವಿ. ಇದನ್ನೊಂದು ಫಾರ್ಮುಲಾ ಇದೆ, ಅಥವಾ ಆರ್ ಲೆಸ್ ದನ್ ಆಗಿದ್ದಾಗ ಅದನ್ನು ಯೂಸ್ ಮಾಡ್ತೀವಿ. ಅಗೇನ್ ಇಲ್ಲಿ ಜೊಮೆಟ್ರಿಕ್ ಮೀನ್ ಬರುತ್ತೆ. ಜೊಮೆಟ್ರಿಕ್ ಮೀನ್ ಫೈಂಡ್ ಮಾಡುವಂಥದ್ದು ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ ಆಗಿರುತ್ತೆ. ಓಕೆ, ಇದಿಷ್ಟು ಇಂಪಾರ್ಟೆಂಟ್ ರಿಸಲ್ಟ್ಸ್ ಗಳು ನಿಮಗೆ ಗೊತ್ತಿರಬೇಕಾಗಿರುವಂಥದ್ದು. ಅದಾದ್ಮೇಲೆ ಸಮ್ ಆಫ್ ದ ಸ್ಪೆಷಲ್ ಸೀರೀಸ್ ಅಂತ ಬರುತ್ತೆ. ಈ ಒಂದಿಷ್ಟು ಕ್ಯೂಬ್ ತನ ಫಾರ್ಮುಲಾಸ್ ನಿಮ್ಗೆ ಗೊತ್ತಿರಬೇಕು. ಸ್ಕ್ವೇರ್ ಕ್ಯೂಬ್ ಯಾವಪ್ಪ ಅಂದ್ರೆ ಸಮ್ ಆಫ್ ದ ಕೆ ಅಂದ್ರೆ ಸಮ್ ಆಫ್ ದ ನ್ಯಾಚುರಲ್ ನಂಬರ್, ಇದ್ರ ಆನ್ಸರ್ ಆಗುತ್ತೆ ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಆಗುತ್ತೆ. ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅ ನ್ಯಾಚುರಲ್ ನಂಬರ್ ಅಂದ್ರೆ ಎನ್ ಇಂಟು ಎನ್ ಪ್ಲಸ್ ಒನ್, ಎನ್ ಇಂಟು ಎನ್ ಪ್ಲಸ್ ಒನ್ ಟು ಎನ್ ಪ್ಲಸ್ ಒನ್ ಡಿವೈಡ್ ಬೈ ಸಿಕ್ಸ್. ಸಮ್ ಆಫ್ ದ ಕ್ಯೂಬ್ಸ್ ಆಫ್ ಅ ನ್ಯಾಚುರಲ್ ನಂಬರ್ ಇತ್ತಂದ್ರೆ ಅದರ ರಿಸಲ್ಟ್ ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಹೋಲ್ ಸ್ಕ್ವೇರ್ ಆಗುತ್ತೆ. ಈ ಮೂರು ರಿಸಲ್ಟ್ಸ್ ಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ? ಸೊ ಇದಾಗಿದೆ ಕಂಪ್ಲೀಟ್ ಟು ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಲ್ಲಿ ಬರುವಂತ ಒಂದಿಷ್ಟು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಸೀಕ್ವೆನ್ಸ್ ಅಂಡ್ ಸೀರೀಸ್ ಆದ್ಮೇಲೆ ಬರುವಂತದ್ದು ಸ್ಟ್ರೇಟ್ ಲೈನ್. ಇದು ಒಂದು ಇಂಪಾರ್ಟೆಂಟ್ ಚಾಪ್ಟರ್, ಅಗೇನ್ ಹೈ ವೇಟೇಜ್ ಚಾಪ್ಟರ್ ಆಗಿದೆ ಸ್ಟೂಡೆಂಟ್ಸ್ ಇದು. ಓಕೆನಾ? ಚಾರ್ಟ್ ಡಿಸ್ಕನೆಕ್ಟ್ ಪ್ಲೀಸ್ ವೇಟ್, ವಿ ವಿಲ್ ಟ್ರೈ ಟು ರೀಕನೆಕ್ಟ್. ಚಾರ್ಟ್ ಬರ್ತಾ ಇಲ್ವಾ, ಅದಕ್ಕೆ ಇದು ಆಗಿದೆ ಅನ್ಸುತ್ತೆ. ಬೆಟರ್ ಓಕೆ, ಒಂದು ಸೆಕೆಂಡ್ ನಾನು ನೋಡ್ತೇನೆ. ಏನಾಗಿದೆ ಗೊತ್ತಿಲ್ಲ.
ಎಸ್, ಇವಾಗ ಮೇ ಬಿ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಓಕೆ ಸ್ಟೂಡೆಂಟ್ಸ್, ಸ್ಟ್ರೇಟ್ ಲೈನ್ ಸ್ಟಾರ್ಟ್ ಮಾಡೋಣ ಅಲ್ವಾ? ಸೊ ಯಾರೆಲ್ಲ ಇವಾಗ ಜಾಯ್ನ್ ಆಗಿದ್ದಾರೆ ನೋಡಿ, ಸೊ ಒಂದ್ಸತಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ, ಹಾಗೆ ಲೈಕ್ ಬಟನ್ ಕ್ಲಿಕ್ ಮಾಡಿ. ಮೋರ್ ದನ್ 300 ಫ್ರೆಂಡ್ಸ್ ಇದ್ದೀರಾ, ಕಮ್ ಆನ್ ಫಾಸ್ಟ್. ಸೊ ಕ್ವಶನ್ಸ್ ಆಲ್ರೆಡಿ ಸಾಕಷ್ಟು ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಿಲ್ಲ ಇನ್ನೂ ನಿಮಗೆ ಕ್ವಶನ್ಸ್ ಬೇಕಾದ್ರೆ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಕೂಡ ಮಾಡಿ ಫ್ರೆಂಡ್ಸ್. ಅವೈಲೇಬಲ್ ಇದೆ ನೋಡಿ ಈ ಒಂದು ಚಾಪ್ಟರ್ ಮೇಲೆ ಇರುವಂತ ಕ್ವಶನ್ಸ್ಗಳು. ಇವಾಗ ಮೇನ್ ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳು ಪಾಯಿಂಟ್ಗಳನ್ನ ನಾನು ಇವಾಗ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಓಕೆ, ಎಸ್. ಸೊ ನೋಡಿ ಇವಾಗ ನೆಕ್ಸ್ಟ್ ಕ್ವಶನ್, ಸ್ಟ್ರೇಟ್ ಲೈನ್ ಚಾಪ್ಟರ್ಸ್ ಬಹಳ ಕಾನ್ಸೆಪ್ಟ್ಗಳು ಬರುತ್ತೆ ಇದರಲ್ಲಿ. ಸೊ ಅವೆಲ್ಲಾನು ನಿಮ್ಗೆ ಗೊತ್ತಿರಬೇಕಾಗತ್ತೆ. ಏನೆಲ್ಲಪ್ಪ ಅಂದ್ರೆ ಫಸ್ಟ್ ಬರೋದು ಸ್ಲೋಪ್ ಆಫ್ ಅ ಲೈನ್. ಸ್ಲೋಪ್ ಮೇಲೆ ಒಂದಿಷ್ಟು ಫಾರ್ಮುಲಾಸ್ಗಳಿದಾವೆ, ಅದಾದ್ಮೇಲೆ ಇಕ್ವೇಶನ್ ಆಫ್ ಅ ಲೈನ್. ಈ ಎರಡು ಕಾನ್ಸೆಪ್ಟ್ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸ್ಟೂಡೆಂಟ್ಸ್, ಯಾಕಂದ್ರೆ ಇವೇ ಎರಡು ಕಾನ್ಸೆಪ್ಟ್ ಕಂಪ್ಲೀಟ್ ಚಾಪ್ಟರ್ ಅಲ್ಲಿ ಇರುವಂತದ್ದು. ಈ ಎರಡು ಚಾಪ್ಟರ್ಸ್ ಡಿಟೇಲ್ ಆಗಿ ನೀವೇನಾದ್ರೂ ತಿಳ್ಕೊಂಡಿದೆ ಆದ್ರೆ ಆರಾಮಾಗಿ ಇದ್ರ ಮೇಲೆ ಬರುವಂತ ಕ್ವಶನ್ಸ್ ಸಾಲ್ವ್ ಮಾಡ್ಬೋದು. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅದಕ್ಕೆ ನಾವು ಏನಂತ ಡಿನೋಟ್ ಮಾಡ್ತೀವಿ, ಟ್ಯಾನ್ ಥೀಟಾ ಅಂತ ಡಿನೋಟ್ ಮಾಡ್ತೀವಿ, ಕರೆಕ್ಟಾ? ಇವಾಗ ಫಸ್ಟ್ ಫಾರ್ಮುಲಾ ನೋಡಿ, ಸ್ಲೋಪ್ ಪಾಸಿಂಗ್ ಥ್ರೂ ದ 2 ಪಾಯಿಂಟ್ಸ್. 2 ಪಾಯಿಂಟ್ಸ್ ಕೊಟ್ಟಾಗ ಫಾರ್ಮುಲಾ ಏನು, y2 - y1 ಡಿವೈಡ್ ಬೈ x2 - x1. ಇದು ಫಸ್ಟ್ ರಿಸಲ್ಟ್. ಅದಾದ್ಮೇಲೆ ಎಂಗಲ್ ಬಿಟ್ವೀನ್ ದ 2 ಪಾಯಿಂಟ್ ಫಾರ್ಮುಲಾ ಅಥವಾ 2 ಪಾಯಿಂಟ್ ಲೈನ್ ಅಥವಾ 2 ಪಾಯಿಂಟ್ ಅಂತ ಕರಿತೀವಿ. ಆಗ ಟ್ಯಾನ್ ಥೀಟಾ ಏನಾಗಿರುತ್ತೆ, m2 - m1 ಡಿವೈಡ್ ಬೈ 1 ಪ್ಲಸ್ m1 ಇಂಟು m2 ಅಂತ ಯೂಸ್ ಮಾಡ್ತೀವಿ, ಅಥವಾ ಟ್ಯಾನ್ ಥೀಟಾ ಮಾಡಲಸ್ ಆಗಿನೂ ಯೂಸ್ ಮಾಡ್ತೀವಿ. ಇದು ನಿಮಗೆ ಗೊತ್ತಿರುವಂತದ್ದು. ಓಕೆ, ಇಲ್ಲಿ 2 ಪಾಯಿಂಟ್ಸ್ ಇಂಪಾರ್ಟೆಂಟ್. 2 ಲೈನ್ ಪರ್ಪೆಂಡಿಕ್ಯುಲರ್ ಇದ್ದಾಗ ಮತ್ತೆ ಪ್ಯಾರಲಲ್ ಇದ್ದಾಗ ಸ್ಲೋಪ್ ಏನಾಗುತ್ತೆ, ಪ್ಯಾರಲಲ್ ಇದ್ದು ಅಂತ ಅನ್ಕೊಳ್ಳಿ 2 ಲೈನ್, ಆಗ ಸ್ಲೋಪ್ ಏನಾಗುತ್ತೆ, m1 = m2 ಇರುತ್ತೆ. m1 ಅಂದ್ರೆ ಫಸ್ಟ್ ಸ್ಲೋಪ್, m2 ಅಂದ್ರೆ ಸೆಕೆಂಡ್ ಲೈನ್ ಸ್ಲೋಪ್. 2 ಈಕ್ವಲ್ ಆಗಿರುತ್ತೆ. 2 ಲೈನ್ ಪರ್ಪೆಂಡಿಕ್ಯುಲರ್ ಇತ್ತು ಅಂದ್ರೆ ಆಗ ಏನಾಗುತ್ತೆ, m1 ಇಂಟು m2 ಮಾಡಿದಾಗ -1 ಆನ್ಸರ್ ಬರಬೇಕು. ಅಥವಾ m1 ಇದು ಇದ್ದಾಗ m1 = -1 ಡಿವೈಡ್ ಬೈ m2 ಆಗಿರುತ್ತೆ. ಇದು ಕೂಡ ಕರೆಕ್ಟ್ ಆಗಿರುತ್ತೆ. ಓಕೆ, ಅಥವಾ ಈ ತರನು ಬರೀಬಹುದು ನೋಡಿ, ಪರ್ಪೆಂಡಿಕ್ಯುಲರ್ ಇದ್ದಾಗ m1 ಇಂಟು m2 = -1. ಅದಾದ್ಮೇಲೆ ನೆಕ್ಸ್ಟ್ ಕೋಲಿನಿಯರಿಟಿ ಆಫ್ ಅಂತ ಒಂದಷ್ಟು ಪಾಯಿಂಟ್ಸ್ ಬರುತ್ತೆ. ಏನಂದ್ರೆ ಕೋಲಿನಿಯರಿಟಿ ಆಫ್ 3 ಪಾಯಿಂಟ್ಸ್ ಅಂತ ಬರುತ್ತೆ. 3 ಪಾಯಿಂಟ್ಸ್ ಕೊಟ್ಟಾಗ ನಾವು ಕೋಲಿನಿಯರಿಟಿ ಚೆಕ್ ಮಾಡುವಂತದ್ದು ರಿಸಲ್ಟ್ಸ್ ಆಗಿರುತ್ತೆ. ಇದು 3 ಪಾಯಿಂಟ್ಸ್ ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡುವಾಗ ಆಗ ನಾವು ಕೋಲಿನಿಯರ್ ಅಂತ ಹೇಳ್ತೀವಿ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಬರೋದು ಇಕ್ವೇಶನ್ ಆಫ್ ಅ ಲೈನ್. ಇದು ಬಹಳ ಇಂಪಾರ್ಟೆಂಟ್. ಯಾವೆಲ್ಲ ರಿಸಲ್ಟ್ಸ್ಗಳು ನೋಡಿ, ಇವಾಗ ನೋಡಿ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಅಂತ ಬರುತ್ತೆ. ಯಾಕೆಂದ್ರೆ ಡಿಸ್ಟೆನ್ಸ್ ಆಫ್ ಅ ಲೈನ್ ಪ್ಯಾರಲಲ್ ಟು ದ ಇಕ್ವೇಶನ್ ಆಫ್ ದ ಲೈನ್. ವೈ ಆಕ್ಸಿಸ್ ತಗೊಂಡ್ರೆ y = ಕಾನ್ಸ್ಟೆಂಟ್ ತಗೊಂತೀವಿ, ಎಕ್ಸ್ ಮೇಲೆ ತಗೊಂಡ್ರೆ x = ಅಗೇನ್ ಒಂದು ಕಾನ್ಸ್ಟೆಂಟ್ x b ಏನಾದ್ರೂ ತಗೋಬಹುದು ನೀವು. ಮೇನ್ ಇಂಪಾರ್ಟೆಂಟ್ ಇಕ್ವೇಶನ್ ಆಫ್ ದ ಲೈನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 1 ಸೆಕೆಂಡ್. ಓಕೆ, ಇಲ್ಲಿದೆ ಪಾಯಿಂಟ್ ಸ್ಲೋಪ್ ಫಾರ್ಮ್ ಅಂತ ಬರುತ್ತೆ. ಪಾಯಿಂಟ್ ಸ್ಲೋಪ್ ಫಾರ್ಮ್ ಅಂತಂದ್ರೆ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ x1, y1 ಅಂತ ಹೇಳಿ, ಅಗೇನ್ ಸ್ಲೋಪ್ ಕೂಡ ಬಂದಿರುತ್ತೆ. ಆಗ ನಾವು ಇಕ್ವೇಶನ್ ಆಫ್ ದ ಲೈನ್ ನ ಫೈಂಡ್ ಮಾಡಬಹುದು. ಇವೆಲ್ಲಾನು ಇಕ್ವೇಶನ್ ಆಫ್ ದ ಲೈನ್ ನ ಫೈಂಡ್ ಮಾಡುವಂತ ಒಂದಿಷ್ಟು ಫಾರ್ಮುಲಾಸ್ಗಳಿರುತ್ತೆ. ಏನಿದೆ ಫಾರ್ಮುಲಾ, y - y0 = m ಇಂಟು x - x0. m ಅಂದ್ರೆ ಸ್ಲೋಪು, y0 x0 ಪಾಯಿಂಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ 2 ಪಾಯಿಂಟ್ ಫಾರ್ಮ್. ಅಂದ್ರೆ 2 ಪಾಯಿಂಟ್ ಕೊಟ್ಟಾಗ ಸ್ಲೋಪ್ ಇಕ್ವೇಶನ್ ಆಫ್ ದ ಲೈನ್ ಯಾವ ತರ ಫೈಂಡ್ ಔಟ್ ಮಾಡಬೇಕು ಅನ್ನೋದು ಇರುತ್ತೆ. ಸೊ 2 ಪಾಯಿಂಟ್ ಕೊಟ್ಟಾಗ ಏನಾಗಿರುತ್ತಪ್ಪ ಅಂದ್ರೆ y - y1 = y2 - y1 ಡಿವೈಡ್ ಬೈ x2 - x1 ಇಂಟು x - x1 ಆಗಿರುತ್ತೆ. ಇದು ಈ ಕಡೆ ಬರೆದ್ರು ಕೂಡ ನಡೆಯುತ್ತೆ. ಓಕೆ, ನೆಕ್ಸ್ಟ್ ಬರೋದು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮುಲಾ. ಇಂಟರ್ಸೆಪ್ಟ್ ಆಗಿದ್ದಾಗ ಫಾರ್ಮುಲಾ ಏನಾಗುತ್ತೆ, ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್. ಇದು ನಮಗೆ ಇರುತ್ತೆ ವೈ ಇಂಟರ್ಸೆಪ್ಟ್ ಇದ್ದಾಗ y = mx ಪ್ಲಸ್ c ಆಗಿರುತ್ತೆ. ಎಕ್ಸ್ ಇಂಟರ್ಸೆಪ್ಟ್ ಇದ್ದಾಗ ಏನಾಗುತ್ತೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದು y ಇಂಟರ್ಸೆಪ್ಟ್ ಇದ್ದಾಗಿಂದು ಫಾರ್ಮುಲಾನ ಇಲ್ಲಿದೆ. ಎಕ್ಸ್ ಇಂಟರ್ಸೆಪ್ಟ್ ಇದ್ದಾಗ ಏನಾಗುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನೋಡೋಣ. ಓಕೆ, ಸೊ ನಾನು ಇವಾಗ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇಂಟರ್ಸೆಪ್ಟ್ ಫಾರ್ಮ್ ಅಂತ ಬರುತ್ತೆ. ಅಂದ್ರೆ 2 ಇಂಟರ್ಸೆಪ್ಟ್ ಆದಾಗ, ಇದು ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಕಂಪ್ಲೀಟ್ ಆಗಿ ಸಪರೇಟ್. 2 ಇಂಟರ್ಸೆಪ್ಟ್ ಪಾಯಿಂಟ್ ಇದ್ದಾಗ ಆಗ ಏನಾಗತ್ತಪ್ಪ ಅಂದ್ರೆ x ಡಿವೈಡ್ ಬೈ a ಪ್ಲಸ್ y ಡಿವೈಡ್ ಬೈ b = 1 ಆಗಿರುತ್ತೆ. ಎಲಿಪ್ಸ್ ಸ್ಕ್ವೇರ್ ತಗೊಂತೀವಿ, ಬಟ್ ಇಲ್ಲಿ ಬರೀ ಕಾನ್ಸ್ಟೆಂಟ್ x ಅಷ್ಟೇ y ಅಷ್ಟೇ ಇರುತ್ತೆ. ಸೊ ಇದು ಇಂಟರ್ಸೆಪ್ಟ್ ಫಾರ್ಮುಲಾ. ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಇದು ನಿಮಗೆ ನೆನಪಲ್ಲಿ ಇರಬೇಕು. ಇನ್ನು ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ನೋಡಿ, ನಾರ್ಮಲ್ ಫಾರ್ಮ್ ಅಂತ ಬರುತ್ತೆ. ನಾರ್ಮಲ್ ಅಂತಂದ್ರೆ ಅಗೇನ್ ಇದು ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಓಕೆನಾ?
ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದ್ದಾರೆ ನೋಡಿ, ಟು ಒರಿಜಿನ್ ಟು ದ ಲೈನ್. ಆ ಲೈನ್ ಹೆಂಗಾಗಿರತ್ತಪ್ಪ ಅಂತಂದ್ರೆ ಈ ತರ ನಮ್ದು ಎಕ್ಸ್ ಆಕ್ಸಿಸ್ ಇಲ್ಲಿಂದ ಇರುತ್ತೆ ನಿಮ್ದು ಸ್ಲೋಪ್ ಗೆ ಪರ್ಪೆಂಡಿಕ್ಯುಲರ್. ಓಕೆ, ಸೊ ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ, ಅಗೇನ್ ಇದನ್ನ ನಾವು ಡಿಸ್ಕಷನ್ ಮಾಡ್ತೀವಿ. ಇನ್ನ ಜನರಲ್ ಇಕ್ವೇಶನ್ ನ ಪಾಯಿಂಟ್ ಮಾಡುವಂಥದ್ದು, ಈ ಒಂದು ಇಕ್ವೇಶನ್ ಕೊಟ್ಟಾಗ ನಾವು ಯಾವ ತರ ಇಕ್ವೇಶನ್ ಪಾಯಿಂಟ್ ಮಾಡ್ತೀವಿ, ಸ್ಲೋಪ್ ಪಾಯಿಂಟ್ ಮಾಡ್ತೀವಿ ಅನ್ನೋದನ್ನ ಆಗಿರುತ್ತೆ. ಸೊ ಇದು ಜನರಲ್ ಇಕ್ವೇಶನ್ ತಗೊಂಡು ಮಾಡುವಂತ ರಿಸಲ್ಟ್ ಎ ಮೈನಸ್ ಎ ಬೈ ಬಿ ಅಗೇನ್ ಮೈನಸ್ ಎ ಬೈ ಸಿ, ಇದನ್ನು ಪಾಯಿಂಟ್ ಮಾಡುವಂಥದ್ದು ಎಂ ಸ್ಲೋಪ್ ಪಾಯಿಂಟ್ ಮಾಡುವಂಥದ್ದಾಗಿರುತ್ತೆ. ಇದರಲ್ಲಿ ಕೂಡ ಇಂಟರ್ಸೆಪ್ಟ್ ಫಾರ್ಮ್ ಬರುತ್ತೆ. ಓಕೆ, ಇಂಟರ್ಸೆಪ್ಟ್ ಫಾರ್ಮ್ ಅಂತಂದ್ರೆ ಅಗೇನ್ ಎಕ್ಸ್ ಡಿವೈಡ್ ಬೈ ಮೈನಸ್ ಸಿ ಬೈ ಎ, ವೈ ಡಿವೈಡ್ ಬೈ ಇದು ಎಕ್ಸ್ ಇಂಟರ್ಸೆಪ್ಟ್ ಇದು ವೈ ಇಂಟರ್ ಸಿಂಪ್ಲಿಫೈ ಮಾಡಿದಾಗ ಈ ತರ ನಮಗೆ ಆನ್ಸರ್ ಬರುತ್ತೆ. ಅಗೇನ್ ನಾರ್ಮಲ್ ಫಾರ್ಮ್ ಬರುತ್ತೆ, ಇದರಲ್ಲಿ ಕೂಡ ಕಾಸ್ ಇದರದ್ದು ಫಾರ್ಮಲ್, ಈ ರಿಸಲ್ಟ್ಸ್ ಗಳು ಕೂಡ ನಿಮಗೆ ಗೊತ್ತಿರಬೇಕು. ಕೆಲವೊಂದ್ಸತಿ ಇದ್ರ ಮೇಲೆ ಎಕ್ಸಾಂಪಲ್ ಕೇಳ್ತಾರೆ. ಲಾಸ್ಟ್ ಬರೋದು ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್. ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಅಲ್ಲಿ ಏನ್ ಸ್ಟಡಿ ಮಾಡ್ತೇವೆ ಅಂದ್ರೆ ಡಿ ಇಸ್ ಈಕ್ವಲ್ಸ್ ಟು ಈ ಒಂದು ಫಾರ್ಮುಲಾನು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ, ಅಗೇನ್ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಪ್ಯಾರಲಲ್ ಲೈನ್ ಆಗಿದ್ರೆ ಜಸ್ಟ್ ಈ ಒಂದು ಫಾರ್ಮುಲಾ ಏನಿದೆ, ಡಿ ಇಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ C1 ಮೈನಸ್ C2 ಡಿವೈಡ್ ಬೈ ರೂಟ್ ಆಫ್ 1 ಪ್ಲಸ್ m ಸ್ಕ್ವೇರ್ ಅಂತ. ಓಕೆ, ಸೊ ಇದಿಷ್ಟು ರಿಸಲ್ಟ್ಸ್ ಗಳು ಈ ಒಂದು ಸ್ಟ್ರೇಟ್ ಲೈನ್ ಚಾಪ್ಟರ್ ಅಲ್ಲಿ ಬರುವಂತದ್ದಾಗಿರುತ್ತೆ. ಇನ್ನು ಇದು ಬಿಟ್ಟರೆ ನೆಕ್ಸ್ಟ್ ಕೊನೆಗೆ ಸೆಕ್ಷನ್, ಅದರ ಮೇಲೆ ಬಹಳಷ್ಟು ಏನ್ ಕ್ವಶನ್ಸ್ ಗಳು ಬರೋದಿಲ್ಲ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ಸ್ಗಳು. ಓಕೆ ಸ್ಟೂಡೆಂಟ್ಸ್, ಜಾಸ್ತಿ ಸ್ಟೂಡೆಂಟ್ಸ್ ಸೆಕೆಂಡ್ ಇಯರ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಆದಷ್ಟು ನಾನು ಇವಾಗ ಕೊನಿಕ್ ಸೆಕ್ಷನ್ ಮೇಲೇನು ನಾನು ಏನ್ ಮಾಡ್ತಾ ಇಲ್ಲ, ಅದ್ರ ಮೇಲೆ ಕಡಿಮೆ ಬರುತ್ತೆ. ಸೊ ಬೇರೆ ಒಂದು ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಒನ್ ಸೆಕೆಂಡ್. ಎಸ್, ಲಿಮಿಟ್ಸ್ ಅಂಡ್ ಡೆರಿವೇಟಿವ್ ಚಾಪ್ಟರ್ ಇದೆ ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಚಾಪ್ಟರ್, ಯಾಕಂದ್ರೆ ಹೈ ವೇಟೇಜ್ ಚಾಪ್ಟರ್, ಜಾಸ್ತಿ ಕ್ವಶನ್ ಬರುತ್ತೆ. ಅಗೇನ್ 4 to 5 ಕ್ವಶನ್ ಈ ಒಂದು ಚಾಪ್ಟರ್ ಮೇಲೆನೆ ಬರುವಂತದ್ದಾಗಿರುತ್ತೆ. ಸೊ ಈ ಒಂದು ಚಾಪ್ಟರ್ ಬಗ್ಗೆ ಇವಾಗ ಸ್ವಲ್ಪ ಡಿಸ್ಕಷನ್ ಮಾಡೋಣ, ಅದರಲ್ಲಿ ಬರುವಂತದ್ದು ರಿಸಲ್ಟ್ಸ್ ಏನೇನಿದಾವ ಅಂತ. ಓಕೆ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸಿ. ಎಸ್, ಸೊ ಫಸ್ಟ್ ಟೈಮ್ 500 ಲೈಕ್ಸ್ ಕ್ರಾಸ್ ಆಗಿದೆ. ಓಕೆ, ವೆರಿ ಗುಡ್. ಸೊ ಸ್ಟಾರ್ಟ್ ಮಾಡೋಣ. ಎಕ್ಸಾಂಪ್ಲರ್ ಪ್ರಾಬ್ಲಮ್ ಅಷ್ಟೇ ಮಾಡಿದ್ರೆ ಸಾಕಾಗಿ, ಯಾವ್ದು ಮಾಡಿದ್ರು ಸಾಕಾಗಲ್ಲ. ಬಟ್ ಇನ್ಫಾರ್ಮೇಶನ್ ಎಕ್ಸಾಂಪಲ್ ಕ್ವಶನ್ಸ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಕೆಲವೊಂದು ಕ್ವಶನ್ಸ್ ಬರುವಂತ ಚಾನ್ಸಸ್ ಗಳೇ ಇರುತ್ತೆ. ಓಕೆ, ಎಸ್ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಲಿಮಿಟ್ಸ್ ಅಂಡ್ ಡೆರಿವಿಟಿವ್. ಲಿಮಿಟ್ಸ್ ಅಂಡ್ ಡೆರಿವಿಟಿವ್ ಚಾಪ್ಟರ್ಸ್ ನೋಡಿ. ಲಿಮಿಟ್ಸ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಏನೆಲ್ಲ ಸ್ಟಡಿ ಮಾಡಿದೀರಾ ಅಂತ ಹೇಳಿ. ಸೊ ಲಿಮಿಟ್ಸ್ ಅನ್ನ ಯಾವಾಗ ನಾವು ಅಪ್ಲೈ ಮಾಡಬೇಕು, ಯಾವ ತರ ಅಪ್ಲೈ ಮಾಡಬೇಕು, 0/0 ಬಂದಾಗ ಯಾವ ತರ ಅಪ್ಲೈ ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಡೆರಿವಿಟಿವ್ ಯಾವುದು, ರೈಟ್ ಹ್ಯಾಂಡ್ ಡೆರಿವಿಟಿವ್ ಯಾವ ತರ ಅಪ್ಲೈ ಮಾಡಬೇಕು, ಇದೆಲ್ಲ ನಿಮಗೆ ಗೊತ್ತಿರಲೇಬೇಕು ಫ್ರೆಂಡ್. ಆಗ ಮಾತ್ರ ನಾವು ಕ್ವಶನ್ಸ್ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಆಮೇಲೆ ಕೆಲವೊಂದಿಷ್ಟು ಪ್ರಾಪರ್ಟೀಸ್ ಬರುತ್ತೆ. ಎಡಿಷನ್ ಬಂದಾಗ ಸಪರೇಟ್ ಆಗಿ ಲಿಮಿಟ್ ತಗೋಬಹುದು. ಸೇಮ್ ಸಬ್ಟ್ರಾಕ್ಷನ್ ಡಿವಿಷನ್ ಯಾವ್ದು ಬಂದ್ರೂ ಲಿಮಿಟ್ ನ ನಾವು ಸಪರೇಟ್ ಆಗಿ ಅಪ್ಲೈ ಮಾಡ್ಕೋಬಹುದು ಆಗಿರುತ್ತೆ. ಓಕೆನಾ? ಇನ್ನು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಡೆರಿವಿಟಿವ್ ಯಾವಾಗ ಮಾಡ್ತೀವಿ, ಲೆಫ್ಟ್ ಹ್ಯಾಂಡ್ ಡೆರಿವಿಟಿವ್ ರೈಟ್ ಹ್ಯಾಂಡ್ ಡೆರಿವಿಟಿವ್ ಅಂತ ಮಾಡ್ತೀವಿ. ಕರೆಕ್ಟಾ? ಎಸ್, ಇದು ಲೆಫ್ಟ್ ಅದೇ ಇದಕ್ಕೇನಾಗಿದೆ, ಒನ್ ಸೆಕೆಂಡ್. ಒನ್ ಸೆಕೆಂಡ್ ಸ್ಟೂಡೆಂಟ್ಸ್, ಮೋಸ್ಟ್ಲಿ ಸ್ಕಿಪ್ ಆಗಿದೆ. ಒನ್ ಸೆಕೆಂಡ್ ನನಗೆ ಟೈಮ್ ಕೊಡಿ, ಸ್ವಲ್ಪ ನಿಬ್ನ ಚೇಂಜ್ ಮಾಡಬೇಕು. ಓಕೆ, ಸೊ ಲೆಫ್ಟ್ ಹ್ಯಾಂಡ್ ಡೆರಿವಿಟಿವ್ ರೈಟ್ ಹ್ಯಾಂಡ್ ಡೆರಿವಿಟಿವ್ ನ ನಾವು ಯಾವಾಗ ಅಪ್ಲೈ ಮಾಡಬೇಕು ಅದು ನಮ್ಗೆ ಗೊತ್ತಿರಬೇಕು. ಓಕೆ, ಇವಾಗ ಕೆಲವೊಂದ್ಸತಿ ಸ್ಪ್ಲಿಟ್ ವೈಸ್ ಫಂಕ್ಷನ್ಸ್ ಗಳನ್ನ ಕೊಡ್ತಾರೆ. ಕರೆಕ್ಟಾ? ಸ್ಪ್ಲಿಟ್ ವೈಸ್ ಫಂಕ್ಷನ್ಸ್ ಅಂತಂದ್ರೆ ಓಕೆ, ಸ್ವಲ್ಪ ನೀವು ಚೇಂಜ್ ಮಾಡ್ತಾ ಇದ್ದೀನಿ. ಸ್ಪ್ಲಿಟ್ ಫಂಕ್ಷನ್ ಅಂದ್ರೆ ಇವಾಗ ಎಕ್ಸ್ ಈಸ್ ಲೆಸ್ ದೆನ್ ಮಾಡ್ ಫಂಕ್ಷನ್, ನಿಮ್ಗೆ ಐ ಥಿಂಕ್ ಗೊತ್ತಿದೆ ಅಂತ ಅನ್ಕೋತೀನಿ. ಮಾಡ್ ಫಂಕ್ಷನ್ಸ್ ಗಳು ಯಾವ ತರ ನಾವು ಬರಿತೀವಿ, -x ಇಫ್ ಎಕ್ಸ್ ಈಸ್ ದ ಗ್ರೇಟರ್ ದ್ಯಾನ್ ಅಂತ ನೋಡಿ ಮಾಡ್ ಫಂಕ್ಷನ್ ನ ಬರೀತೀವಿ. ಇದಕ್ಕೂ ಬರ್ತಾ ಇಲ್ಲ, ನಿಬ್ ಚೇಂಜ್ ಮಾಡುತ್ತೆ. ಒನ್ ಸೆಕೆಂಡ್ ಫ್ರೆಂಡ್ಸ್, ಇದೆಯಾ?
ಓಕೆ. ಓಕೆ, ಯಾಕೋ ಇದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನಾನು ಇದನ್ನ ಹೈಲೈಟರ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇವಾಗ ಸ್ಪ್ಲಿಟ್ ಫಂಕ್ಷನ್ ಇರುತ್ತೆ ನೋಡಿ, ಎಫ್ ಆಫ್ ಎಕ್ಸ್ ಎಫ್ ಆಫ್ ಅದನ್ನ ಮೈನಸ್ ಎಕ್ಸ್ ಇದ್ದಾಗ, ಎಕ್ಸ್ ಇಸ್ ಲೆಸ್ ದನ್ ಇದ್ದಾಗ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ತಗೋಬೇಕು, ಗ್ರೇಟರ್ ದನ್ ಇದ್ದಾಗ ಅಗೇನ್ ನಾವು ರೈಟ್ ಹ್ಯಾಂಡ್ ಲಿಮಿಟ್ ನ ತಗೋಬೇಕು. ಇದು ನಿಮಗೆ ಗೊತ್ತಿರಬೇಕಾಗತ್ತೆ. ಇದರಲ್ಲಿ ಬರುವಂತದ್ದು ಒಂದು ಇಂಪಾರ್ಟೆಂಟ್ ರಿಸಲ್ಟ್ಸ್ ಕೂಡ ಇದು ನಿಮಗೆ ಗೊತ್ತಿರಬೇಕಾಗತ್ತೆ. ಎಕ್ಸ್ ರೆಸ್ಟ್ ಎನ್ ಇದ್ದಾಗ ಏನಾಗುತ್ತೆ, ಎ ಇಂಟು ಎಕ್ಸ್ ರೆಸ್ಟ್ ಎನ್ ಮೈನಸ್ ಒನ್ ಅಂತ. ಓಕೆ, ಅಗೇನ್ ಸ್ಯಾಂಡ್ವಿಚ್ ಥಿಯರಂ ಬರುತ್ತೆ. ಇದಂತೂ ನಿಮ್ಗೆ ಎಲ್ರಿಗೂ ಗೊತ್ತೆ. ಲಿಮಿಟ್ ಆಫ್ ಸೈನ್ ಎಕ್ಸ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1. ಕಾಸ್ ಎಕ್ಸ್ ಇದ್ದಾಗೂ 1 ಆನ್ಸರ್ ಇರುತ್ತೆ. ಸೈನ್ ಎಕ್ಸ್ ಇದ್ದಾಗಂತೂ 0 ತಗೊಂಡಿರ್ತಾರೆ, ಅದು ನಿಮ್ಗೆ ಗೊತ್ತಿದೆ. ಇನ್ನು ಡೆರಿವೇಟಿವ್ ಅಲ್ಲಿ ಫಸ್ಟ್ ಡೆರಿವೇಟಿವ್ ಫಾರ್ಮುಲಾಸ್ ಇದು. ಇದ್ರ ಜೊತೆಗೆ ಇನ್ನೊಂದು ಬರುತ್ತೆ, ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಸಿ ಡಿವೈಡ್ ಬೈ ಎಕ್ಸ್ ಮೈನಸ್ ಸಿ ಅಂತ. ಓಕೆ, ಇನ್ನು ಡೆರಿವೇಟಿವ್ ಅಲ್ಲಿ ಕೆಲವೊಂದಿಷ್ಟು ಫಾರ್ಮುಲಾಸ್ಗಳು ಬರುತ್ತೆ. ಎಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಇದ್ದಾಗ ಡೈರೆಕ್ಟ್ ಆಗಿ ಸಪರೇಟ್ ಆಗಿ ನಾವು ಲಿಮಿಟ್ ನ ಅಪ್ಲೈ ಮಾಡ್ಕೊಂತೀವಿ. ಬಟ್ ಇಂಟು ಇದ್ದಾಗ ಏನ್ ಮಾಡ್ತೀವಪ್ಪ ಅಂತಂದ್ರೆ ಅಲ್ಲಿ ಯು ಇಂಟು ವಿ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಒಂದು ಫಂಕ್ಷನ್ಗೆ ಆಸ್ ಇಟ್ ಇಸ್ ಇಟ್ಟು ಒಂದು ಫಂಕ್ಷನ್ಗೆ ಡಿಫ್ರೆನ್ಶಿಯೇಟ್ ಮಾಡೋದು, ಅಗೇನ್ ಪ್ಲಸ್ ಹಾಕಿ ಇನ್ನೊಂದು ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡೋದು. ಇದು ಯು ಬೈ ವಿ ಅಲ್ಲಿ ವಿ ನ ಮೊದಲಿಗೆ ಅಂದ್ರೆ ಕೆಳಗಡೆ ಇರುವಂತ ಫಂಕ್ಷನ್ಗೆ ಆಸ್ ಇಟ್ ಇಸ್ ಇಟ್ಟು ಮೇಲ್ಗಡೆ ಇರುವಂತದ್ದು ಡಿಫ್ರೆನ್ಶಿಯೇಟ್ ಮಾಡಬೇಕು, ಮೈನಸ್ ಅಗೇನ್ ರಿವರ್ಸ್ ತೆಳಗಡೆ ಇರೋದು ಜಿ ಸ್ಕ್ವೇರ್. ಓಕೆ, ಸೊ ಇದಿಷ್ಟು ಬರುವಂತದ್ದು ಲಿಮಿಟ್ಸ್ ಅಂಡ್ ಡೆರಿವೇಟಿವ್ ಚಾಪ್ಟರ್ ಅಲ್ಲಿ ಸ್ಟೂಡೆಂಟ್ಸ್. ಓಕೆ, ಇದನ್ನ ಸ್ವಲ್ಪ ಪರ್ಫೆಕ್ಟ್ ಮಾಡಿ ಇಟ್ಕೊಳ್ಳಿ. ಇದು ಮುಗಿದ ತಕ್ಷಣ ನಾನು ಸೆಕೆಂಡ್ ಇಯರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಫಾಸ್ಟ್ ಆಗಿ ಇನ್ನು ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಲಿಮಿಟ್ಸ್ ಅಂಡ್ ಡೆರಿವೇಟಿವ್ ಮೇಲೆ ಇದಿಷ್ಟು ನೆನ್ ನೋಡ್ಕೊಳ್ಳಿ. ಇದಾದ್ಮೇಲೆ ನೆಕ್ಸ್ಟ್ ಬರುವಂತ ಇಂಪಾರ್ಟೆಂಟ್ ರಿಸಲ್ಟ್ಸ್ ಯಾವ್ದಪ್ಪ ಅಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಅಷ್ಟೊಂದೇನು ಇಂಪಾರ್ಟೆಂಟ್ ಇರುವಂತ ಕ್ವಶನ್ಸ್ ಗಳೇನು ಬರೋದಿಲ್ಲ, ಆಯ್ತಾ. ಮ್ಯಾಥಮೆಟಿಕಲ್ ರೀಸನಿಂಗ್ ಒಂದು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ, ಒಂದ್ ಕ್ವಶನ್ ಬರ್ಬೋದು. ಸ್ಟಾರ್ಟ್ ಮೇಲೆ ಮೇನ್ ಫಾರ್ಮುಲಾಸ್ಗಳು, ಮೀನ್ ಡಿವಿಯೇಷನ್ ಅಂದ್ರೆ ಏನು, ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಏನಿದೆ, ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್, ಗ್ರೂಪ್ ಡಾಟಾ, ಅನ್ಗ್ರೂಪ್ ಡಾಟಾ. ಓಕೆ, ಇದೆಲ್ಲ ಇಂಪಾರ್ಟೆಂಟ್. ಲಾಸ್ಟ್ ಚಾಪ್ಟರ್ ಪ್ರೊಬ್ಯಾಬಿಲಿಟಿ ಸ್ಟೂಡೆಂಟ್ಸ್. ಈ ಪ್ರೊಬ್ಯಾಬಿಲಿಟಿ ಮೇಲೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಅನ್ನೋದನ್ನ ನಾನು ಹೇಳ್ತೀನಿ. ಇದಾದ್ಮೇಲೆ ಸೆಕೆಂಡ್ ಇಯರ್ ಸ್ಟಾರ್ಟ್ ಮಾಡೋಣ. ಓಕೆನಾ? ಎಸ್, 2 minutes ಟೈಮ್ ಕೊಡಿ, ಪ್ರೊಬ್ಯಾಬಿಲಿಟಿನ ಸ್ಟಾರ್ಟ್ ಮಾಡಿ. ಪ್ರೊಬ್ಯಾಬಿಲಿಟಿಯಲ್ಲಿ ಫಸ್ಟ್ ಇಯರ್ ಅಲ್ಲಿ ಬಹಳ ಈಸಿಯೆಸ್ಟ್ ಕಾನ್ಸೆಪ್ಟ್ಗಳಿದಾವೆ, ಎಲ್ಲ ರಿಸಲ್ಟ್ಸ್ಗಳು. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರೊಬ್ಯಾಬಿಲಿಟಿ. ಓಕೆ, ಪ್ರೊಬ್ಯಾಬಿಲಿಟಿಯಲ್ಲಿ ಫಸ್ಟ್ ಬರುವಂತದ್ದು ಏನಪ್ಪಾ ಅಂದ್ರೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಯಾವ್ದಕ್ಕೆ ನಾವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆಗಿ ಕರಿತೀವಿ ಅಂದ್ರೆ ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮೋರ್ ದ್ಯಾನ್ ಒನ್ ಪಾಸಿಬಲ್ ಔಟ್ಕಮ್ಸ್ ಇರಬೇಕು. ಒಂದೇ ಔಟ್ಕಮ್ಸ್ ಇರಬಾರ್ದು, ಒಂದಕ್ಕಿಂತ ಜಾಸ್ತಿ ಇರಬೇಕು. ಅದಾದ್ಮೇಲೆ ಇನ್ನೊಂದು ಏನ್ ಕಂಡೀಷನ್, ಅಡ್ವಾನ್ಸ್ ಆಗಿ ನಮಗೆ ಹೇಳಿಕೆ ಬರಬಾರ್ದು. ಇನ್ನು ಔಟ್ಕಮ್ಸ್ ಅಂದ್ರೆ ರಿಸಲ್ಟ್ ಗೆ ನಾವು ಔಟ್ಕಮ್ಸ್ ಅಂತ ಇರ್ತೀವಿ. ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಸೆಟ್ ಆಫ್ ಔಟ್ಕಮ್ಸ್ ಗೆ ನಾವು ಏನಂತ ಕರಿತೀವಿ, ಸ್ಯಾಂಪಲ್ ಸ್ಪೇಸು. ಇವೆಲ್ಲಾನು ಸ್ಯಾಂಪಲ್ ಪಾಯಿಂಟ್ ಆಗಿರುತ್ತೆ. ಇವೆಂಟ್ ಅದಕ್ಕೆ ಕರಿತೀವಿ ಅಂದ್ರೆ ಸಬ್ಸೆಟ್ ಆಫ್ ಸ್ಯಾಂಪಲ್ ಸ್ಪೇಸು. ಅಗೇನ್ ಇವೆಂಟ್ ಅಲ್ಲಿ ಫಸ್ಟ್ ಇಂಪಾಸಿಬಲ್ ಇವೆಂಟ್ ಅಂತಂದ್ರೆ ಎಂಟಿ ಸೆಟ್, ಶೋರ್ ಇವೆಂಟ್ ಅಂದ್ರೆ ಯೂನಿವರ್ಸಲ್ ಸೆಟ್. ಎಲ್ಲ ಸೆಟ್ ಇರೋದಕ್ಕೆ ನಾವು ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಇರುವಂತ ಎಲ್ಲ ಸೆಟ್ ಇತ್ತಂದ್ರೆ ಅದಕ್ಕೆ ಶೋರ್ ಇವೆಂಟ್ ಅಂತ ಕರಿತೀವಿ. ಇದಾದ್ಮೇಲೆ ಸಿಂಪಲ್ ಇವೆಂಟ್ ಅಂದ್ರೆ ಒಂದೇ ಇರೋದಕ್ಕೆ, ಕಾಂಪೌಂಡ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ. ಓಕೆ, ಅದಾದ್ಮೇಲೆ ಕಾಂಪ್ಲಿಮೆಂಟರಿ ಬರುತ್ತೆ ಎ ಡ್ಯಾಶ್ ಅಂತ. ಸೊ ಎ ಡ್ಯಾಶ್ ನೀವು ಆಲ್ರೆಡಿ ಗೊತ್ತಿದೆ, ನಾನು ಹೇಳಿದ್ದೀನಿ ಕಾಂಪ್ಲಿಮೆಂಟರಿ ಹೇಳ್ಬೇಕಾದ್ರೆ ಅದೇ ಕಾನ್ಸೆಪ್ಟ್. ಎ ಆರ್ ಬಿ ಅಂದ್ರೆ ಎ ಯೂನಿಯನ್ ಬಿ, ಎ ಅಂಡ್ ಬಿ ಅಂದ್ರೆ ಎ ಇಂಟರ್ಸೆಕ್ಷನ್ ಬಿ, ಎ ಬಟ್ ನಾಟ್ ಬಿ ಅಂದ್ರೆ ಎ ಮೈನಸ್ ಬಿ. ಓಕೆ, ಇದನ್ನ ನಾನು ಆಲ್ರೆಡಿ ಹೇಳಿದೆ ನೋಡಿ ಸೆಟ್ ಥಿಯರಿ ಹೇಳ್ಬೇಕಾದ್ರೆ. ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ಅಂದ್ರೆ ಎ ಮೈನಸ್ ಬಿ ಗೆ ನಾವು ಕರಿತೀವಿ ಅಂತಾರೆ. ಅರ್ಥ ಆಯ್ತಲ್ವಾ? ಇದು ಕೂಡ ನಮ್ಗೆ ಗೊತ್ತಿರ್ಬೇಕಾಗತ್ತೆ. ಇನ್ನು ಇದಾದ್ಮೇಲೆ ಮೇನ್ ಇಂಪಾರ್ಟೆಂಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂಡ್ ಎಕ್ಸಾಸ್ಟಿವ್. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದ್ರೆ ಯಾವ್ದಕ್ಕೆ ಕರಿತೀವಿ, ಎಕ್ಸಾಸ್ಟಿವ್ ಅಂತಂದ್ರೆ ಯಾವ್ದಕ್ಕೆ ಕರಿತೀವಿ ಅಂದ್ರೆ, ಎಕ್ಸ್ಕ್ಲೂಸಿವ್ ಅಂದ್ರೆ ಇಂಟರ್ಸೆಕ್ಷನ್ ಎಂಟಿ ಆಗಿರ್ಬೇಕು, ಎಕ್ಸಾಸ್ಟಿವ್ ಅಂದ್ರೆ ಎಲ್ಲ ತರದ್ದು ಯೂನಿಯನ್ ತಗೊಂಡಾಗ ನಮ್ಗೆ ಮತ್ತೆ ಸ್ಯಾಂಪಲ್ ಸ್ಪೇಸ್ ಆನ್ಸರ್ ಬರಬೇಕು. ಅರ್ಥ ಆಯ್ತಾ? ಸೊ ಅದಕ್ಕೆ ನಾವೇನಂತ ಕರಿತೀವಿ, ಎಕ್ಸಾಸ್ಟಿವ್. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದ್ರೆ ಇಂಟರ್ಸೆಕ್ಷನ್ ನ ಯಾವುದೇ ಎರಡು ಸೆಟ್ ನ ಇಂಟರ್ಸೆಕ್ಷನ್ ತಗೊಂಡಾಗ ಎಂಟಿ ಆನ್ಸರ್ ಬರಬೇಕು, ಡಿಸ್ಜಾಯಿಂಟ್ ಸೆಟ್ ಆಗಿರ್ಬೇಕು. ಅದಕ್ಕೆ ನಾವು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ ಕರಿತೀವಿ. ಇನ್ನು ಇವೆಂಟ್ ನ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ನ ಫೈಂಡ್ ಮಾಡ್ಬೇಕಂದ್ರೆ ಅವಾಗ ಕಂಡೀಷನ್ ಏನಿದೆ, ಯಾವುದೇ ಒಂದು ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಮಾಡಿದ್ರೆ ಅದರ ಆನ್ಸರ್ 0 ಇರ್ಬೇಕು ಅಥವಾ 0ಕ್ಕಿಂತ ದೊಡ್ಡದಿರ್ಬೇಕು. ಪ್ರೊಬ್ಯಾಬಿಲಿಟಿ ಆಫ್ ಸ್ಯಾಂಪಲ್ ಸ್ಪೇಸ್ ಯಾವಾಗಲೂ 1 ಆಗಿರುತ್ತೆ. ಯಾಕಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಎಷ್ಟು ಸ್ಯಾಂಪಲ್ ಸ್ಪೇಸ್ ಡಿವೈಡ್ ಬೈ ಮಾಡ್ತೀವಿ. ಅಗೇನ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇದ್ರೆ ಇವೆರಡೇ ಫಾರ್ಮುಲಾ ಸೆಟ್ ಥಿಯರಿಯಲ್ಲಿ ಹೇಳುವಾಗ್ಲೂ ಹೇಳಿದ್ದೀನಿ, ಡಿಸ್ಜಾಯಿಂಟ್ ಸೆಟ್ ಇದ್ದಾಗ ಇಂಟರ್ಸೆಕ್ಷನ್ 0 ಆಗಿರುತ್ತೆ ಅಂತ ಹೇಳಿ. ಓಕೆ, ಸೊ ಇದಿಷ್ಟು ರಿಸಲ್ಟ್ಸ್ ಗಳಿದಾವೆ ಫ್ರೆಂಡ್ಸ್ ಪ್ರೊಬ್ಯಾಬಿಲಿಟಿಯಲ್ಲಿ. ಸೊ ಹೆಚ್ಚಿನದು ಸೆಕೆಂಡ್ ಇಯರ್ ಅಲ್ಲಿ ಬರುತ್ತೆ. ಫಸ್ಟ್ ಇಯರ್ ಮೇಲೆ 1 ಅಥವಾ 2 ಕ್ವಶನ್ ಬರ್ಬೋದು, ಬಟ್ ಮ್ಯಾಕ್ಸಿಮಮ್ ಕ್ವಶನ್ ಸೆಕೆಂಡ್ ಇಯರ್ ಅಲ್ಲಿ ಬರುತ್ತೆ. ಸೊ ಸೆಕೆಂಡ್ ಇಯರ್ದು ನಾವು ಇವಾಗ ಡಿಸ್ಕಷನ್ ಮಾಡ್ಬೇಕಾಗಿರುವಂತದ್ದು. ಓಕೆನಾ? ಸೊ ಸೆಕೆಂಡ್ ಇಯರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು 10 to 15 ಮಿನಿಟ್ಸ್ ಬ್ರೇಕ್ ಮಾಡೋಣ. ಅದಾದ್ಮೇಲೆ ಸೆಕೆಂಡ್ ಇಯರ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಓಕೆ, ಸೊ ಹೀಗಾಗಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು.
ಇಲ್ಲೇ ಸ್ಟಾರ್ಟ್ ಮಾಡೋಣ ಅಥವಾ ಎಂಡ್ ಮಾಡಿ ಒಂದು 15 ಮಿನಿಟ್ಸ್ ಬ್ರೇಕ್ ಮಾಡೋಣ? ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. 15 to 20 ಮಿನಿಟ್ಸ್ ಬ್ರೇಕ್ ಮಾಡಿ, 20 ಮಿನಿಟ್ಸ್ ಸಾಕು. ಬ್ರೇಕ್ ಮಾಡಿ ಅಗೇನ್ ಸೆಕೆಂಡ್ ಇಯರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ನೀರು ಕುಡಿದು ಬರೋಣ. ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. 15 ಮಿನಿಟ್ಸ್ ಬ್ರೇಕ್ ಆಗಿ ಅಗೇನ್ ಕಂಟಿನ್ಯೂ ಮಾಡ್ತಾರೆ. ಸ್ಟಾರ್ಟ್ ಬ್ರೇಕ್. ಎಸ್ ಸರ್, ಬ್ರೇಕ್. ಓಕೆ, ಸೊ 10 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ, ಅಗೇನ್ ಮತ್ತೆ ಸ್ಟಾರ್ಟ್ ಮಾಡೋಣ. ಓಕೆ, ಓಕೆ ಸ್ಟೂಡೆಂಟ್ಸ್, ಸ್ಟಾರ್ಟ್ ಮಾಡ್ತೀನಿ, ವೇಟ್ ಮಾಡ್ತಾ ಇರಿ. ಸೆಕೆಂಡ್ ಇಯರ್ದು ಸ್ಟಾರ್ಟ್ ಮಾಡೋದಿದೆ. ರಿಲೇಷನ್ ಅಂಡ್ ಫಂಕ್ಷನ್ ಚಾಪ್ಟರ್ ಅಲ್ಲಿ ಸ್ಟಾರ್ಟ್ ಮಾಡೋಣ. ರಿಲೇಷನ್ ಅಂಡ್ ಫಂಕ್ಷನ್ ಅಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಬೇಕು, ಯಾವೆಲ್ಲ ಕಾನ್ಸೆಪ್ಟ್ ಗೊತ್ತಿರಬೇಕಂದ್ರೆ ಮೇನ್ ಇಲ್ಲಿ ಇಂಪಾರ್ಟೆಂಟ್ ಆಗೋದು ಆ ಡೆಫಿನೇಷನ್ಸ್ ಆಗಿರ್ಬೋದು. ಓಕೆ, ಕೆಲವೊಂದಿಷ್ಟು ರಿಸಲ್ಟ್ಸ್ಗಳಿರುತ್ತೆ. ಇಲ್ಲಿ ಈ ಚಾಪ್ಟರ್ ಮೇಲೆ ಬರುವಂಥ ಕ್ವಶನ್ಸು ಭಾಳ ಯಾವ ಥರ ಇರುತ್ತೆ ಅಂದರೆ ಸ್ವಲ್ಪ ವಿಚಾರ ಮಾಡಿ ಸಾಲ್ವ್ ಮಾಡುವಂಥ ಎಕ್ಸಾಂಪಲ್ಸ್ ಆಗಿರುತ್ತೆ. ಓಕೆ, ಸೊ ವಿಚಾರ ಯಾಕೆ ಮಾಡಬೇಕಪ್ಪ ಅಂದರೆ ಡೊಮೇನ್ ಮಾಡುವಂಥ ಕ್ವಶನ್ಸ್ಗಳಾಗಿರ್ಬೋದು, ರೇಂಜನ್ನು ಕೇಳುವಂಥ ಕ್ವಶನ್ಸ್ಗಳಾಗಿರುತ್ತೆ. ಸೊ ಆ ಥರ ಇರುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಓಕೆ, ಸೊ ಸ್ಪೆಷಲಿ ಈ ಒಂದು ರಿಲೇಷನ್ ಆ್ಯಂಡ್ ಫಂಕ್ಷನಲ್ಲಿ ನಂಬರ್ ಆಫ್ ರಿಲೇಷನ್ನ ಈ ಒಂದು ಕ್ವಶನ್ ಬರುವಂಥ ಚಾನ್ಸಸ್ ಇರುತ್ತೆ. ಫಸ್ಟ್ ಇಯರಲ್ಲಿ ನೀವು ಕೇಳ್ಬೋದು. ಟೋಟಲ್ ನಂಬರ್ ಆಫ್ ರಿಲೇಷನ್ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು, 2n/n. n ಅಂತಂದರೆ ಅದೇನಾಗಿರುತ್ತೆ, n ಆಫ್ a, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ a, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ b. ಈ ಒಂದು ರಿಸಲ್ಟ್ ಮೇಲೆ ಕ್ವಶನ್ ಕೇಳುವಂಥ ಚಾನ್ಸಸ್ಗಳು ಇರುತ್ತೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಮೇಲೆ, ನಂಬರ್ ಆಫ್ ರಿಲೇಷನ್. ಓಕೆ, ಅದಾದಮೇಲೆ ರಿಫ್ಲಾಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್. ಐ ಥಿಂಕ್ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ ಈ ಕಾನ್ಸೆಪ್ಟು. ಇದ್ರ ಮೇಲೇನು ಕ್ವಶನ್ಸ್ಗಳು ಬರುತ್ತೆ. ಕಾನ್ಸೆಪ್ಟ್ ಡೀಪಾಗಿ ನಿಮಗೆ ಗೊತ್ತಿರಬೇಕು. ಇದು ರಿಫ್ಲಾಕ್ಸಿವ್ ಅಂದ್ರೇನು, ಸಿಮೆಟ್ರಿಕ್ ಅಂದ್ರೇನು, ಟ್ರಾನ್ಸಿಟಿವ್ ಅಂದ್ರೇನು. ರಿಫ್ಲಾಕ್ಸಿವ್ ಅಂತಂದರೆ ರಿಸಲ್ಟ್ಸ್ ನೀವು ಏನು ಸೆಟಲ್ ತೊಗೊಂಡಿರ್ತೀರ 1, 2, 3 ಆ ಎಲ್ಲ ರಿಸಲ್ಟ್ಸ್ ರಿಫ್ಲಾಕ್ಷನ್ ಇರಬೇಕು. ಅಂದರೆ ಮಿರರ್ ರಿಸಲ್ಟ್ ಅಂತ ಹೇಳ್ತಾರೆ ನೋಡಿ, ಅದು ಎಲ್ಲನೂ ಇರಬೇಕು. ಸಿಮೆಟ್ರಿಕ್ ಅಂತಂದರೆ A to B, B to A ಇರಬೇಕು. ಟ್ರಾನ್ಸಿಟಿವ್ ಅಂದರೆ A to B, B to C, ಅಗೇನ್ A to C ಚೆಕ್ ಮಾಡ್ತೀರಾ. ಇಲ್ಲಿ ಇನ್ನೊಂದು ಸ್ಪೆಷಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ, ಸಿಮೆಟ್ರಿಕ್ ಅಂತಂದರೆ ಏನು ಹೇಳ್ತೀರಾ ನೀವು, A, B ಬಿಲಾಂಗ್ಸ್ ಟು R. ಇದು ಇದ್ದರೆ ನಾವು ನೆಕ್ಸ್ಟ್ ಚೆಕ್ ಮಾಡಬೇಕು B, A. ಕರೆಕ್ಟಾ? ಸೊ ಇದನ್ನೇ ನಿಮಗೆ ತಗೊಳ್ಳಿಕ್ಕೆ ಆಗಲಿಲ್ಲ ಅಂತಂದರೆ ಅವಾಗ ಏನು ಮಾಡಬೇಕು, ಇದು ಗ್ರಾಂಟೆಡ್ ಆಗಿ ಸಿಮೆಟ್ರಿಕ್ ಆಗಿಬಿಡುತ್ತೆ. ಟ್ರಾನ್ಸಿಟಿವ್ ಕೂಡ ಹಾಗೇನೆ, A, B ಬಿಲಾಂಗ್ಸ್ ಟು R, B, A ಆರ್ C ಬಿಲಾಂಗ್ಸ್ ಟು R. ಇವೆರಡು ನಿಮಗೆ ತಗೊಳ್ಳಿಕ್ಕೆ ಬಂತ, ಅದಾದಮೇಲೆ ಚೆಕ್ ಮಾಡಬೇಕು ಥರ್ಡ್ ಒನ್ A, C ಇದೇನಾ ಇಲ್ವಾ ಅಂತ. ಇದು ಇದ್ದರೆ ಬಿಲಾಂಗ್ಸ್ ಟು, ಆಗ ಟ್ರಾನ್ಸಿಟಿವ್ ಆಗುತ್ತೆ. ಆಗ ಇದು ಇರಲಿಲ್ಲ ಅಂತಂದರೆ ನಾಟ್ ಟ್ರಾನ್ಸಿಟಿವ್ ಆಗುತ್ತೆ. ಬಟ್ ಇವೇ ಎರಡು ರಿಸಲ್ಟ್ಸ್ಗಳನ್ನ ನಿಮಗೆ ತಗೊಳ್ಳಿಕ್ಕೆ ಆಗಲಿಲ್ಲ ಅಂತಂದರೆ ಅದು ಗ್ರಾಂಟೆಡ್ ಆಗಿ ನಾವೇನು ಕರಿಬೇಕು, ಟ್ರಾನ್ಸಿಟಿವ್ ಅಂತಲೇ ಕನ್ಸಿಡರ್ ಮಾಡಬೇಕು. ಇದು ನಿಮಗೆ ಗೊತ್ತಿರಲಿ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ನಾನು ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ಎಂಟಿ ರಿಲೇಷನ್ ಅಂತ ನೀವು ಆಲ್ರೆಡಿ ಸ್ಟಡಿ ಮಾಡಿರ್ತೀರ ಫಸ್ಟಲ್ಲಿ. ಎಂಟಿ ರಿಲೇಷನ್ ಅಂದರೆ ಯಾವುದೇ ಒಂದು ಕನೆಕ್ಷನ್ ಇರೋದಿಲ್ಲ, ಯಾವುದೇ ಆರ್ಡರ್ ಪೇ ಇರೋಲ್ಲ. ಈ ಒಂದು ರಿಲೇಷನ್ ಯಾವ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ? ರಿಫ್ಲಾಕ್ಸಿವ್ ಆಗುತ್ತಾ, ಸಿಮೆಟ್ರಿಕ್ ಆಗುತ್ತಾ, ಟ್ರಾನ್ಸಿಟಿವ್ ಆಗುತ್ತಾ? ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್ ಫಾಸ್ಟಾಗಿ. ಎಂಟಿ ರಿಲೇಷನ್ ಈಸ್ ಇಟ್ ರಿಫ್ಲಾಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್? ಸ್ಯಾಟಿಸ್ಫೈ ಆಗುತ್ತಾ ಆಗಲ್ವಾ? ಯಾವುದು ಸ್ಯಾಟಿಸ್ಫೈ ಆಗುತ್ತೆ ಅದನ್ನು ನನಗೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಫಾಸ್ಟಾಗಿ. ಈ ಥರ ಕ್ವಶನ್ಸ್ಗಳು ಬರುವಂಥ ಚಾನ್ಸಸ್ಗಳಿರುತ್ತೆ. ಸೊ ಇದ್ರದ್ದು ಇನ್ಫಾರ್ಮೇಷನ್ ಕೂಡ ನಿಮಗೆ ಗೊತ್ತಿರಬೇಕು. ನಾನು 2 ಮಿನಿಟ್ಸ್ ಕಮೆಂಟ್ ಬಾಕ್ಸಲ್ಲಿ ನೋಡ್ತಾ ಇದ್ದೀನಿ. ಇಸ್ ಇಟ್ ರಿಫ್ಲಾಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್? ಕಮ್ ಆನ್ ಫಾಸ್ಟ್. ಸಿಮೆಟ್ರಿಕ್, ರಿಫ್ಲಾಕ್ಸಿವ್ ಅಂತ ಕೆಲವು ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ದರ್ಶನ್ ಮೆಸೇಜ್ ಮಾಡಿದ್ದಾರೆ. ಆಲ್ ತ್ರೀ ಅಂತ ಮೆಸೇಜ್ ಮಾಡ್ತಾರೆ. ಅಂದರೆ ಇಕ್ವಾಲೆನ್ಸ್ ರಿಲೇಷನ್, ಸಿಮೆಟ್ರಿಕ್ ಓನ್ಲಿ, ರಿಫ್ಲಾಕ್ಸಿವ್ ಓನ್ಲಿ. ಫ್ರೆಂಡ್ಸ್ ಅಬ್ಸರ್ವ್ ಮಾಡಿ, ಇಲ್ಲಿ ಯಾವ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ, ಯಾವುದು ಸ್ಯಾಟಿಸ್ಫೈ ಮಾಡಲ್ಲ ಅಂತಂದರೆ ಓನ್ಲಿ ರಿಫ್ಲಾಕ್ಸಿವ್ ಇಸ್ ಅ ರಾಂಗ್ ಆನ್ಸರ್. ಓಕೆ, ಸೊ ಕರೆಕ್ಟ್ ಆಗುವಂಥ ಆನ್ಸರ್ ಯಾವುದಪ್ಪ ಅಂದರೆ ಇದು ರಿಫ್ಲಾಕ್ಸಿವ್ ಆಗೋದಿಲ್ಲ.
ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ಯಾಕಂದರೆ ಸಿಮೆಟ್ರಿಕ್ ಅಂದರೆ ಏನಿದೆ ಕಂಡೀಷನ್, ಅಟ್ಲೀಸ್ಟ್ ಒಂದು ರಿಸಲ್ಟ್ ಆದರೂ ತೊಗೋಬೇಕು ನೀವು, ಅದು ಇಲ್ಲೇ ಇಲ್ಲ. ಇಲ್ಲಿ ಟ್ರಾನ್ಸಿಟಿವ್ ಅಂದರೆ ಸಪೋಸ್ ನೀವು ಸಟ್ಟೆ ನಾನು ಏನು ತೊಗೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ 1 2 3, 1 1 ಇಲ್ಲೇ ಇಲ್ಲ ಇದರಲ್ಲಿ, 2 2 3 ಅಂತ ಮುಂದಿನ ಮಾತು, 1 1 ಇಲ್ಲ ಅಂದರೆ ರಿಫ್ಲೆಕ್ಸಿವ್ ಆಗೋಕ್ಕೆ ಸಾಧ್ಯ ಇಲ್ಲ. ಬಟ್ ಸಿಮೆಟ್ರಿಕ್ ಆ ಥರ ಇಲ್ಲ, ಒಂದು ಎಲಿಮೆಂಟ್ ನನಗೆ ಗಿವನ್ ಪಾಯಿಂಟ್ ಆಗಿ ತೊಗೊಳ್ಬೇಕು ನೀವು, A, B ಬಿಲಾಂಗ್ಸ್ ಟು R ಅಂತ. ಇದನ್ನು ತೊಗೊಳ್ಳೋಕ್ಕೆ ಬರ್ತಾ ಇಲ್ಲ ಅಂದರೆ ಅದನ್ನು ಸಿಮೆಟ್ರಿಕ್ ಅಂತ ಕರಿತೀವಿ. ಟ್ರಾನ್ಸಿಟಿವ್ದು ಸೇಮ್ ಕಂಡೀಷನ್. ಸೊ ಹಾಗಾಗಿ ಇದು ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್ ಸ್ಟೂಡೆಂಟ್ಸ್, ಇದು ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಈ ಥರ ಒಂದಿಷ್ಟು ಟ್ರಿಕ್ಕಿ ಕ್ವಶನ್ಸ್ಗಳನ್ನ ಕೇಳುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಆ್ಯಂಟಿ ಸಿಮೆಟ್ರಿಕ್ ಅಂದರೆ ಗೊತ್ತಿರಬೇಕು ನಿಮಗೆ, ಇಲ್ಲಿ A, B, A ಆಗಿರುತ್ತೆ. ಅಂದರೆ ಸಿಮೆಟ್ರಿಕ್ ಕಂಡೀಷನ್ ಇರುತ್ತೆ, ಬಟ್ A = B ಅಂದರೆ ಫಾರ್ ಎಕ್ಸಾಂಪಲ್ 1, 1, 2, 2, 3, 3 ಇದಿಷ್ಟೇ ಇರಬೇಕು ಅದರ ಸೆಟ್ಟಲ್ಲಿ, ಅದಕ್ಕೆ ನಾವು ಆ್ಯಂಟಿ ಸಿಮೆಟ್ರಿಕ್ ಅಂತ. ಇದ್ರ ಜೊತೆ ಮತ್ತೆ 1, 2, 2, 1 ಇತ್ತಂದರೆ ಅದು ಆ್ಯಂಟಿ ಸಿಮೆಟ್ರಿಕ್ ಆಗಲ್ಲ, ಬರೀ ಸಿಮೆಟ್ರಿಕ್ ಆಗುತ್ತೆ. ಈಕ್ವಿವ್ಯಾಲೆನ್ಸ್ ಅಂದರೆ ಗೊತ್ತಿದೆ ನಿಮಗೆ, ಎಂಟಿ ರಿಲೇಷನ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಐಡೆಂಟಿಟಿ ಮತ್ತು ಆ್ಯಂಟಿ ಸಿಮೆಟ್ರಿಕ್ ಸೇಮ್ ಮೀನಿಂಗೇ ಇರುತ್ತೆ ನೋಡಿ ಸ್ಟೂಡೆಂಟ್ಸ್. ಓಕೆ, ಸೊ ಇದಾದಮೇಲೆ ನೆಕ್ಸ್ಟು ಫಂಕ್ಷನ್ಸ್ಗೆ ಬಂದರೆ, ಫಂಕ್ಷನಲ್ಲಿನೂ ನೀವು ನೆನಪಿಟ್ಕೋಬೇಕಾಗಿರೋದು 1 1 ಮತ್ತು ಆನ್2. ಯಾವಾಗಲೂ ನೀವು ಫಂಕ್ಷನ್ ಬರೆದ್ರೆ ಇದು ಏನಾಗಿರುತ್ತೆ, ಫಸ್ಟ್ ಸೆಟ್ ಟು ಸೆಕೆಂಡ್ ಸೆಟ್, ಇದು ಡೊಮೈನ್ ಆಗಿರುತ್ತೆ, ಇದು ಕೋ ಡೊಮೈನ್ ಆಗಿರುತ್ತೆ. ಓಕೆ, ಸೊ 1 1 ಆಗಬೇಕಂದ್ರೆ ಕಂಡೀಷನ್ ಏನಿದೆ, ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಇಮೇಜಸ್ ಇರಬೇಕು, ಕರೆಕ್ಟಾ? ಸೊ f(x1) = f(x2) ತೊಗೊತೀವಿ, x(x2) x1 = x2 ಪ್ರೂವ್ ಮಾಡ್ತೀವಿ. ಇನ್ನು ಆನ್2 ಕಂಡೀಷನ್ನ ನಾವು ನೋಡಬೇಕಂದ್ರೆ ಅಲ್ಲೇನು ಚೆಕ್ ಮಾಡ್ಕೊತೀವಿ, ಆನ್2 ಅಂತಂದರೆ ಯಾವಾಗಲೂ ನಿಮ್ಮ ಕೋ ಡೊಮೈನ್ ಏನಾಗಿರುತ್ತೆ ಅದು ರೇಂಜಿಗೆ ಈಕ್ವಲ್ ಇರಬೇಕು. ಕೋ ಡೊಮೈನ್ = ರೇಂಜ್ ಆಗಿದ್ದರೆ ಆಗ ಅದು ಆನ್2 ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ. ಓಕೆ, ಸೊ ಸಪೋಸ್ ಇದು 1 1 ಆಗಿದೆ, ಇದು ಸಪೋಸ್ 1 1 ಆಗಿಲ್ಲ ಅಂತಂದರೆ ಅದೇನಾಗಿರುತ್ತೆ, 1 1 ಆಗಿಲ್ಲ ಅಂದರೆ ಮೆನಿ 1 ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ, ಇದು ಮೆನಿ 1 ಆಗುತ್ತೆ. ಯಾಕಂದರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಎರಡು ಡಿಫ್ರೆಂಟ್ ಎಲಿಮೆಂಟ್ಸ್ದು ಆನ್ಸರ್ ಸೇಮ್ ಇದೆ, ಹಾಗಾಗಿ ಇದು ಮೆನಿ 1 ಆಗಿದೆ. ಸಪೋಸ್ ಇಲ್ಲಿ ನಾನು y4 ಅಂತ ಬರದೆ ಅಂದ್ಕೊಳ್ಳಿ, ಇದು ಮೆನಿ 1 ಆಗುತ್ತೆ, ಬಟ್ ಆನ್2 ಆಗೋದಿಲ್ಲ. ಓಕೆ, 1 1 ಆಗೋದಿಲ್ಲ, ಆನ್2 ಆಗೋದಿಲ್ಲ, ಬಟ್ ಮೆನಿ 1 ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ಅಗೇನ್ ಆನ್2 ಆಗಲಿಲ್ಲ ಅಂತಂದರೆ ಅದು ಏನಾಗಿರುತ್ತೆ, ಇಂಟು ಆಗಿರುತ್ತೆ. ಇಂಟೂನು ಅಂತ ನಾವು ಯೂಸ್ ಮಾಡ್ತೀವಿ, ಆನ್2ದು ಅಪೋಸಿಟ್ ಇಂಟು. ಬೈಸೆಕ್ಟಿವ್ ಅಂದರೆ 1 1 ಮತ್ತು ಆನ್2 ಎರಡು ಸ್ಯಾಟಿಸ್ಫೈ ಮಾಡೋದು. ಇನ್ನೊಂದು ನೇಮ್ ನಿಮ್ಗೆ ಗೊತ್ತಿರಬೇಕು, 1 1 ಆನ್2ಗೆ ನಾವು ಏನಂತ ಕರಿತೀವಿ ಅಂದರೆ ಇಂಜೆಕ್ಟಿವ್ ಸರ್ಜೆಕ್ಟಿವ್ ಅಂತ. ಅರ್ಥ ಆಯ್ತಾ? ಸೊ ಇದಾದಮೇಲೆ ನೆಕ್ಸ್ಟ್ ಬರೋದು ಕಂಪೋಸಿಷನ್ ಆಫ್ ಅ ಫಂಕ್ಷನ್. ಇದು ಕೂಡ ಇಂಪಾರ್ಟೆಂಟ್, A to B, B to A ತೊಗೊತೀವಿ. ಅಗೇನ್ ಈ ಒಂದು ರಿಸಲ್ಟ್ಸ್ ಕೂಡ ಮಾಡಿದ್ದೀವಿ. ಅಗೇನ್ ಇವಾಗಲೇ ಜಸ್ಟ್ ಯಾವುದು ಇನ್ವರ್ಸ್ ಫಂಕ್ಷನಲ್ಲೂ ಕೂಡ ಸ್ಟಡಿ ಮಾಡಿರ್ತೀವಿ. ಇನ್ವರ್ಸ್ ಎಕ್ಸಿಸ್ಟ್ ಆಗಿದ್ದರೆ ಅದಕ್ಕೆ ನಾವು ಇನ್ವರ್ಟೇಬಲ್ ಫಂಕ್ಷನ್ ಅಂತ ಕರಿತೀವಿ, ಕರೆಕ್ಟಾ? ಸೊ ಇದು ಇನ್ವರ್ಸ್ ಫಂಕ್ಷನ್ನ ನಾವು ಮಾಡಬೇಕಂದ್ರೆ ಟಿಗ್ನಾಮೆಂಟ್ರಿ ಫಂಕ್ಷನ್ಸ್ಗಳು ಕೆಲವೊಂದಿಷ್ಟು ರೇಂಜಲ್ಲಿ ಅದು ಏನಾಗಿರುತ್ತೆ, ಇನ್ವರ್ಟೇಬಲ್ ಫಂಕ್ಷನ್ಸ್ಗಳಾಗಿರುತ್ತೆ. ಅಂದರೆ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕಂದ್ರೆ ಅದು ಏನಾಗಿರಬೇಕು, 1 1 ಮತ್ತು ಆನ್2 ಎರಡೂ ಸ್ಯಾಟಿಸ್ಫೈ ಮಾಡಿರಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ಇನ್ವರ್ಟೇಬಲ್ ಆಗಿದೆ ಅಂದರೆ ಇನ್ವರ್ಸ್ ಎಕ್ಸಿಸ್ಟ್ ಆಗಿರಲೇಬೇಕು ಕಂಪಲ್ಸರಿ. ಓಕೆ, ಸೊ ಅದರದ್ದೇ ಥರನಾಗಿ ಇಲ್ಲಿ ಇನ್ವರ್ಸ್ದು ಫಾರ್ಮುಲಾನ ನೋಡ್ತಾ ಹೋದರೆ ಫಸ್ಟ್ ಸೈನ್ ಥೀಟಾದು ಈ ಎಲ್ಲ ರಿಸಲ್ಟ್ಸ್ಗೆ ಮೌಲ್ಯ ಗೊತ್ತಿರಬೇಕು. ಇದು ಬೇಸಿಕ್ ರಿಸಲ್ಟ್ಸು, ಅಪ್ ಟು 90 ಮಾತ್ರ ಅಲ್ಲ, 180, 270, 360 ಗೊತ್ತಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅಂದರೆ ಫಾಸ್ಟಾಗಿ ನೀವು ವ್ಯಾಲ್ಯೂನ ಫಿಲಪ್ ಮಾಡಲಿಕ್ಕೆ. ಓಕೆ, ಇದರಲ್ಲಿ ಅದು ಮೇನ್ ಇಂಪಾರ್ಟೆಂಟು. ಇನ್ನು ಇನ್ವರ್ಸ್ ಟಿಗ್ನಾಮೆಂಟ್ರಿ ಡೊಮೈನ್ ಕೋಡೊಮೈನ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಟಿಗ್ನಾಮೆಂಟ್ರಿದು ಇದು ಮೊದಲಿಗೆ ಇರೋದು. ಸೊ ಟಿಗ್ನಾಮೆಂಟ್ರಿಯಲ್ಲಿ ಡೊಮೈನ್ ಕೋಡೊಮೈನ್ ಒಂದ್ಸತಿ ಫಾಸ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಡೊಮೈನ್ R ಆಗಿದ್ದರೆ ರೇಂಜ್ ಏನಾಗಿರುತ್ತೆ, -1 to 1. ಯಾಕೆ ಈ ಥರ ರೇಂಜ್ -1 to 1 ಅಂದರೆ ನಿಮಗೆ ಸೈನ್ ಫಂಕ್ಷನದು ಗ್ರಾಫ್ ನಿಮ್ಗೆ ಗೊತ್ತಿದ್ದರೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ 0 π ಅಂತ ತೊಗೊಂಡಿದ್ರೆ ನಿಮ್ಮ ಡಯಾಗ್ರಾಮ್ ಈ ಥರನಾಗಿರುತ್ತೆ ಸೈನ್ ಫಂಕ್ಷನದು. ಇಲ್ಲಿ 1 ಇರುತ್ತೆ, ಇಲ್ಲಿ ರೆಸ್ಟು -1 ಇರುತ್ತೆ ಸ್ಟೂಡೆಂಟ್ಸ್. ಅದ್ರ ಸಲುವಾಗಿ ರೇಂಜ್ ಯಾವಾಗಲೂ -1 to 1 ಇರುತ್ತೆ, ಸೇಮ್ ಆ್ಯಸ್ ಇಟ್ ಈಸ್ ಕಾಸ್ ಫಂಕ್ಷನ್ದು ಕೂಡ. ಬಟ್ ಅದು ಡಯಾಗ್ರಾಮ್ ಈ ಥರನಾಗಿರುತ್ತೆ ಅಷ್ಟೇ. ಓಕೆ, ಸೊ ರಿವರ್ಸ್ ಇರುತ್ತೆ ಅಷ್ಟೇ. ಟ್ಯಾಂಜೆಂಟ್ ಫಂಕ್ಷನ್ದು ಎರಡು R ಇರುತ್ತೆ, ಬಟ್ ಎಕ್ಸೆಪ್ಟ್ ಈ ರಿಸಲ್ಟ್. ಯಾಕಂದರೆ ಕೆಲವೊಂದು ರಿಸಲ್ಟ್ ನಾಟ್ ಡಿಫೈನ್ ಬರುತ್ತೆ ನೋಡಿ, tan 90, 270 ಡಿಗ್ರಿ ಇವೆಲ್ಲ ನಾಟ್ ಡಿಫೈನ್ ಬರುತ್ತೆ. ಸೊ ಹಾಗಾಗಿ ಆ ಒಂದು ರಿಸಲ್ಟ್ಸ್ನ ಬಿಟ್ಟು ಉಳಿದಿದ್ದೆಲ್ಲ ರಿಯಲ್ ನಂಬರ್ನ ತೊಗೋಬೋದು. ಡೊಮೈನ್ ಕೂಡ ರಿಯಲ್ ನಂಬರೇ ಆಗಿರುತ್ತೆ. ಓಕೆ, ಸೊ ಅದೇ ಥರನಾಗಿ ಈ ಉಳಿದಿರುವಂಥ 3 ರಿಸಲ್ಟ್ಸ್ಗಳೂ ಆಗಿರುತ್ತೆ, ಕರೆಕ್ಟಾ? ಇದು ಏನಾಯಿತು, ಟಿಗ್ನಾಮೆಂಟ್ರಿ ಫಂಕ್ಷನ್ಸ್, ಎಸ್ಪೆಷಲಿ ಇದು ಇಂಪಾರ್ಟೆಂಟ್. ಇವಾಗ ಇನ್ವರ್ಸ್ ಟಿಗ್ನಾಮೆಂಟ್ರಿಯಲ್ಲಿ ನೀವು ಆಲ್ರೆಡಿ ಸಾಲ್ವ್ ಮಾಡಿರ್ತೀರಾ 1 ಮಾರ್ಕ್ಸ್ ಕ್ವಶನ್ನು, ಥಿಯರಿಯಲ್ಲಿ ಕೂಡ ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಇತ್ತು ಅಂತ. ಸೊ ಅದೇ ಕ್ವಶನ್ಸ್ನೇ ಇವಾಗ ಸೈನ್ ಇನ್ವರ್ಸಲ್ಲಿ ಕೇಳ್ತಾರೆ. ಯಾವನ್ನೆಲ್ಲ ಬರುತ್ತೆ ನೋಡಿ. ಸೈನ್ ಇನ್ವರ್ಸ್ ಫಂಕ್ಷನ್ನದು ಡೊಮೈನ ರೇಂಜನ್ನು ನಾವು ತಿಳ್ಕೊಳ್ಳೋಣ. ಡೊಮೈನ್ ರೇಂಜ್ ಅಂತಂತಾರೆ, ಕೆಲವೊಂದು ಸತಿ ಇದಕ್ಕೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತಲೂ ಕರೀತಾರೆ, ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತಲೂ ಕರೀತಾರೆ ಸ್ಟೂಡೆಂಟ್ಸ್. ಸೊ ಓಕೆ, ಸೊ ಇದರದ್ದು ಅಬ್ಸರ್ವ್ ಮಾಡ್ತಾ ಹೋಗೋಣ. ಡೊಮೈನ್ ಇರುತ್ತೆ -1 to 1 ಇರುತ್ತೆ. ಯಾವಾಗ -92 + 90 ಇದು ರೇಂಜ್ ಆಗಿರುತ್ತೆ, ಅಥವಾ -5/2 ಅಂತಲೂ ಕರಿಬೋದು ನೀವು. ಇಲ್ಲಿ ಕಾಸ್ ಇನ್ವರ್ಸದು ಸೇಮ್, ಇವೆರಡು ರಿಸಲ್ಟ್ ಸೇಮ್ ಇರುತ್ತೆ. ಆದರೆ ರೇಂಜ್ ಏನಾಗಿರುತ್ತೆ, ಇದು 0 to 180 ಆಗಿರುತ್ತೆ ಕಾಸ್ದು ಸ್ಟೂಡೆಂಟ್ಸ್.
ಓಕೆ. ಅದಾದಮೇಲೆ ಕೋಸೆಕ್ದು ಇಲ್ಲಿ ಕೂಡ ಆರ್ ಇರುತ್ತೆ, 1 -1 to 1. ಅಗೇನ್ ಇದ್ರದ್ದು ರೇಂಜು ಸೇಮ್ ಇರುತ್ತೆ, ಸೇಮ್ ಆಸ್ ಇಟ್ ಇಸ್ ಸೈನ್ದು, ಬಟ್ ಎಕ್ಸೆಪ್ಟ್ 0, ಯಾಕಂದರೆ 0 ಮಾತ್ರ ಬರೋಕ್ಕೆ ಸಾಧ್ಯನೇ ಇಲ್ಲ ಇದರಲ್ಲಿ. ಓಕೆ. ಸೆಕ್ದು ನೋಡಿದ್ರೆ ಇವೆರಡು ರಿಸಲ್ಟ್ ಸೇಮ್ ಇರುತ್ತೆ. ಅಗೇನ್ ಇದ್ರದ್ದು 0 to π ಇದೆಯಲ್ಲ ಆ ರಿಸಲ್ಟ್ ಇರುತ್ತೆ. ಅಗೇನ್ ಇಲ್ಲಿ π/2 ನಾಟ್ ಡಿಫೈನ್ ಇರೋದ್ರಿಂದ ಇದು ಬರೋದಿಲ್ಲ, ಅದಕ್ಕೆ ಇದನ್ನ ಸಪ್ರೇಟ್ ಇಟ್ಟಿರ್ತಾರೆ. ಇನ್ನು ಟ್ಯಾನ್ ತೊಗೊಂಡ್ರೆ ಆರ್ ಇರುತ್ತೆ, ಇಲ್ಲಿ ಕೂಡ ಆರ್ ಇರುತ್ತೆ, ಬಟ್ ಈ ರಿಸಲ್ಟ್ ಚೇಂಜಸ್ ಆಗುತ್ತೆ. -90 ಓಪನ್ ಬ್ರಾಕೆಟ್ -90 to +90 ಇರುತ್ತೆ, ಇದು 0 to π ಇರುತ್ತೆ, ಅಂದರೆ 0 to 180 ಡಿಗ್ರಿ ಆಗಿರುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅನ್ನೋದನ್ನ ನಾನು ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಇಂಪಾರ್ಟೆಂಟ್ ಪಾಯಿಂಟ್ನ ನೋಡ್ತಾ ಹೋದರೆ, ಈ ಸೈನ್ ಅನ್ನೋ ಫಂಕ್ಷನ್ನು, ಅದಾದಮೇಲೆ ಕೋಸೆಕ್ ಅನ್ನೋ ಫಂಕ್ಷನ್ನು, ಕೋಸೆಕ್ ರಿಸಲ್ಟು, ಅದಾದಮೇಲೆ ಟ್ಯಾನ್ ರಿಸಲ್ಟು, ಈ ಮೂರು ರಿಸಲ್ಟ್ಸಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನಪ್ಪ ಅಂದರೆ ಇಲ್ಲಿ ಪಾಸಿಟಿವ್ನೂ ಇದೆ, ನೆಗೆಟಿವ್ ವ್ಯಾಲ್ಯೂನೂ ಇದೆ. ರೇಂಜಲ್ಲಿ ನೋಡ್ತಾ ಹೋಗಿ, -90 to +90, ನೆಗೆಟಿವ್ ಪಾಸಿಟಿವ್ ಎರಡೂ ಇದೆ. ಕೋಸೆಕಲ್ಲಿ ನೋಡಿ ನೆಗೆಟಿವ್ ಪಾಸಿಟಿವ್ ಎರಡು ರಿಸಲ್ಟ್ಸ್ ಇದ್ದಾವೆ, ಇಲ್ಲಿ ಕೂಡ ನೆಗೆಟಿವ್ ಪಾಸಿಟಿವ್ ರಿಸಲ್ಟ್ ಇದೆ. ಅಗೇನ್ ಟ್ಯಾನಲ್ಲಿ ಕೂಡ ನೆಗೆಟಿವ್ ಪಾಸಿಟಿವ್ ಎರಡು ರಿಸಲ್ಟ್ಸ್ಗಳಿದೆ. ಬಟ್ ಇವಾಗ ನೀವು ಅಬ್ಸರ್ವ್ ಮಾಡಬೇಕಾಗಿರುವಂಥ ರಿಸಲ್ಟ್ಸ್ ಯಾವುದಪ್ಪ ಅಂತಂದರೆ ಇಲ್ಲಿದೆ ನೋಡಿ, ಕಾಟ್ ರಿಸಲ್ಟ್ಸು, ಕಾಟ್ ಇನ್ವರ್ಸ್. ಇಲ್ಲಿ ನೋಡಿ ಬರೀ ಓನ್ಲಿ ಪಾಸಿಟಿವ್ ವ್ಯಾಲ್ಯೂಸ್ಗಳಿದ್ದಾವೆ. ಅಗೇನ್ ನೆಕ್ಸ್ಟು ಸೆಕ್ ರಿಸಲ್ಟಲ್ಲಿ ಕೂಡ ಓನ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಬರೋದೇ ಇಲ್ಲ ಇದರಲ್ಲಿ, ಕರೆಕ್ಟಾ? ಅದಾದಮೇಲೆ ಕಾಸ್ ರಿಸಲ್ಟ್, ಇಲ್ಲಿ ಕೂಡ ಪಾಸಿಟಿವ್ನೇ ಇರುತ್ತೆ. ಅಂದರೆ ಈ ಮೂರು ರಿಸಲ್ಟ್ಸ್ ಬಂದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಇದರಲ್ಲಿ ರೇಂಜಲ್ಲಿ ನೆಗೆಟಿವ್ ಇರೋದಿಲ್ಲ. ಸೊ ನೆಗೆಟಿವ್ ಆನ್ಸರ್ಸ್ ಕೊಡ್ತಾರೆ ಕೆಲವೊಂದು ಸತಿ. ಕಾಸ್ ಇನ್ವರ್ಸ್ ಆಫ್ -1/2 ಅಂದರೆ ಈ ಮೈನಸ್ ಇದಿರೋದ್ರಿಂದ ಇದನ್ನು ಮೊದಲಿಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. 1/2 ಅಂದರೆ ಯಾವುದರಲ್ಲಿ 1/2 ಆಗಿರುತ್ತೆ? 60 ಡಿಗ್ರಿ ಅಂದರೆ π/3 ಇದಿರುತ್ತೆ. ಸೊ -π/3 ಅಂತ ಬರೀಲಿಕ್ಕಂದ್ರೂ ಆಗಲ್ಲ. ಸೊ ಮೈನಸ್ ಇದನ್ನು ನಾವು ಪಾಸಿಟಿವ್ ಮಾಡ್ಕೋಬೇಕು. ಅಗೇನ್ 180 ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಬೇಕು ಅಷ್ಟೇ, ಕರೆಕ್ಟ್ ಅಲ್ವಾ? 180 ಮೈನಸ್ ಅಂದರೆ ಸೆಕೆಂಡ್ ಕ್ವಾಡ್ರಂಟಲ್ಲಿ ಕಾಸ್ಟ್ ನೆಗೆಟಿವ್ ಇರುತ್ತೆ, ಸೊ ಅದರದ್ದು ರಿಪ್ಲೇಸ್ ಮಾಡ್ಕೊಂಡು ಮಾಡಬೇಕು. ಇಲ್ಲಿ ಕೂಡ 180 ಯೂಸ್ ಮಾಡಿಕೊಂಡು ರಿಪ್ಲೈನ ಮಾಡಬೇಕು. ಆನ್ಸರ್ ಮಾತ್ರ ಪಾಸಿಟಿವ್ಗೆ ಬರಬೇಕು, ರೇಂಜ್ ಪಾಸಿಟಿವಲ್ಲಿ ಇರುತ್ತೆ. ಓಕೆ, ಇದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇರುತ್ತೆ ಇದರಲ್ಲಿ. ಓಕೆ, ಇನ್ನು ಇದಾದಮೇಲೆ ಕೆಲವೊಂದಿಷ್ಟು ಪ್ರಾಪರ್ಟೀಸ್ಗಳು ಬರುತ್ತೆ. ಸೈನ್ ಇನ್ವರ್ಸ್ ಆಫ್ ಸೈನ್ ಅಂದರೆ ಇದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ರೆಸಿಪ್ರೋಕಲ್, ಐ ಥಿಂಕ್ ಇದು ನಿಮ್ಗೆ ಗೊತ್ತಿದೆ. ಇನ್ವರ್ಸಲ್ಲಿ ಕೂಡ ಸೇಮ್ ಇರುತ್ತೆ. 1/x ಇದ್ದರೆ ಕೋಸೆಕ್ ಇನ್ವರ್ಸ್, ಕಾಸ್ ಇದ್ದರೆ ಸೆಕ್, ಟ್ಯಾನ್ ಇದ್ದರೆ ಕಾಟ್. ಇನ್ನು ಅದಾದಮೇಲೆ ಇನ್ನು ಕೆಲವೊಂದಿಷ್ಟು ರಿಸಲ್ಟ್ಸ್ಗಳು ಬರುತ್ತೆ ಫ್ರೆಂಡ್ಸ್. ಸೈನ್ ಇನ್ವರ್ಸ್ ಅಂದರೆ π/2 ಇರುತ್ತೆ, ಇದು ಕಾಟ್ π/2. ಸೆಕ್, ಕೋಸೆಕ್ ಇನ್ವರ್ಸ್ 4 to 3 ಕ್ವಶನ್ಸ್ಗಳು ಬರ್ತಾ ಇದೆ ಪ್ರತಿ ವರ್ಷ ಈ ಚಾಪ್ಟರ್ ಮೇಲೆ. ಈಜಿ ಚಾಪ್ಟರ್ ಅಂತ ನಾನು ಹೇಳ್ತೀನಿ ಇದಕ್ಕೆ, ಯಾಕಂದರೆ ಕಾನ್ಸೆಪ್ಟ್ಗಳನ್ನು ಅಷ್ಟೊಂದು ಏನು ಟಫ್ ಆಗಿರೋದಿಲ್ಲ. ಓಕೆ, ಸೊ ಬಟ್ ನಿಮಗೆ ಇನ್ಫಾರ್ಮೇಷನ್ನು ಕಾನ್ಸೆಪ್ಟಲ್ಲಿ ಇರುವಂಥ ಎಲ್ಲ ರಿಸಲ್ಟ್ ನಿಮ್ಗೆ ಗೊತ್ತಿದ್ರೆ ನೀವು ಈಸಿಯಾಗಿ ಟ್ರೈ ಮಾಡ್ಬೋದು, ಸಾಲ್ವ್ ಮಾಡ್ಬೋದು ಎಲ್ಲ ಕ್ವಶನ್ಸ್ಗಳನ್ನ. ಮೇನ್ ಅಗೇನ್ ಇಂಪಾರ್ಟೆಂಟ್ ಆಗೋದು ಇಲ್ಲಿ ಟಾಪಿಕ್ಸು, ಕಾನ್ಸೆಪ್ಟು. ಓಕೆ, ಫಾರ್ಮುಲಾಸ್ಗಳು ಏನೂ ಇರೋದಿಲ್ಲ ಇದರಲ್ಲಿ. ಕಾನ್ಸೆಪ್ಟೇ ನಿಮಗೆ ಅರ್ಥ ಇದ್ದರೆ, ಯಾವ ಥರ ನಾವು ಸಿಂಪ್ಲಿಫೈ ಮಾಡಬೇಕು ಅನ್ನೋದು ಗೊತ್ತಾದರೆ ಸೊ ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಫಾಸ್ಟಾಗಿ ಈ ಎಲ್ಲ ರಿಸಲ್ಟ್ಸ್ನ ಡಿಸ್ಕಷನ್ ಮಾಡೋಣ. ಎಸ್, ನೋಡಿ ಮೊದಲನೇದಾಗಿ ಮ್ಯಾಟ್ರಿಕ್ಸ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದರಲ್ಲಿ ಟೈಪ್ಸ್ ರಿಸಲ್ಟ್ಸ್ ನಿಮ್ಗೆ ಗೊತ್ತಿರಬೇಕು. ರೋ ಮ್ಯಾಟ್ರಿಕ್ಸು, ಕಾಲಮ್ ಮ್ಯಾಟ್ರಿಕ್ಸು, ಜೀರೋ ಮ್ಯಾಟ್ರಿಕ್ಸು. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು. ಸರ್ ಇದರಲ್ಲಿ ಏನಿದೆ? ರೋ ಮ್ಯಾಟ್ರಿಕ್ಸ್ ಭಾಳ ಈಸಿ ಇದೆ. ಇದರಲ್ಲಿ ರೋ ಮ್ಯಾಟ್ರಿಕ್ಸ್ ಅಂತ ಕ್ವಶನ್ ಕೊಟ್ಟರೆ ಇದರಲ್ಲಿ I and J ರಿಲೇಷನ್ ಏನಾಗಿರುತ್ತೆ ಅದನ್ನ ಅಬ್ಸರ್ವ್ ಮಾಡಬೇಕು. ಇಲ್ಲೇನಿರುತ್ತೆ? ಇದು A11, ಇದು ರಿಸಲ್ಟು A12, ಇದು A13, ಈ ಥರ ಇರುತ್ತೆ. I ಮತ್ತು J ರಿಸಲ್ಟು, ಕರೆಕ್ಟಾ? ಸೊ ಇವಾಗ ನಂಬರ್ ಆಫ್ ರೋ ಮತ್ತು ನಂಬರ್ ಆಫ್ ಕಾಲಮ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಎಷ್ಟು ರೋ ಇದ್ದಾವೆ? ರೋ ಇರೋದು 3, ಕಾಲಮ್ ಇರೋದು 1. ಸೊ 3/1 ಅಂತ ಬರೀತೀರಾ, ಕರೆಕ್ಟಾ? ಕಾಲಮ್ 1 ಇದೆ, ಅದಕ್ಕೆ ಏನು ಹೇಳ್ತೀರಾ? ಕಾಲಮ್ ಮ್ಯಾಟ್ರಿಕ್ಸ್. ರೋ ಮ್ಯಾಟ್ರಿಕ್ಸ್ ಅಂತಂದರೆ ಏನು ಬರೀತೀರಾ? ಈ ಥರ ಬರೀತೀರಾ. ಇಲ್ಲಿ 1 2 3, ಇದರಲ್ಲಿ ಎಷ್ಟಿದೆ? ರೋ 1 ಇದೆ, ಕಾಲಮ್ ಎಷ್ಟಿದೆ? 3 ಇದ್ದಾವೆ. ಅಂದರೆ ರೋ ಮ್ಯಾಟ್ರಿಕ್ಸಲ್ಲಿ ಒಂದೇ ರೋ ಇರುತ್ತೆ, ಅಂದರೆ 1 ಈಸ್ ಗ್ರೇಟರ್ ದ್ಯಾನ್ 3 ಈ ಥರ ಇರುತ್ತೆ. ಕಾಲಮಲ್ಲಿ ಒಂದೇ ಕಾಲಮ್ ಇರುತ್ತೆ ಫಿಕ್ಸು. ಓಕೆ, ಆಗ ರೋಸ್ ಜಾಸ್ತಿ ಇರಬೇಕಾಗತ್ತೆ. ಓಕೆ, ಅದು ಮೇನ್ ಕಂಡೀಷನ್ ಇರುತ್ತೆ. ಜೀರೋ ಮ್ಯಾಟ್ರಿಕ್ಸ್ ಅಂದರೆ ಎಲ್ಲ ರಿಸಲ್ಟ್ಸು ಜೀರೋ ಆಗಿರುತ್ತೆ. ಅದಾದಮೇಲೆ ಸಿಂಗಲ್ ಟೋನ್ ಮ್ಯಾಟ್ರಿಕ್ಸ್. ಓಕೆ, ಇದು ಇಂಪಾರ್ಟೆಂಟ್, ನೀವು ನೆನಪಿಟ್ಕೋಬೇಕು. ಒಂದೇ ಒಂದು ಎಲಿಮೆಂಟ್ ಇದ್ದರೆ ಅದಕ್ಕೆ ಸಿಂಗಲ್ ಟೋನ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಹಾರಿಜೆಂಟಲ್ ಅಂದರೆ ಐ ಥಿಂಕ್ ಇದು ನಿಮ್ಗೆ ಗೊತ್ತಿದೆ. ಇದರಲ್ಲಿ ಏನಾಗಿರುತ್ತೆ? ನಂಬರ್ ಆಫ್ n ಇಸ್ ಗ್ರೇಟರ್ ಇರುತ್ತೆ, ಅಂದರೆ ಕಾಲಮ್ಸ್ಗಳು ಜಾಸ್ತಿ ಇರುತ್ತೆ. ವರ್ಟಿಕಲಲ್ಲಿ ರೋಗಳು ಜಾಸ್ತಿ ಇರುತ್ತೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ m ಇಸ್ ಈಕ್ವಲ್ಸ್ ಟು n, ಅಂದರೆ ನಂಬರ್ ಆಫ್ ರೋಸ್ ಕಾಲಮ್ಸ್ ಈಕ್ವಲ್ ಇರುತ್ತೆ. ಡೈಗೋನಲ್ ಮ್ಯಾಟ್ರಿಕ್ಸ್ನ ತೊಗೊಂಡ್ರೆ ಎಕ್ಸೆಪ್ಟ್ ಡೈಗೋನಲ್ ಎಲಿಮೆಂಟ್ಸ್ ಬಿಟ್ಟು ಈ ಉಳಿದಿದ್ದೆಲ್ಲನೂ ಜೀರೋ ಇರುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನಾನ್ ಡೈಗೋನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಡೈಗೋನಲ್ ಅಂತಂದರೆ ಯಾವುದಕ್ಕೆ ನಾವು ಕರಿತೀವಪ್ಪ ಅಂತಂದರೆ A11, A22, A33 ಇವೆಲ್ಲನೂ ಡೈಗೋನಲ್ ಎಲಿಮೆಂಟ್ಸ್ ಆಗಿರುತ್ತೆ. ಸೊ ಇದಕ್ಕೆ ನಾವು ಕಂಡೀಷನ್ ಏನು ಕೊಡ್ತೇವಪ್ಪ ಅಂದರೆ I = J ಇರುತ್ತಲ್ಲ, ಆ ಎಲ್ಲ ಎಲಿಮೆಂಟ್ಸ್ಗೆ ಡೈಗೋನಲ್ ಎಲಿಮೆಂಟ್ಸ್ ಅಂತ ಕರೀತಾರೆ ಸ್ಟೂಡೆಂಟ್ಸ್.
ಅದು ನಿಮಗೆ ಗೊತ್ತಿರಬೇಕು. ಕೆಲವು ಸ್ಟೂಡೆಂಟ್ಸ್ಗೆ ಡಯಾಗೋನಲ್ ಎಲಿಮೆಂಟ್ಸ್ ಅಂದರೆ ಗೊತ್ತಿರೋದಿಲ್ಲ. ಇವಿಗೆಲ್ಲನೂ ಇದು ನೋಡಿ A11 ಅಂತ ಕರಿತೀವ, ಇದಕ್ಕೆ A22 ಅಂತ ಕರಿತೀವಿ, ಇದಕ್ಕೆ A33 ಅಂತ ಕರಿತೀವಿ. ಅಂದರೆ I = J ಇದ್ರೆ ಅವೆಲ್ಲನೂ ಡಯಾಗೋನಲ್ ಎಲಿಮೆಂಟ್. ಅದು ಬಿಟ್ಟು ಉಳಿದಿರೋದೆಲ್ಲನೂ ನಾನ್ ಡಯಾಗೋನಲ್, ಅದು 0 ಇರುತ್ತೆ. ಸ್ಕೇಲಾರ್ ಮ್ಯಾಟ್ರಿಕ್ಸಲ್ಲಿ ಡಯಾಗೋನಲ್ ಎಲಿಮೆಂಟ್ಸ್ ಎಲ್ಲನೂ ಸೇಮ್ ಆಗಿರುತ್ತೆ ಕಂಪಲ್ಸರಿ. ಐಡೆಂಟಿಟಿಯಲ್ಲಿ =1 ಆಗಿರುತ್ತೆ, ಅದು ಮೇನ್ ಇಂಪಾರ್ಟೆಂಟ್. ಓಕೆ, ಆಲ್ ದ ಐಡೆಂಟಿಟಿ ಮ್ಯಾಟ್ರಿಸಸ್ ಆರ್ ಡಯಾಗೋನಲ್ ಮ್ಯಾಟ್ರಿಕ್ಸ್ ಆಗಕ್ಕೆ ಸಾಧ್ಯ ಇದೆನಾ? ಎಸ್. ಆಲ್ ದ ಸ್ಕೇಲಾರ್ ಮ್ಯಾಟ್ರಿಸಸ್ ಆರ್ ಡಯಾಗೋನಲ್ ಮ್ಯಾಟ್ರಿಕ್ಸ್ ಆಗ್ಲಿಕ್ಕೆ ಸಾಧ್ಯ ಇದೆ, ಬಟ್ ಆಲ್ ದ ಡಯಾಗೋನಲ್ ಮ್ಯಾಟ್ರಿಕ್ಸ್ ಆರ್ ನಾಟ್ ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಇನ್ನು ಇದಾದ್ರೆ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ ಬರುತ್ತೆ. ಅಪ್ಪರ್ ಟ್ರಯಾಂಗುಲರ್ ಮೇಲ್ಗಡೆ ಟ್ರಯಾಂಗಲ್ ಬಂದಿರುತ್ತೆ, ಅದಕ್ಕೆ ನಾವು ಅಪ್ಪರ್ ಟ್ರಯಾಂಗಲ್. ಕೆಳಗಡೆ ಟ್ರಯಾಂಗಲ್ ಇರುತ್ತೆ, ಅದು ಲೋವರ್ ಟ್ರಯಾಂಗುಲರ್. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಕೆಲವೊಂದು ರಿಸಲ್ಟ್ಸ್ಗೆ 0 ಇರುತ್ತೆ. ಯಾವಾಗ 0 ಆಗುತ್ತೆ ಇದು ರಿಸಲ್ಟ್ನ ಅಬ್ಸರ್ವ್ ಮಾಡಿ. ಇಲ್ಲಿ I is greater than J ಇದ್ದಾಗ, ಅಂದರೆ ಇದರದ್ದು ರಿಸಲ್ಟ್ ಏನಾಗುತ್ತೆ ನೋಡಿ, A12 ಇರುತ್ತೆ, ಅಂದರೆ 1 ಅಂದರೆ ರೋ ಸಣ್ಣದಿದೆ, ಕಾಲಮ್ ದೊಡ್ಡದಿದೆ. ಇದು ರಿಸಲ್ಟ್ ನೋಡಿ A13, ಇದು ಕೂಡ ರೋ ಕಾಣ್ತಿದೆ. ಅಗೇನ್ ಇಲ್ಲಿ A32 ಸಾರಿ, ಇದು A32 ಆಗುತ್ತೆ. ಇಲ್ಲಿ 13 ಇದೆ, ಸಾರಿ ನಾನು ರಿವರ್ಸ್ ಬರೀತಾ ಇದ್ದೀನಿ. ಫಸ್ಟು 31 ಬರೀಬೇಕು ಇಲ್ಲಿ, ಇಲ್ಲಿ 21 ಬರೀತೀರಾ. ರೋ ಅನ್ನೋದು ಇಲ್ಲಿ ದೊಡ್ಡದಿರುತ್ತೆ, ಕಾಲಮ್ ಅನ್ನೋದು ಏನಾಗಿರುತ್ತೆ, ಸಣ್ಣದಿರುತ್ತೆ. ಕರೆಕ್ಟಾ? ರೋ ಈಸ್ ಗ್ರೇಟರ್ ದ್ಯಾನ್ ಕಾಲಮ್, ಅದಕ್ಕೆ ನಾವು I is greater than J ಅಂತ ಬರೀತೀವಿ. ಇನ್ನು ಲೋವರ್ ಟ್ರಯಾಂಗುಲರಲ್ಲಿ I is ಲೆಸ್ ದ್ಯಾನ್ J ಆಗಿರುತ್ತೆ. ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಅರ್ಥ ಆಯ್ತಾ? ಎಸ್ ಫ್ರೆಂಡ್ಸ್, ಸೊ ಸ್ವಲ್ಪ ಮ್ಯಾಟ್ರಿಕ್ಸ್ದು ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡ್ತಾ ಹೋಗ್ಬಿಡೋಣ ಒಂದು ಶಾರ್ಟ್ ವೇ ಒಳಗೆ, ಏನೆಲ್ಲ ಇದೆ ಇದರಲ್ಲಿ ಅನ್ನೋದನ್ನು. ಓಕೆ, ಸೊ ಇದನ್ನು 2 ಟೈಪ್ಸ್ ಆಗಿ ನಾವು ಡಿಫೈನ್ ಮಾಡ್ಬೋದು. ಯಾವುದು? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅನ್ನು, ಒಂದು ಟ್ರಯಾಂಗುಲರ್ ಮ್ಯಾಟ್ರಿಕ್ಸು, ಒಂದು ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂತ. ಡಯಾಗೋನಲ್ ಇನ್ನೊಂದು ಸಬ್ 2 ಟೈಪ್ ತಗೋಬೋದು. ಯಾವುದು? ಒಂದು ಸಿಂಗ್ಯುಲರ್ ಮ್ಯಾಟ್ರಿಕ್ಸು, ಒಂದು ಐಡೆಂಟಿಟಿ ಮ್ಯಾಟ್ರಿಕ್ಸು. ಸ್ಕೇಲಾರ್ ಮ್ಯಾಟ್ರಿಕ್ಸ್ ನಾಟ್ ಸಿಂಗ್ಯುಲರ್, ಐಡೆಂಟಿಟಿ ಮ್ಯಾಟ್ರಿಕ್ಸು ಮತ್ತು ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸಲ್ಲಿ ಎಲ್ಲಾನು ಈಕ್ವಲ್ ಇರಬೇಕು. ಇಲ್ಲಿ ಕಂಪಲ್ಸರಿ =1 ಆಗಿರಬೇಕು. ಆದರೆ ಟ್ರಯಾಂಗುಲರಲ್ಲಿ ಅಪ್ಪರ್ ಒಂದು ಬರುತ್ತೆ, ಲೋವರ್ ಒಂದು ಬರುತ್ತೆ. I is greater ಅಪ್ಪರಲ್ಲಿ, I is lesser ಲೋವರ್ ಟ್ರಯಾಂಗುಲರ್. ಇಷ್ಟೇ ಇರೋದು ಈ ರಿಸಲ್ಟು. ಓಕೆನಾ? ಇನ್ನು ಇದಾದಮೇಲೆ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್. ಸಿಮೆಟ್ರಿಕ್ ಅಂತಂದರೆ ಅದಕ್ಕೆ ನಾವು ಸಿಮೆಟ್ರಿಕ್ ಅಂತ ಕರಿತೀವಿ. A = A', ಅಂದರೆ A ಅನ್ನೋದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. A = A' ಆನ್ಸರ್ ಬಂದರೆ, A = A' ಅಂದರೆ ಟ್ರಾನ್ಸ್ಫರ್ಸ್ ತೊಗೊಂಡಾಗೂ ಆನ್ಸರ್ ಸೇಮ್ ಬಂದರೆ ಅದಕ್ಕೆ ನಾವು ಸಿಮೆಟ್ರಿಕ್ ಅಂತ ಕರಿತೀವಿ. ಇಲ್ಲಿ ಅಬ್ಸರ್ವ್ ಮಾಡಿ, ಟ್ರಾನ್ಸ್ಫರ್ ಯಾವ ಥರ ಚೆಕ್ ಮಾಡಬೇಕಪ್ಪ ಅಂದರೆ, ಈ ಒಂದು ಕಂಪ್ಲೀಟ್ ಟ್ರಯಾಂಗಲ್ನ ಫೋಲ್ಡ್ ಮಾಡಿದಾಗ, ಡಯಾಗೋನಲ್ ಎಲಿಮೆಂಟ್ಸ್ ಬಿಟ್ಬಿಡಿ, ಏನು ಬೇಕಾ ತೊಗೋಬೋದು ನಾವು. ಇದನ್ನು ಫೋಲ್ಡ್ ಮಾಡಿದಾಗ ಸೇಮ್ ಆನ್ಸರ್ ಇದೆ ನೋಡಿ. ಇಲ್ಲಿ 2 ಇದ್ದರೆ ಇಲ್ಲಿನೂ 2 ಇರುತ್ತೆ, ಇಲ್ಲಿ 3 ಇದ್ದರೆ ಇಲ್ಲಿನೂ 3 ಇರುತ್ತೆ, ಇಲ್ಲಿ 5 ಇದ್ದರೆ ಇಲ್ಲಿನೂ 5 ಇರುತ್ತೆ. ಇದು ಆಬ್ವಿಯಸ್ಲಿ ಟ್ರಾನ್ಸ್ಫರ್ ತೊಗೊಂಡಾಗ ಆನ್ಸರ್ ಸೇಮ್ ಬರುತ್ತೆ. ಸ್ಕ್ಯೂ ಸಿಮೆಟ್ರಿಕ್ ಅಂದರೆ ಇಲ್ಲಿನೂ ಸೇಮ್, ಬಟ್ ಇಲ್ಲಿ ಏನಿರುತ್ತೆ, A = -A ಟ್ರಾನ್ಸ್ಫರ್ಸ್ ಇರುತ್ತೆ, ಅಥವಾ ಕೆಲವೊಂದು ಸತಿ -A A ಟ್ರಾನ್ಸ್ಫರ್ಸ್ ಆಗಿರುತ್ತೆ. ಆದರೆ ಇಲ್ಲಿ ಕಂಪಲ್ಸರಿ ಕಂಡೀಷನ್ ಏನಪ್ಪ ಅಂದರೆ ಡಯಾಗೋನಲ್ ಎಲಿಮೆಂಟ್ಸ್ ಏನಾಗಿರಬೇಕು, 0ನೇ ಇರಬೇಕು. ಅಂಥದ್ದು ಮಾತ್ರ ನಾವೇನಂತ ಕರಿತೀವಿ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಸ್ಟೂಡೆಂಟ್ಸ್, ಫಾಸ್ಟಾಗಿ. ಭಾಳಷ್ಟು ಮೆಸೇಜ್ಗಳು ಬರ್ತಾ ಇದ್ದಾವೆ, ನನಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಲೈಕ್ ಬಟನ್ ಮೇಲೆ ಹಿಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಕಮ್ ಆನ್ ಫಾಸ್ಟ್. ಓಕೆ, ಸೊ ಐ ಥಿಂಕ್ ನಾಳೆನೇ ನಿಮ್ಮ ಎಕ್ಸಾಮ್ ಇರೋದು. ಸೊ ಸೀರಿಯಸ್ ಆಗಿ ಎಲ್ಲ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳಿ. ಅಗೇನ್ ಅದ್ರ ಮೇಲೆ ಬರುವಂಥ ಎಕ್ಸಾಂಪಲ್ಸ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಸೊ ಯಾವುದೇ ಕಾರಣಕ್ಕೂ ಕ್ವಶನ್ಸ್ನ ಬಿಟ್ಟು ಬರಲಿಕ್ಕೆ ಹೋಗಬೇಡಿ, ಯಾಕಂದರೆ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಪ್ರತಿಯೊಂದು ಕ್ವಶನ್ಸ್ನ ಅಟೆಂಪ್ಟ್ ಮಾಡಿ ಬನ್ನಿ. ಓಕೆ, ಕೆಲವೊಬ್ಬರ ತಲೆಯಲ್ಲಿ ಏನೂ ಇರುತ್ತೆ, ಮ್ಯಾಥ್ಸ್ ಬಿಡ್ಬೋದು, ಬಯಾಲಜಿ ಬಿಡ್ಬೋದು, ಯಾವುದೇ ಎಕ್ಸಾಮ್ ಬಿಡ್ಲಿಕ್ಕೆ ಹೋಗಬೇಡಿ. ಎಲ್ಲ ಎಕ್ಸಾಮ್ನ ಅಟೆಂಡ್ ಮಾಡಲೇಬೇಕು ಫ್ರೆಂಡ್ಸ್. ಓಕೆ, ಎಸ್ ಟ್ರಿಕ್ಸೇ ಹೇಳ್ತಾ ಇರೋದು ಇದು. ಇವಾಗ ನೀವು ಯಾವುದೇ ಕಾರಣಕ್ಕೂ ಕ್ವಶನ್ಸ್ನ ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ, ಮೊದಲೇ ಕನ್ಫರ್ಮೇಷನ್ ಮಾಡಿಕೊಂಡು ಆನ್ಸರ್ ಮಾಡಿ. ಓಕೆ, ಕೆಲವೊಂದು ಸತಿ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ನೀವು ಆಪ್ಷನ್ನ ಕೊಟ್ಟಿರ್ತಾರೆ ಇವಾಗ ABCD 4 ಆಪ್ಷನ್ಸ್ಗಳು ಇರುತ್ತೆ. ಸೊ ನಿಮಗೆ ಒಂದು OMR ಶೀಟ್ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನೀವು ಆಪ್ಷನ್ನ ನೀವು ಮಾರ್ಕ್ ಮಾಡೋದಿರುತ್ತೆ, ಫುಲ್ಫಿಲ್ ಮಾಡೋದಿರುತ್ತೆ. ಈ ಥರ A ಇದ್ದರೆ A, B ಇದ್ದರೆ B. ಮೊದಲಿಗೆ ಏನು ಆಪ್ಷನ್ ಕೊಟ್ಟಿರ್ತಾರ, ನೀವು ಇದರಲ್ಲಿ ಯಾವುದಾದ್ರೂ ಒಂದು ಆನ್ಸರ್ ಕರೆಕ್ಟ್ ಇರುತ್ತೆ. ಸೊ ಯೂಶ್ವಲಿ 2 ಆಪ್ಷನ್ಸು ಟೋಟಲಿ ರಾಂಗ್ ಆಗಿರುತ್ತೆ, 2ರಲ್ಲಿ 50-50 ಅನಿಸ್ತಾ ಇರುತ್ತೆ. ಓಕೆ, ಸೊ ಅದನ್ನು ಮೊದಲಿಗೆ ಕನ್ಫರ್ಮ್ ಮಾಡಿಕೊಂಡು ಕರೆಕ್ಟ್ ಇರುವಂಥ ಆನ್ಸರ್ನ ಚೂಸ್ ಮಾಡಬೇಕು. ಬೈ ಮಿಸ್ಟೇಕ್ ಆಗಿ ನೀವು ರಾಂಗ್ ಇರೋದಕ್ಕೆ ಮಾರ್ಕ್ ಮಾಡಿದರೆ ಅದು ಆಮೇಲೆ ಗೊತ್ತಾದರೂ ವೇಸ್ಟೇ ಆಗಿಬಿಡುತ್ತೆ. ಸೊ ಅದರ ಸಲುವಾಗಿ ನೀವು ಯಾವುದೇ ಒಂದು ಈ ಒಂದು ಕ್ವಶನ್ಗೆ ನೀವು ಮಾರ್ಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಇದು ಕರೆಕ್ಟ್ ಅಂತ ಅನಿಸಿದರೆ ನಿಮಗೆ ಗೊತ್ತಿರಬೇಕು ಇವು ಯಾಕೆ ಉಳಿದಿದ್ದು 3 ಆಪ್ಷನ್ಸ್ ರಾಂಗ್ ಇದಾವೆ ಅಂತ. ನೀವೇನೋ ಒಂದು ಎಕ್ಸಾಂಪಲ್ ಸಿಂಪ್ಲಿಫೈ ಮಾಡಿಬಿಡ್ತೀರಾ, ಆನ್ಸರ್ ಬಂದುಬಿಡುತ್ತೆ. ಓಕೆ 2x, ಇಲ್ಲದೆ 2x ಮಾರ್ಕ್, ಈ ಥರ ಮಾಡ್ಲಿಕ್ಕೆ ಹೋಗಬೇಡಿ. 2x ಆನ್ಸರ್ ಬಂತಾ, ಓಕೆ ಯಾಕೆ ಈ ರಿಸಲ್ಟ್ಸ್ಗಳು ರಾಂಗ್ ಇದ್ದಾವೆ,
ಅದನ್ನು ಒಂದು ಸೆಕೆಂಡ್ ಯೋಚನೆ ಮಾಡಿ, ಒಂದೇ ಸೆಕೆಂಡ್, ಜಸ್ಟ್ ಭಾಳ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ಜಸ್ಟ್ ಒಂದು ಸತಿ ಕಣ್ಣು ಹಾಸಿ. ಯಾಕಂದರೆ ಕೆಲವೊಂದು ಸತಿ ಹಾಫ್ ಕ್ಯಾಲ್ಕುಲೇಷನ್ ಮಾಡಿದ್ದಕ್ಕೆ ಆನ್ಸರ್ ಕೊಟ್ಟಿರ್ತಾರೆ, ಕೆಲವೊಂದು ಸತಿ ಪೂರಾ ಕ್ಯಾಲ್ಕುಲೇಷನ್ ಯೂಶ್ವಲಿ ಸ್ಟೂಡೆಂಟ್ಸ್ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ, ಆ ಮಿಸ್ಟೇಕ್ ಮಾಡಿದ ಆನ್ಸರ್ ಏನು ಬರುತ್ತೆ ನೋಡಿ, ಅದೇ ಫಸ್ಟಲ್ಲಿ, ಸೆಕೆಂಡಲ್ಲಿ, ಥರ್ಡಲ್ಲಿ ಇಟ್ಟಿರ್ತಾರೆ. ಸೊ ಇವೆಲ್ಲ ಟ್ರಿಕ್ಸ್ಗಳಿರುತ್ತೆ. ಓಕೆ, ಸೊ ಹಾಗಾಗಿ ABCD ಮಾರ್ಕ್ ಮಾಡಬೇಕಾದ್ರೆ ಯಾವುದೇ ಒಂದು ಕ್ವಶನ್ನ ಮಾರ್ಕ್ ಮಾಡ್ತಿದ್ರೆ ಯಾಕೆ ಉಳಿದಿರುವಂಥ ಆಪ್ಷನ್ಸ್ ರಾಂಗ್ ಇದೆ ಅಂತ ಕನ್ಫರ್ಮೇಷನ್ ಮಾಡಿಕೊಂಡು ಇಲ್ಲಿ ಫುಲ್ಫಿಲ್ನ ಮಾಡ್ತಾ ಹೋಗಿ, ಮಾರ್ಕ್ ಮಾಡ್ತಾ ಹೋಗಿ, ಈ ಥರ. ಓಕೆನಾ? ಎಸ್. ಸೊ ಮ್ಯಾಟ್ರಿಕ್ಸದು ಇದೆಲ್ಲ ಇನ್ಫಾರ್ಮೇಷನ್ ಆಯಿತು. ಇನ್ನು ಲಾಸ್ಟಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಇನ್ವರ್ಸ್ನ ಫೈಂಡ್ ಮಾಡೋದು ಬೈ ಯೂಸಿಂಗ್ ಎಲಿಮೆಂಟ್ರಿ ಆಪ್ರೇಷನ್ನು. ಅದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಬೇಕು, A × A ಇನ್ವರ್ಸ್ = ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಕರೆಕ್ಟಾ? ಸೊ ಇದು ಒಂದು ಕೂಡ ಇಂಪಾರ್ಟೆಂಟ್ ರಿಸಲ್ಟ್ಸೇ ಆಗಿರುತ್ತೆ. ಅದರಲ್ಲಿ ಅಗೇನ್ ಕಾಂಪ್ಲಿಮೆಂಟ್ರಿದು ರಿಸಲ್ಟ್ ನಿಮ್ಗೆ ಗೊತ್ತಿರಬೇಕು, 2 ಸತಿ ನೀವು ತೊಗೊಂಡಾಗ ಆನ್ಸರ್ ಏನೇ ಬರುತ್ತೆ. ಅಗೇನ್ A × B ಹೋಲ್ ಟ್ರಾನ್ಸ್ಫೋಸ್ ಇದ್ದರೆ ಇದರ ರಿಸಲ್ಟ್ ಏನು ಬರುತ್ತೆ, ಫಸ್ಟ್ B ಟ್ರಾನ್ಸ್ಫೋಸ್ × A ಟ್ರಾನ್ಸ್ಫೋಸ್ ಆಗುತ್ತೆ. ಈ ಒಂದು ರಿಸಲ್ಟ್ಸ್ ಕೂಡ ನಿಮ್ಗೆ ಗೊತ್ತಿರಬೇಕು. ಅರ್ಥ ಆಯ್ತಾ? ಸೊ ಇದಿಷ್ಟು ಇನ್ಫಾರ್ಮೇಷನ್ ಮ್ಯಾಟ್ರಿಕ್ಸಸ್ದಾಗಿದೆ. ಇನ್ನು ಡಿಟರ್ಮಿನೆಂಟ್ಗೆ ಹೋಗೋಣ. ಎಸ್ ಫ್ರೆಂಡ್ಸ್, ಸೊ ಡಿಟರ್ಮಿನೆಂಟ್ದು ಡಿಸ್ಕಷನ್ ಮಾಡೋಣ ಇವಾಗ. ಎಸ್, ಎಸ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಡಿಸ್ಕಷನ್ ಮಾಡೋಣ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ಡಿಟರ್ಮಿನೆಂಟ್ ಬಗ್ಗೆ ನೋಡೋಣ ಇವಾಗ. ಸೊ ಡಿಟರ್ಮಿನೆಂಟಲ್ಲಿ ಅಗೇನ್ ಇಲ್ಲಿ ಕೂಡ 3 to 4 ಕ್ವಶನ್ ಬರುವಂಥ ಚಾನ್ಸಸ್ಗಳಿದೆ ಫ್ರೆಂಡ್. ಸೊ ಈ ಚಾಪ್ಟರ್ ಕೂಡ ಅಗೇನ್ ಈಸಿ ಚಾಪ್ಟರ್, ಸ್ಕೋರಿಂಗ್ ಚಾಪ್ಟರ್. ಓಕೆ, ಸೊ ಫಾಸ್ಟಾಗಿ ಇದರಲ್ಲಿ ಬರುವಂಥ ಇನ್ಫಾರ್ಮೇಷನ್ ತಿಳ್ಕೊಂತ ಹೋಗೋಣ. ಸ್ಕ್ವೇರ್ ಮ್ಯಾಟ್ರಿಕ್ಸನ್ನೇ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದ್ದದನ್ನೇ ಮಾತ್ರ ನಾವು ಏನಂತ ಡಿನೋಟ್ ಮಾಡ್ಲಿಕ್ಕೆ ಬರುತ್ತೆ, ಡಿಟರ್ಮಿನೆಂಟ್ ಆಗಿ. ಓಕೆ, ಸೊ ಜಸ್ಟ್ 1 ಸೆಕೆಂಡ್, ಬ್ಯಾಟ್ರಿ ಚಾರ್ಜಿಗೆ ಹಾಕಿಲ್ಲ, ಜಸ್ಟ್ 1 minute. Yes. ಓಕೆ, ನನ್ನ ವಾಯ್ಸ್ ಇವಾಗ ಕ್ಲಿಯರ್ ಇದೆ ಅಲ್ವಾ? ಜಸ್ಟ್ ಮೆಸೇಜ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ. ಓಕೆ, ಸೊ ಇದರಲ್ಲಿ ಮೊದಲಿಗೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಎಸ್, ಕ್ಲಿಯರ್ ಇದೆಯಾ? ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ? ಎಸ್ ಫ್ರೆಂಡ್ಸ್, ಸೊ ಸ್ಕ್ವೇರ್ ಮ್ಯಾಟ್ರಿಕ್ಸನ್ನೇ ಮಾತ್ರ ನಾವು ಡಿಟರ್ಮಿನೆಂಟ್ ಆಗಿ ಡಿಫೈನ್ ಮಾಡಲಿಕ್ಕೆ ಬರುತ್ತೆ. ಸೊ ಇದರಲ್ಲಿ ವ್ಯಾಲ್ಯೂನ ಫೈಂಡ್ ಮಾಡೋದು ಐ ಥಿಂಕ್ ಆಲ್ರೆಡಿ ನಿಮಗೆ ಗೊತ್ತಿದೆ. ಇದರಲ್ಲಿ ಇಂಪಾರ್ಟೆಂಟ್ ಆಗುವಂಥ ಪಾಯಿಂಟ್ಸ್ಗಳು ಏನಪ್ಪ ಅನ್ನೋದನ್ನ ನಾನು ಇವಾಗ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅಗೇನ್ ಇಲ್ಲಿ ಸ್ಕ್ಯೂ ಸಿಮೆಟ್ರಿಕ್, ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ, ಇದು ನಿಮಗೆ ನೆನಪಲ್ಲಿರಬೇಕು. ಇಫ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಆಡ್ ಆರ್ಡರ್ ದೆನ್ ಡಿಟರ್ಮಿನೆಂಟ್ ಆಫ್ ಎ ಆನ್ಸರ್ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ಯಾವ ಥರಪ್ಪ ಅಂದರೆ, ಇವಾಗ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ನ ಏನು ಬರೀತೀರಾ, ಡೈಗೋನಲ್ ಎಲಿಮೆಂಟ್ಸ್ಗಳು 0 ಇರಬೇಕು, ಆಯಿತಾ? ಸೊ ಇವಾಗ ನೀವು ಇಲ್ಲಿ ಒಂದು 2 ತೊಗೊಂಡಿದ್ರೆ ಅಂದರೆ ಇದು -2 ಇರುತ್ತೆ, ಇಲ್ಲಿ 3 ಇದ್ದರೆ ಇಲ್ಲಿ -3, ಇಲ್ಲಿ ಸಪೋಸ್ ಇಲ್ಲಿ 1 ಇದೆ ಅಂತ ಅಂದ್ಕೊಳ್ಳಿ, ಇಲ್ಲಿ -1 ಇರುತ್ತೆ. ಇದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತಾ? ಟ್ರಾನ್ಸ್ಫರ್ ತೊಗೊಳ್ಳಿ, ಅಗೇನ್ ಸೇಮ್ ಆನ್ಸರೇ ಬರುತ್ತೆ. ಇದ್ರದ್ದು ಆರ್ಡರ್ ಎಷ್ಟಿದೆ, 3 × 3. ಇದನ್ನು ಸಿಂಪ್ಲಿಫೈ ಮಾಡಿ ಡಿಟರ್ಮಿನೆಂಟ್ ಆಫ್ ಎ ಆನ್ಸರ್ನ, ಇಲ್ಲಿ ಎ ಇದೆಯಲ್ಲ, ಇದರ ಡಿಟರ್ಮಿನೆಂಟ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಇದರ ವ್ಯಾಲ್ಯೂನ ಫೈಂಡ್ ಮಾಡಿದ್ರೆ ಆನ್ಸರ್ 0ನೇ ಬರುತ್ತೆ ಫ್ರೆಂಡ್ಸ್. ಯಾಕಂದರೆ ಡೈಗೋನಲ್ ಎಲಿಮೆಂಟ್ಸ್ ಎಲ್ಲಾನು 0ನೇ ಇರುತ್ತೆ. ಈವನ್ ಇದ್ದರೆ ಹಾಗೆ ನಾವು 0 ಬರುತ್ತೆ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಬಟ್ ಆದರೆ ಆಡ್ ಇದ್ದರೆ, ಆಡ್ ಆರ್ಡರ್ ಅಂತ ಕೊಟ್ಟಿದ್ದಾರೆ ನೋಡಿ, ಆಗ ಆನ್ಸರ್ ಡೈರೆಕ್ಟಾಗಿ 0 ಬರೆದ್ಬಿಡ್ಬೇಕು. ಅರ್ಥ ಆಯ್ತಾ? ಎಸ್, ಇದು ಒಂದು ಇಂಪಾರ್ಟೆಂಟ್. ಇನ್ನು ಇದಾದಮೇಲೆ ಮೈನರ್ ಫ್ಯಾಕ್ಟರ್, ಡೆಲಿಟಿಂಗ್ ith row and jth ಕಾಲಮ್ ಮಾಡೋದ್ರಿಂದ ಮೈನರ್ ಫ್ಯಾಕ್ಟರ್ ಬರುತ್ತೆ. ಕೋ ಫ್ಯಾಕ್ಟರ್ದು ಫಾರ್ಮುಲಾ ಜಸ್ಟ್ ಸೈನ್ ಓನ್ಲಿ ಡಿಫೈನ್ ಮಾಡುತ್ತೆ ಇಲ್ಲಿ ಕೋ ಫ್ಯಾಕ್ಟರ್ದು. ಓಕೆ, ಸೊ ಇದರಲ್ಲಿ ಸ್ಪೆಷಲ್ ಆಗಿ ನೆನ್ಪಿಟ್ಕೋಬೇಕಾಗಿರುವಂಥ ಪಾಯಿಂಟ್ ಏನಪ್ಪ ಅಂದರೆ,
ಸಮ್ ಆಫ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್, ಇದು ರಿಸಲ್ಟ್ ಇದ್ರ ಮೇಲೆ ಕೇಳ್ತಾರೆ, ಕ್ವಶನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. A11 ಅದರದ್ದು ಕೋ ಫ್ಯಾಕ್ಟರ್ A11, A12 ಅದರದ್ದೇ ಕೋ ಫ್ಯಾಕ್ಟರ್ A12, A13 ಅಗೇನ್ ಅದರದ್ದೇ ಕೋ ಫ್ಯಾಕ್ಟರ್ A13 ಇದ್ರೆ ಇದರ ಆನ್ಸರ್ ಡಿಟರ್ಮಿನೆಂಟ್ ಆಫ್ ಎ ಆನ್ಸರ್ ಆಗಿರುತ್ತೆ. ಸಪೋಸ್ ಇದೇನಾದರೂ ಬೇರೆ ಬೇರೆ ಆಗಿತ್ತು, ಎಲಿಮೆಂಟ್ ಬೇರೆ, ಇದರ ಆನ್ಸರ್ 0 ಇರುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲಿ A11 ಇದರ ಜೊತೆ A21 ಆಗಿತ್ತು, ಬೇರೆ ಕೋ ಫ್ಯಾಕ್ಟರ್ ಅದ್ರ ಜೊತೆ ಮಲ್ಟಿಪ್ಲೈ ಆಗಿದ್ರೆ ಅದರ ಆನ್ಸರ್ ಡೈರೆಕ್ಟಾಗಿ 0 ಬರೆದ್ಬಿಡ್ಬೇಕು ನೀವು. ಓಕೆ, ಇದು ಕೂಡ ನೆನಪಲ್ಲಿ ಇರಬೇಕು. ಅದಾದಮೇಲೆ ಇಲ್ಲಿ ಒಂದಿಷ್ಟು ಸ್ಪೆಷಲ್ ರಿಸಲ್ಟ್ಸ್ಗಳಿದೆ. A ಇಂಟು ಅಡ್ಜಾಯಿಂಟ್ ಆಫ್ ಎ ಇದ್ರೆ ಇದರ ಆನ್ಸರ್ ಏನಿರುತ್ತೆ, ಡಿಟರ್ಮಿನೆಂಟ್ ಆಫ್ ಎ ಇಂಟು ಐ ಆಗಿರುತ್ತೆ. ಅರ್ಥ ಆಯ್ತಾ? ಅದಾದಮೇಲೆ ನೆಕ್ಸ್ಟು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಆನ್ಸರ್ 0 ಇರುತ್ತೆ. ನಾನ್ ಸಿಂಗ್ಯುಲರ್ ಅಂದರೆ ನಾಟ್ ಈಕ್ವಲ್ಸ್ ಟು 0 ಇರುತ್ತೆ. ಓಕೆ, ಇನ್ನು ಇನ್ವರ್ಸ್ ಆದರೆ ಇನ್ವರ್ಸ್ದ ಫಾರ್ಮುಲಾ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಇದರಲ್ಲಿನೂ ಸೇಮ್ ಇರುತ್ತೆ, ಮ್ಯಾಟ್ರಿಕ್ಸಲ್ಲಿ ಸೇಮು, ಡಿಟರ್ಮಿನೆಂಟಲ್ಲೂ ಸೇಮ್ ಇರುತ್ತೆ. ಓಕೆ, ಇಲ್ಲಿ ಎ ಇನ್ವರ್ಸ್ ಫೈಂಡ್ ಮಾಡಬೇಕಂದ್ರೆ ಇದೊಂದು ಫಾರ್ಮುಲಾ ಇರುತ್ತೆ, 1 ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಆಗಿರುತ್ತೆ. ಅಗೇನ್ ಎಕ್ಸ್ ವ್ಯಾಲ್ಯೂನ ನೀವು ಯಾವ ಥರ ಫೈಂಡ್ ಮಾಡ್ತೀರಾ, ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಅಂತಂದರೆ ಅಗೇನ್ ನೀವು ಇಲ್ಲಿ ಸೊಲ್ಯೂಷನ್ನ ಫೈಂಡ್ ಮಾಡೋದಿರುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು ಬಿ ಇಂಟು ಎ ಇನ್ವರ್ಸ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಅಥವಾ ಎ ಇನ್ವರ್ಸ್ ಇಂಟು ಬಿ ಆಗಿರುತ್ತೆ, ಸಾರಿ, ಎ ಇನ್ವರ್ಸ್ ಇಂಟು ಬಿ ಅಂತಾನು ಯೂಸ್ ಮಾಡ್ತೀರಾ. ಓಕೆ, ಇಲ್ಲಿ ಬರೋದೇನು ಕನ್ಸಿಸ್ಟೆನ್ಸಿ ಆ್ಯಂಡ್ ಇನ್ಕನ್ಸಿಸ್ಟೆನ್ಸಿ ಅಂತ ಬರುತ್ತೆ. ಇದು ಕೆಲವು ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಇದೆ, ಅದನ್ನು ಸ್ವಲ್ಪ ಕ್ಲಿಯರ್ ಆಗಿ ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ನೀವು ಡಿಟರ್ಮಿನೆಂಟ್ ವ್ಯಾಲ್ಯೂನ ತೊಗೊಂತೀರ, ಅದು ನಾಟ್ ಈಕ್ವಲ್ಸ್ ಟು 0 ಇದ್ದರೆ ಅದು ಈಸಿಯಾಗಿ ಹೇಳ್ಬೋದು ಎಕ್ಸಿಸ್ಟೆನ್ಸ್ ಆಫ್ ಯುನಿಕ್ ಸೊಲ್ಯೂಷನ್ ಇರುತ್ತೆ. ಓಕೆ, ಇವಾಗ ಬರುವಂಥ ಪ್ರಾಬ್ಲಮ್ ಯಾವುದಂದರೆ ಡಿಟರ್ಮಿನೆಂಟ್ ಆಫ್ ಎ ಮಾಡ್ಕೊತೀರ, ಆಗ ಆನ್ಸರ್ 0 ಬರುತ್ತೆ. ಅದು ಕನ್ಸಿಸ್ಟೆನ್ಸಿನ ಇನ್ಕನ್ಸಿಸ್ಟೆನ್ಸಿನ ಯಾವಾಗ ನೋಡಬೇಕಪ್ಪ ಅಂದರೆ ನಾಟ್ ಈಕ್ವಲ್ಸ್ ಟು 0 ಇದ್ದರೆ ಆಬ್ವಿಯಸ್ಲಿ ಏನು ಮಾಡಬೇಕು, ನೆಕ್ಸ್ಟು ಅಡ್ಜಾಯಿಂಟ್ ಆಫ್ ಎ ಇಂಟು ಬಿನ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಅಡ್ಜಾಯಿಂಟ್ ಆಫ್ ಎ ಮಾಡಿ ಇಂಟು ಬಿ ಜೊತೆ ಮಲ್ಟಿಪ್ಲೈ ಮಾಡ್ತೀರಾ, ಆ ಆನ್ಸರು ಬರುವಂಥ ಮ್ಯಾಟ್ರಿಕ್ಸು ನಾಟ್ ಈಕ್ವಲ್ಸ್ ಟು 0 ಮ್ಯಾಟ್ರಿಕ್ಸ್ ಆಗಿದ್ದಿಲ್ಲ ಅಂದರೆ ಅಲ್ಲಿ ಏನಂತ ಬರೀಬೇಕು, ದರ್ ಇಸ್ ನೋ ಸೊಲ್ಯೂಷನ್ ಅಂತ ಬರೀಬೇಕು, ಅಂದರೆ ಇನ್ಕನ್ಸಿಸ್ಟೆನ್ಸಿ. ಅದೇ ರಿಸಲ್ಟು ಡಿಟರ್ಮಿನೆಂಟ್ ಆಫ್ ಎ ಆನ್ಸರು 0, ಅಡ್ಜಾಯಿಂಟ್ ಆಫ್ ಎ ಆನ್ಸರ್ ಇಂಟು ಬಿನೂ ಕೂಡ 0ನೇ ಬಂದರೆ ಆಗ ಇದು ಕನ್ಸಿಸ್ಟೆನ್ಸಿ ಆಗ್ಬೋದು, ಇನ್ಕನ್ಸಿಸ್ಟೆನ್ಸಿನೂ ಆಗ್ಬೋದು. ಮೇ ಆರ್ ಮೇ ನಾಟ್ ಬಿ ಕನ್ಸಿಸ್ಟೆಂಟ್ ಅಂತ ಹೇಳಕ್ಕೆ ಬರುತ್ತೆ. ಇನ್ಫೈನೈಟ್ಲಿ ಸೊಲ್ಯೂಷನ್ಸ್ಗಳಿರುತ್ತೆ. ಓಕೆನಾ? ಸೊ ಇದು ಒಂದು ಕಾನ್ಸೆಪ್ಟ್ ನೀವು ನೆನಪಲ್ಲಿ ಇಟ್ಕೋಬೇಕು ನೋಡಿ. ಇದು 0 ಇದ್ದಾಗ ಮಾಡಬೇಕಾಗಿರೋದು ಅಡ್ಜಾಯಿಂಟ್ ಆಫ್ ಎ ಇಂಟು ಬಿನ ಚೆಕ್ ಮಾಡಬೇಕು. ಡಿಪೆಂಡ್ ಅಪಾನ್ ಇದು 0, ಇದು ನಾಟ್ ಈಕ್ವಲ್ಸ್ ಟು 0 ಇದ್ದರೆ ಇನ್ಕನ್ಸಿಸ್ಟೆನ್ಸಿ, ಈಕ್ವಲ್ಸ್ ಟು 0 ಇದ್ದರೆ ಮೇ ನಾಟ್ ಬಿ, ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನು ಏರಿಯಾ ಆಫ್ ದ ಟ್ರಯಾಂಗಲ್ ಆಬ್ವಿಯಸ್ಲಿ ನಿಮ್ಗೆ ಗೊತ್ತೇ ಇದೆ ಫಾರ್ಮುಲಾ, ಇದು ನಿಮಗೆ ಗೊತ್ತಿರಬೇಕು. ಇದರಲ್ಲಿ ಸಪೋಸ್ ಕೋಲಿನಿಯರ್ ಅಂತ ನಾವು ತೊಗೊಂಡ್ರೆ ಆನ್ಸರ್ ಏರಿಯಾ ಏನಾಗಿರುತ್ತೆ, 0 ಆಗಿರುತ್ತೆ, ಇದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇದಿಷ್ಟು ಇನ್ಫಾರ್ಮೇಷನ್ನು ಬರುತ್ತೆ ಡಿಟರ್ಮಿನೆಂಟಲ್ಲಿ. ಇನ್ನು ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ ಸ್ಟೂಡೆಂಟ್ಸ್. ಇಲ್ಲಿವರೆಗೆ ಹೇಳಿರೋದು ಎಲ್ರಿಗೂ ಸಮಥಿಂಗ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನಿಸ್ತಾ ಇದ್ದೀನಿ. ಇಂಪಾರ್ಟೆಂಟ್ ಪಾಯಿಂಟು. ಸೊ ಆಗ್ತಾ ಇದ್ದರೆ ಒಂದು ಸತಿ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ, ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಬಟನ್ನ ಪ್ರೆಸ್ ಮಾಡಿ ಸ್ಟೂಡೆಂಟ್ಸ್, ಕಮ್ ಆನ್. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ಗೆ ಸ್ಟಾರ್ಟ್ ಮಾಡೋಣ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ. ಸೊ ಕಂಟಿನ್ಯೂಟಿಯಲ್ಲಿ ಇದು ಕೂಡ 5 to 6 ಕ್ವಶನ್ ಬರುವಂಥ ಚಾಪ್ಟರ್ ಆಗಿದೆ. ಓಕೆ, ಸೊ ಹಾಗಾಗಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಸ್ಕೋರಿಂಗ್ ಮಾಡಲಿಕ್ಕೆ. ಓಕೆ, ಇವಾಗೇನು ಫಸ್ಟಲ್ಲಿ ಮಾಡಿದೆವಲ್ಲ, ರಿಲೇಷನ್ ಫಂಕ್ಷನ್ ಆಗಿರ್ಬೋದು, ಮ್ಯಾಟ್ರಿಸಸ್ ಆಗಿರ್ಬೋದು, ಡಿಟರ್ಮಿನೆಂಟ್ ಆಗಿರ್ಬೋದು, ಕಂಟಿನ್ಯೂಟಿ, ಇವೇ ಒಂದು ಜಾಸ್ತಿ ವೇಟೇಜ್ ಹೊಂದಿರುವಂಥ ಚಾಪ್ಟರ್, ಅಷ್ಟು ಈಸಿ ಇರುವಂಥ ಚಾಪ್ಟರ್ ಕೂಡ, ಅಷ್ಟೊಂದು ಡಿಫಿಕಲ್ಟ್ ಇಲ್ಲ. ನೆಕ್ಸ್ಟ್ ಬರುತ್ತೆ ನೋಡಿ, ಇಂಟಿಗ್ರೇಷನ್ ಆಗಿರ್ಬೋದು, ಪ್ರೊಬ್ಯಾಬಿಲಿಟಿ, ಪರ್ಮುಟೇಷನ್, ಇವೆಲ್ಲ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಕಾನ್ಸೆಪ್ಟ್ಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಕೂಡ ಜಾಸ್ತಿ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಜಸ್ಟ್ 1 ಸೆಕೆಂಡ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ. ಕಂಟಿನ್ಯೂಟಿಯಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ಕಂಟಿನ್ಯೂಸ್ ಯಾವಾಗ ನಾವು ಕರಿತೀವಿ ಅನ್ನೋದನ್ನ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಬೇಕು. ಮೇನ್ ಭಾಳ ಈಸಿ ವೇ ಒಳಗೆ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ, ಲಿಮಿಟ್ ಆನ್ಸರು f(x) ಈ ರಿಸಲ್ಟು ಫಂಕ್ಷನ್ಗೆ ಈಕ್ವಲ್ ಆಗಿರಬೇಕು.
ಓಕೆ, ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಿ. ಫಂಕ್ಷನ್ ಆನ್ಸರ್ ಮತ್ತು ಲಿಮಿಟ್ ಆನ್ಸರ್ ಈಕ್ವಲ್ ಇರಬೇಕು. ಲಿಮಿಟಲ್ಲಿ ಕೆಲವೊಂದು ಸತಿ ಲೆಫ್ಟ್ ಹ್ಯಾಂಡ್ ಮಾಡ್ತೀವಿ, ರೈಟ್ ಹ್ಯಾಂಡ್ ರಿಸಲ್ಟ್ನು ಚೆಕ್ ಮಾಡ್ತೀವಿ. ಆ ಎರಡೂ ರಿಸಲ್ಟ್ಸ್ಗಳು ಸ್ಯಾಟಿಸ್ಫೈ ಆಗಬೇಕು, ಎಕ್ಸಿಸ್ಟ್ ಆಗಬೇಕು ಈಕ್ವಲ್ಸ್ ಟು ಫಂಕ್ಷನ್ಗೆ. ಓಕೆ, ಸೊ ಇದು ಮೇನ್ ಇಂಪಾರ್ಟೆಂಟ್ ರಿಸಲ್ಟ್ಸ್ ನೆನಪಲ್ಲಿ ಇಟ್ಕೋಬೇಕಾಗಿರೋದು ಕಂಟಿನ್ಯೂಟಿಯಲ್ಲಿ. ಡಿಸ್ಕಂಟಿನ್ಯೂಸ್ ಅಂದರೆ ಇದರಲ್ಲಿ ಸಪೋಸ್ ಎಲ್ ಎಚ್ ಎಲ್ ಎಕ್ಸಿಸ್ಟ್ ಆಗಲಿಲ್ಲ ಅಂದರೆ ಅಗೇನ್ ಡಿಸ್ಕಂಟಿನ್ಯೂಟಿ, ಆರ್ ಎಚ್ ಎಲ್ ಎರಡೂ ಎಕ್ಸಿಸ್ಟ್ ಆಗಿ ಈಕ್ವಲ್ ರಿಸಲ್ಟ್ ಆಗಲಿಲ್ಲ ಅಂದ್ರೂ ಆಗ ಕೂಡ ಡಿಸ್ಕಂಟಿನ್ಯೂಸ್ ಆಗುತ್ತೆ. ಎಲ್ ಎಚ್ ಎಲ್ ಈಕ್ವಲ್ಸ್ ಟು ಆರ್ ಎಚ್ ಎಲ್ ಈಕ್ವಲ್ಸ್ ಟು ಫಂಕ್ಷನ್ ಆಫ್ ಸಿ ಆನ್ಸರ್. ಈ ಮೂರು ಆನ್ಸರ್ ಎಕ್ಸಿಸ್ಟ್ ಆಗಬೇಕು ಮತ್ತು ಈಕ್ವಲ್ ಇರಬೇಕು. ಇದು ಮೇನ್ ಫಂಕ್ಷನ್ ಕಂಡೀಷನ್. ಓಕೆ, ಸೊ ಡಿಸ್ಕಂಟಿನ್ಯೂಸ್ ಅಂತ ಐ ಥಿಂಕ್ ಇವಾಗಲೇ ನಾನು ನಿಮಗೆ ಹೇಳ್ಕೊಟ್ಟಿದ್ದಾಗಿದೆ. ಸೊ ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಇದರಲ್ಲಿ ಸ್ಪೆಷಲಿ ಆಗಿ ಎಫ್ ಪ್ಲಸ್ ಜಿ ಕಂಟಿನ್ಯೂಸ್ ಆಗಿರುತ್ತೆ. ಯಾವಾಗ ಎಫ್ ಮತ್ತು ಜಿ ಕಂಟಿನ್ಯೂಸ್ ಇದ್ದರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇವೆಲ್ಲನೂ ಕಂಟಿನ್ಯೂಸ್ ಫಂಕ್ಷನ್ಸ್ಗಳೇ ಆಗಿರುತ್ತೆ. ಯಾವೆಲ್ಲ ಕಂಟಿನ್ಯೂಸ್ ಫಂಕ್ಷನ್ಸ್ಗಳಿದ್ದಾವೆ ಅಂತ ನೋಡ್ತಾ ಹೋದರೆ ಕಾನ್ಸ್ಟೆಂಟ್ ಫಂಕ್ಷನ್. ಸೊ ಯಾವುದಪ್ಪ ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3, 2, 1 ಇವೆಲ್ಲನೂ ಕಾನ್ಸ್ಟೆಂಟ್ ಫಂಕ್ಷನ್ ಯಾವಾಗಲೂ ಕಂಟಿನ್ಯೂಸ್ ಇರುತ್ತೆ. ಇನ್ನು ಐಡೆಂಟಿಟಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್, ಯಾಕೆಂದರೆ ಇದು ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ, ಗ್ರಾಫ್ ನೋಡಿದ್ರೆ ಗೊತ್ತಾಗುತ್ತೆ, ಈ ಥರನೇ ಹೋಗುತ್ತೆ. ಇದು ಯಾವಾಗಲೂ ಕಂಟಿನ್ಯೂಸೇ ಇರುತ್ತೆ, ಎಲ್ಲಿ ಬ್ರೇಕ್ ಆಗಲ್ಲ. ಪಾಲಿನಾಮಿಯಲ್ ಫಂಕ್ಷನ್ ಇದು ಕೂಡ ಯಾವಾಗಲೂ ಕ್ವಾಡ್ರಾಟಿಕ್ ಇಕ್ವೇಷನ್, ಲೀನಿಯರ್ ಇಕ್ವೇಷನ್, ಕ್ಯೂಬಿಕ್ ಇಕ್ವೇಷನ್ ಇವೆಲ್ಲ ಅಂದರೆ ಏನಾಗಿರುತ್ತೆ, ಕಂಟಿನ್ಯೂಸ್ ಫಂಕ್ಷನ್ ಆಗಿರುತ್ತೆ. ಮಾಡ್ಯುಲಸ್ ಫಂಕ್ಷನ್ ಇದು ಕೂಡ ಯಾವಾಗಲೂ ಕಂಟಿನ್ಯೂಸ್ ಈ ಥರನಾಗಿರುತ್ತೆ, ಎಲ್ಲಿ ಬ್ರೇಕೇ ಇಲ್ಲ. ಲಾಗರಿಥಮಿಕ್ ಫಂಕ್ಷನ್ ಕೂಡ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇವೆಲ್ಲನೂ ಯಾವಾಗಲೂ ಕಂಟಿನ್ಯೂಸ್ ಫಂಕ್ಷನ್ಸ್ಗಳಾಗಿರುತ್ತೆ ಸ್ಟೂಡೆಂಟ್ಸ್. ಇದು ನೆನಪಲ್ಲಿ ಇರಬೇಕು ನಿಮಗೆ. ಇನ್ನು ಡಿಫ್ರೆನ್ಷಿಯಾಬಿಲಿಟಿಯಲ್ಲಿ ನೋಡ್ತಾ ಹೋದರೆ ಇಲ್ಲಿ ಕೂಡ ಲೆಫ್ಟ್ ಹ್ಯಾಂಡ್ ಡೆರಿವಿಟಿವ್, ರೈಟ್ ಹ್ಯಾಂಡ್ ಡೆರಿವಿಟಿವ್ನ ಚೆಕ್ ಮಾಡ್ಕೊತೀವಿ. ಅದು ಎಕ್ಸಿಸ್ಟ್ ಆಗಬೇಕು, ಈಕ್ವಲ್ ಆಗಬೇಕು. ಓಕೆ, ಸೊ ಇದರಲ್ಲಿ ಇದು ಕೂಡ ಇಂಪಾರ್ಟೆಂಟ್. ಆಮೇಲೆ ಡಿಫ್ರೆನ್ಷಿಯಬಲ್ ಆಗಿದೆ ಅಂದರೆ ಆ ಫಂಕ್ಷನ್ ಆಬ್ವಿಯಸ್ಲಿ ಕಂಟಿನ್ಯೂಸ್ ಫಂಕ್ಷನ್ ಆಗಿರುತ್ತೆ. ಎಸ್, ಸೊ ಡಿಫ್ರೆನ್ಷಿಯಾಬಿಲಿಟಿ ಆಗ್ತಾ ಇದೆಯಪ್ಪ ಫಂಕ್ಷನ್ ಅಂತಂದರೆ ಕಂಟಿನ್ಯೂಸ್ ಫಂಕ್ಷನ್ ಕೂಡ ಆಗ್ತಾ ಇರುತ್ತೆ ಸ್ಟೂಡೆಂಟ್ಸ್. ಜಸ್ಟ್ 1 ಸೆಕೆಂಡ್. ಎಸ್, ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದೀರಾ ಒಂದ್ಸತಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಎಸ್, ಸೊ ನೋಡಿ ಇವಾಗ ನೆಕ್ಸ್ಟ್ ಕಾನ್ಸೆಪ್ಟು. ಸೊ ಡಿಫ್ರೆನ್ಷಿಯೇಷನಲ್ಲಿ ಮೇನ್ ಇಂಪಾರ್ಟೆಂಟ್ ಬರುವಂಥ ರಿಸಲ್ಟ್ಸ್ಗಳೇನಪ್ಪ ಅಂತಂದರೆ ಮೇನ್ ಫಾರ್ಮುಲಾಸ್ಗಳು. ಓಕೆ, ಸೊ ಡಿಫ್ರೆನ್ಷಿಯೇಷನ್ ಫಾರ್ಮುಲಾ ಎಷ್ಟು ಸ್ಟ್ರಾಂಗ್ ಇರ್ತೀರ ಅಷ್ಟು ಕಾನ್ಸೆಪ್ಟ್ನ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು, ಎಕ್ಸಾಂಪಲ್ನ ಸಾಲ್ವ್ ಮಾಡ್ಬೋದು. ಸೊ ಮೇನ್ 1 ಸೆಕೆಂಡ್ ಫಾಸ್ಟಾಗಿ ರಿವೈಸ್ ಮಾಡೋಣ. ಎಡಿಷನ್ ಸಬ್ಸ್ಟ್ರಾಕ್ಷನ್ ಇದೆ ಡೈರೆಕ್ಟಾಗಿ ತೊಗೋಬೋದು. ಯು ಇಂಟು ವಿ ರೂಲ್, ಯು ಡ್ಯಾಶ್ ಪ್ಲಸ್ ವಿ, ವಿ ಡ್ಯಾಶ್ ಯು ಪ್ಲಸ್ ವಿ. ಯು ಬೈ ವಿ ಇದ್ದರೆ ಯು ಫಸ್ಟ್ ತೊಗೊತೀರಾ, ವಿ ಆ್ಯಸ್ ಇಟ್ ಈಸ್ ಇಡ್ತೀರಾ, ಇಲ್ಲಿ ಮೈನಸ್, ಇಲ್ಲಿ ಯು ಆ್ಯಸ್ ಇಟ್ ಈಸ್ ವಿ ಡ್ಯಾಶ್ ಡಿವೈಡ್ ಬೈ ವಿ ಸ್ಕ್ವೇರ್. ಇದು ನಿಮಗೆ ಆಲ್ರೆಡಿ ನೀವು ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡಿರ್ತೀರ. ಆಮೇಲೆ ಇಂಪ್ಲಿಸಿಟ್ ಫಂಕ್ಷನ್, ಎಕ್ಸ್ಪ್ಲಿಸಿಟ್ ನಿಮ್ಗೆ ಗೊತ್ತಿದೆ. ಇಲ್ಲಿದೆ ನೋಡಿ ಮೇನ್ ಇಂಪಾರ್ಟೆಂಟ್ ಈ ಒಂದು ಪ್ರಾಪರ್ಟಿ ಲಾಗ್ ರಿಸಲ್ಟ್ಸು. ಇದು ಭಾಳಷ್ಟು ಸ್ಟೂಡೆಂಟ್ಸ್ಗೆ ಗೊತ್ತಿರೋದಿಲ್ಲ, ಹಾಗಾಗಿ ಕೆಲವೊಂದು ಸತಿ ಪ್ರಾಬ್ಲಮ್ ಆಗುತ್ತೆ. ಓಕೆ, ಟೆಕ್ಸ್ಟ್ ಬುಕ್ಕಲ್ಲಿ ಬರೀ 4 ಪ್ರಾಪರ್ಟೀಸ್ಗಳು ಮಾತ್ರ ಇದೆ ಲಾಗ್ದು. ಸೊ ಇದರಲ್ಲಿ ಭಾಳಷ್ಟು ಯೂಸ್ ಆಗುತ್ತೆ ಕೆ ಸಿ ಟಿಲಿ. ಓಕೆ, ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಲಾಗ್ ಆಫ್ ಎಮ್ ಇಂಟು ಎನ್ ಇದ್ರೆ ಲಾಗ್ ಆಫ್ ಎಮ್ ಪ್ಲಸ್ ಲಾಗ್ ಆಫ್ ಎನ್ ಅಂತ ತಗೋತೀವಿ. ಇದು ಇದೆ ಆಲ್ರೆಡಿ. ಯಾವಾಗ ಈ ಎರಡು ಬೇಸಿಸ್ಗಳು ಸೇಮ್ ಇದ್ರೆ ಇಲ್ಲಿ ಏನಿರುತ್ತೆ ನೋಡಿ ಅದೇ ನಿಮ್ಮದು ಆನ್ಸರ್ ಆಗಿರುತ್ತೆ. ಇಲ್ಲಿ ಎಕ್ಸ್ ಇದೆ, ಸೊ ಎಕ್ಸ್ ಬರೀತೀರಾ. ಅದಾದಮೇಲೆ ನೆಕ್ಸ್ಟ್ ಲಾಗ್ ಆಫ್ ಎಕ್ಸ್ ಬೇಸ್ ಎ ಅನ್ನೋದು ಕಾನ್ಸ್ಟೆಂಟ್ ಇದ್ದರೆ ಇದನ್ನು ಯಾವ ಥರ ಬರೀಬೇಕು, ಲಾಗ್ ಆಫ್ ಎಕ್ಸ್ ಡಿವೈಡ್ ಬೈ ಲಾಗ್ ಆಫ್ ಎ ಅಂತ ಬರೀತೀವಿ. ಇದು ಒಂದು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು ಬೇಸು ಮತ್ತು ಎರಡು ರಿಸಲ್ಟ್ ಸೇಮ್ ಇದ್ದಾಗ ಆನ್ಸರ್ ಯಾವಾಗಲೂ 1 ಆಗಿರುತ್ತೆ. ಲಾಗ್ ಆಫ್ 1 ಆನ್ಸರ್ ಯಾವಾಗಲೂ 0 ಆಗಿರುತ್ತೆ. ಓಕೆ, ಇದಿಷ್ಟು ರಿಸಲ್ಟ್ಸ್ಗಳು ಗೊತ್ತಿರಬೇಕು, ಯಾಕಂದರೆ ಡಿಫ್ರೆನ್ಷಿಯೇಷನ್ ಮಾಡಬೇಕಾದ್ರೆ ಇವೆಲ್ಲ ಇಂಪಾರ್ಟೆಂಟು. ಅಗೇನ್ ಇವೆಲ್ಲ ಫಾರ್ಮುಲಾಸ್ಗಳು ನೋಡಿ. ಡೆರಿವೇಟಿವ್ ಅಂದರೆ ಮೇನ್ ಇಂಪಾರ್ಟೆಂಟ್ ಫಸ್ಟ್ ಬರೋದು ಫಾರ್ಮುಲಾಸ್ಗಳು. ಈ ಎಲ್ಲ ಫಾರ್ಮುಲಾಸ್ಗಳು ಮೊದಲು ಗೊತ್ತಿರಬೇಕು ನಿಮಗೆ. ಏನೆಲ್ಲ ಇದೆ, ಎಕ್ಸ್ ರೆಸ್ ಟು ಎನ್ ಫಾರ್ಮುಲಾ, ಬೇಸಿಕ್ ಫಾರ್ಮುಲಾ, ಎನ್ ಇಂಟು ಎಕ್ಸ್ ರೆಸ್ ಟು ಎನ್ ಮೈನಸ್ 1, ಟ್ಯಾನ್ದು ಸೆಕ್ ಸ್ಕ್ವೇರ್, ಸೈನ್ದು ಕಾಸ್ದು ಮೈನಸ್ ಸೈನ್, ಸೆಕ್ದು ಇದಂತರೂ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಆಲ್. ಇಂಪಾರ್ಟೆಂಟ್ ಸೈನ್ ಇನ್ವರ್ಸ್ ಫಂಕ್ಷನ್ದು, ಕಾಸ್ ಇನ್ವರ್ಸ್ ಫಂಕ್ಷನ್. ಸೈನ್ ಇನ್ವರ್ಸ್ ಅಂದರೆ ಮೈನಸ್ ರೂಟ್ ಆಫ್ 1 ಡಿವೈಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್. ಅಗೇನ್ ಕಾಟ್ ಅದು ಮೈನಸ್ ಬರುತ್ತೆ, ಸೈನ್ ಟ್ಯಾನ್ದು 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, ಎ ರೇಸ್ ಟು ಎಕ್ಸ್ದು ಡಿಫ್ರೆನ್ಷಿಯೇಷನ್ ನೋಡಿ, ಎ ರೇಸ್ ಟು ಎಕ್ಸ್ ಇಂಟು ಲಾಗ್ ಆಫ್ ಎ ಆಗಿರುತ್ತೆ ಸ್ಟೂಡೆಂಟ್ಸ್. ಇದು ಎಸ್. ಓಕೆ, ಅಗೇನ್ ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ನೆಕ್ಸ್ಟ್ ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಇದೆ ನೋಡಿ, ಇಂಟಿಗ್ರೇಷನ್. ಸೊ ಇಂಟಿಗ್ರೇಷನ್ ಚಾಪ್ಟ್ರಲ್ಲಿ ಅಗೇನ್ ಇಲ್ಲಿ ಬರೋದು ಮೇನ್ ಇಂಪಾರ್ಟೆಂಟು ಫಾರ್ಮುಲಾಸ್. ಎಷ್ಟು ಫಾರ್ಮುಲಾಸ್ ಪರ್ಫೆಕ್ಟ್ ಇರ್ತೀರಾ, ಕಾನ್ಸೆಪ್ಟ್ ಎಷ್ಟು ಕ್ಲಿಯರ್ ಇರ್ತೀರಾ ಅಷ್ಟು ನಿಮಗೆ ಈಸಿಯಾಗಿ ಎಕ್ಸಾಂಪಲ್ನ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಫಾರ್ಮುಲಾಸನ್ನೇ ಮೇನ್ ಪ್ರಾಬ್ಲಮ್ ಆಗೋದಿಲ್ಲ, ಯಾಕಂದರೆ ಯಾವ ಫಾರ್ಮುಲಾ ಹಚ್ಚಬೇಕು, ಯಾವ ಫಾರ್ಮುಲಾ ನಾವು ಯೂಸ್ ಮಾಡ್ಕೋಬೇಕು,
ಯಾವ ಥರ ನಾವು ರಿಸಲ್ಟ್ನ ಇಂಟಿಗ್ರೇಟ್ ಮಾಡಬೇಕು, ಸಬ್ಸ್ಟಿಟ್ಯೂಷನ್ ಯಾವ ಥರ ಮಾಡಬೇಕು, ಪಾರ್ಷಿಯಲ್ ಫ್ರಾಕ್ಷನ್ ಯಾವ ಥರ ಅಪ್ಲೈ ಮಾಡಬೇಕು, ಈ ಎಲ್ಲ ಕಾನ್ಸೆಪ್ಟ್ ಮೇನ್ ಇಂಪಾರ್ಟೆಂಟ್ ಆಗೋದು ಫಾರ್ಮುಲಾಸ್. ಓಕೆ, ಡಿಫ್ರೆನ್ಷಿಯೇಷನ್ ರಿವರ್ಸ್ ರಿಸಲ್ಟ್ಸೇ ಇರುತ್ತೆ ಇಲ್ಲಿ ಆಲ್ಮೋಸ್ಟ್ ಆಲು. ಎಲ್ಲ ರಿಸಲ್ಟ್ಸ್ ಫಾರ್ಮುಲಾನ ನೀವು ಒಂದು ಸತಿ ರೀಕಾಲ್ ಮಾಡ್ಕೊಡಿ, ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಎಸ್. ಸೊ ಅದಾದಮೇಲೆ ಕೆಲವೊಂದಿಷ್ಟು ಇಲ್ಲಿ ಏನಿರುತ್ತೆ, ಡೆಫಿನೆಟ್ ಮತ್ತು ಇಂಡೆಫಿನೆಟ್ ಎರಡು ರಿಸಲ್ಟ್ಸ್ ಬರುತ್ತೆ. ಇಂಟಿಗ್ರೇಷನ್ ಮಾಡಬೇಕಂದ್ರೆ ಟೋಟಲಿ 3 ಮೆಥಡ್ಸ್ಗಳಿದ್ದಾವೆ ಸ್ಟೂಡೆಂಟ್ಸ್. ಇಲ್ಲಿ ಯಾವೆಲ್ಲ 3 ಮೆಥಡ್ಸ್ ಇದಾವಪ್ಪ ಅಂದರೆ ಫಸ್ಟ್ ಒನ್ ಬರೋದು ಸಬ್ಸ್ಟಿಟ್ಯೂಷನ್ ಮೆಥಡ್ ಬರುತ್ತೆ. ಎರಡನೇ ಮೆಥಡ್ ಬರುತ್ತೆ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ ಬರುತ್ತೆ. ಪಾರ್ಷಿಯಲ್ ಫ್ರಾಕ್ಷನ್ ಆದಮೇಲೆ ನೆಕ್ಸ್ಟ್ ಬರೋದು ಯಾವುದು, ಇಂಟಿಗ್ರೇಷನ್ ಬೈ ಪಾರ್ಟ್ಸು. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೆಥಡು. ಈ 3 ಮೆಥಡ್ನ ಯೂಸ್ ಮಾಡ್ಕೊಂಡು ಅಗೇನ್ ಡೆಫಿನೆಟ್ ಇಂಡೆಫಿನೆಟ್ ಆಗಿ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಒನ್ ಬರೋದು ಸಬ್ಸ್ಟಿಟ್ಯೂಷನ್ ಮೆಥಡ್. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಇಲ್ಲಿ ನಾವು ಏನು ಕೊಟ್ಟಿರ್ತಾರಲ್ಲ ಅದನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೋಬೇಕು. ಹಾಗೇನು ಅದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡ್ತೀರಾ, ಹಾಗೇನು ಇಂಟಿಗ್ರೇಷನ್ ಮಾಡ್ತೀರಾ. ಇಲ್ಲಿ ಕೆಲವೊಂದಿಷ್ಟು ಸಬ್ಸ್ಟಿಟ್ಯೂಷನ್ ರಿಸಲ್ಟ್ಸ್ಗಳನ್ನ ನಾವು ಮೊದಲಿಗೆ ಫಿಕ್ಸ್ ಮಾಡ್ಕೋಬೇಕು. ಯಾವಾಗಲೂ ಪ್ರತಿ ಸತಿಯಲ್ಲಿ ಟಿ ತೊಗೊಂಡು ನಾವು ಮಾಡ್ತೇವೆ ಅಂದರೆ ಟೈಮ್ ಸಾಲಲ್ಲ. ಫಾಸ್ಟಾಗಿ ನೆನಪಿಡಬೇಕು. ಯಾವ ಥರ ಅಂದರೆ ಯಾವಾಗಲೂ ಕ್ವಶನ್ ಕೊಟ್ಟಾಗ ಡಿವೈಡ್ ಬೈ ಇದ್ರೆ ಇದನ್ನು ಮೊದಲಿಗೆ ಅಬ್ಸರ್ವ್ ಮಾಡಿಸ್ಕೊಂಡು, ಕೆಳಗಡೆ ಒಂದು ಫಂಕ್ಷನ್ ಇತ್ತು, ಅದರದ್ದು ಡಿಫ್ರೆನ್ಷಿಯೇಷನ್ ಆನ್ಸರ್ ಮೇಲ್ಗಡೆ ಇತ್ತು ಅಂದರೆ ಅಂದ್ಗೆ ಆನ್ಸರ್ ನೀವು ಡೈರೆಕ್ಟಾಗಿ ಬರೆದ್ಬಿಡಬೇಕು. ಲಾಗ್ ಆಫ್ ಎಫ್ ಆಫ್ ಎಕ್ಸ್. ಸಪೋಸ್ ಇವಾಗ ಕ್ವಶನ್ ಇಲ್ಲಿ ಸೈನ್ ಎಕ್ಸ್ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲಿ ಕಾಸ್ ಎಕ್ಸ್ ಇದೆ, ಇದ್ರದ್ದು ಇಂಟಿಗ್ರೇಷನ್ ಏನಾಗುತ್ತೆ, ಇದರ ಆನ್ಸರ್ ಡೈರೆಕ್ಟಾಗಿ ಬರೆದ್ಬಿಡಬೇಕು ಲಾಗ್ ಆಫ್ ಸೈನ್ ಎಕ್ಸ್ ಅಂತ ಹೇಳಿ. ಯಾಕಂದರೆ ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಆಗುತ್ತೆ, ಟಿ ಎಕ್ಸ್ ಇದೆ 1/t ಆಗುತ್ತೆ, 1/t ಆನ್ಸರ್ ಲಾಗ್ ಆಫ್ ಸೈನ್ ಎಕ್ಸ್ ಆಗಿಬಿಡ್ತು. ಓಕೆ, ಈ ಥರ ಅಗೇನ್ ಇಲ್ಲಿ ಎಫ್ ಡ್ಯಾಶ್ ಇಲ್ಲಿ ರೂಟ್ ಇತ್ತಂದರೆ 2√x ಆಗುತ್ತೆ. ಅಗೇನ್ ಇಲ್ಲಿ ಎನ್ ಇತ್ತಂದರೆ ಅಗೇನ್ ಸೇಮ್ ಆನ್ಸರ್. ಇಲ್ಲಿ 1 ಮೈನಸ್ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಇಂಟಿಗ್ರೇಷನ್ ಆಫ್ 1/√(1 - x² ಸೈನ್ ಇನ್ವರ್ಸ್ ಇದೆ. ಬಟ್ ಇಲ್ಲಿ ಎಫ್ ಆಫ್ ಎಕ್ಸ್ ಇದು ಡಿಫ್ರೆನ್ಷಿಯೇಷನ್ ಇಲ್ಲಿದ್ರೆ ಡೈರೆಕ್ಟಾಗಿ ಅದನ್ನು ಆನ್ಸರ್ ಬರೀಬೇಕು. ಸೊ ಈ ಥರ ಒಂದಿಷ್ಟು ಪಾಯಿಂಟ್ಸ್ಗಳು, ಕೀ ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿರಬೇಕು ಆಗುತ್ತೆ. ಓಕೆ, ಇನ್ನು ಅಗೇನ್ ಜನರಲ್ ಫಾರ್ಮುಲಾ, ಇದಂತರ ಮೇನ್ ರಿಸಲ್ಟ್ಸ್ಗಳು. ಈ ಫಾರ್ಮುಲಾಸ್ಗಳು ಪರ್ಟಿಕ್ಯುಲರ್ ಫಾರ್ಮುಲಾಸ್ಗಳಾಗಿರುತ್ತೆ. ಇದನ್ನು ಯಾವ ಥರ ನೆನಪು ಇಟ್ಕೋಬೇಕಪ್ಪ ಅಂದರೆ a² - x², ಇದು ಒಂದು ರಿಸಲ್ಟು 2 ಲಾಗ್ ಆಫ್ ಬರುತ್ತೆ. ಇದೊಂದು ರಿಸಲ್ಟ್, ಇವೆರಡು ಸೇಮ್ ಟೈಪ್ ಇರುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೈನ್ ಇನ್ವರ್ಸು ಮತ್ತು ಟ್ಯಾನ್ ಇನ್ವರ್ಸ್ ಇದು ಕೂಡ ಸೇಮ್ ಆಗಿರುತ್ತೆ. ಏನು ಇವೆರಡು ರಿಸಲ್ಟ್ಸು ಸೇಮ್ ಇರುತ್ತೆ. ಈ ಥರ ನೀವು ನೆನಪಲ್ಲಿ ಇಟ್ಕೋಬೋದು ಫಾರ್ಮುಲಾಸ್ಗಳನ್ನ. ಇದಾದಮೇಲೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಲ್ಲಿ ಬಂದರೆ ಹೈಲೈಟ್ ಮೆಥಡ್ ನಿಮ್ಗೆ ಗೊತ್ತಿದೆ. ಸೊ ಈ ಒಂದು ಮೆಥಡ್ನ ಫಾಲೋ ಮಾಡ್ತಾ ಹೋಗಿ. ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಇಸ್, ಸೆಕೆಂಡ್ ಫಂಕ್ಷನ್ ಇಂಟಿಗ್ರೇಷನ್, ಡಿಫ್ರೆನ್ಷಿಯೇಷನ್ ಫಸ್ಟು, ಇಂಟಿಗ್ರೇಷನ್ ಸೆಕೆಂಡು, ಮೈನಸ್ ಆ್ಯಂಡ್ ಮಿಡಲು. ಓಕೆ, ಹೈಲೈಟ್ ಅಂತಂದರೆ ನಿಮ್ಗೆ ಗೊತ್ತಿದೆಯಲ್ವ, ಐ ಅಂದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್. ಸೈನ್ ಇನ್ವರ್ಸ್ ಇತ್ತು, ಕಾಸ್ ಇನ್ವರ್ಸ್ ಇದ್ದರೆ ಅದಕ್ಕೆ ಮೊದಲು ಪ್ರಿಪ್ರೇಷನ್, ಆಮೇಲೆ ಲಾಗ್ ಫಂಕ್ಷನ್ಗೆ, ಆಮೇಲೆ ಆಲ್ಜಿಬ್ರಿಕ್ ಫಂಕ್ಷನ್ ಯಾವ ಥರ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x 3x ಲೀನಿಯರ್ ಫಂಕ್ಷನ್ಸ್ ಇರ್ತಾವಲ್ಲ ಅವೆಲ್ಲ. ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಸೈನ್ ಟ್ಯಾನ್ ಕಾಸ್, ಎಕ್ಸ್ಪೋನೆನ್ಷಿಯಲ್ e⁻x 10⁻x a⁻x ಇವೆಲ್ಲನೂ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್. ಅದಕ್ಕೆ ಲಾಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಇದಾದಮೇಲೆ ನೆಕ್ಸ್ಟು ಅಗೇನ್ ಇಲ್ಲೊಂದು ಫಾರ್ಮುಲಾ ಬರುತ್ತೆ ನೋಡಿ, ಇದು ಕೂಡ ಇಂಪಾರ್ಟೆಂಟ್. e⁻x ಇತ್ತು ಕ್ವಶನಲ್ಲಿ ಅಂದರೆ ಮೊದಲಿಗೆ ಸರ್ಚ್ ಮಾಡಬೇಕು ಆ ಫಂಕ್ಷನ್ನು ಮತ್ತು ಅದರದ್ದು ಡಿಫ್ರೆನ್ಷಿಯೇಷನ್ ಆನ್ಸರ್ ಇದೆಯಾ ಅಂತ. e⁻x ಬಿಟ್ಟ ಮತ್ತು ಓಕೆ, ಈ ಒಂದು ಫಂಕ್ಷನ್ ಇದ್ದರೆ ಅದರ ಡಿಫ್ರೆನ್ಷಿಯೇಷನ್ ಇದ್ದರೆ ಅದರ ಆನ್ಸರ್ ಏನಾಗುತ್ತೆ, e⁻x ಇಂಟು ಎಫ್ ಆಫ್ ಎಕ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇದು ಒಂದು ಪಾಯಿಂಟ್ ಕೂಡ ಭಾಳ ಇಂಪಾರ್ಟೆಂಟ್ ರಿಸಲ್ಟ್ಸು, ನೀವು ನೆನಪಲ್ಲಿ ಇಟ್ಕೋಬೇಕಾಗಿರುವಂಥದ್ದು ರಿಸಲ್ಟ್ಸು. ಎಸ್, ಇನ್ನು ನೆಕ್ಸ್ಟ್ ಹೋಗೋಣ. ಅಗೇನ್ ಇಲ್ಲಿ ಇನ್ನೊಂದಿಷ್ಟು 3 ರಿಸಲ್ಟ್ಸ್ಗಳಿದ್ದಾವೆ ಫಾರ್ಮುಲಾಸನ್ನೇ. ಮೊದಲು ಮೇನ್ ಬರೋದಲ್ಲಿ ಫಾರ್ಮುಲಾಸನ್ನೇ. ಇನ್ನು ಡೆಫಿನೆಟ್ ಇಂಟಿಗ್ರಲಲ್ಲಿ ನೋಡ್ತಾ ಹೋದರೆ ನಾವು ಏರಿಯಾನ ಫೈಂಡ್ ಮಾಡೋದಾಗಿರುತ್ತೆ ಇಂಟಿಗ್ರೇಷನ್ ಅಂದರೆ ಯೂಶ್ವಲಿ ಲಿಮಿಟು a to b ಇದ್ದಾಗ. ಅಗೇನ್ ಇಲ್ಲಿ ಫಾರ್ಮುಲಾ ಏನು ಬರುತ್ತೆ, ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಪಿನ ಯೂಸ್ ಮಾಡ್ತೀವಿ ಯೂಶ್ವಲಿ. ಇಲ್ಲಿ ಸಿ ಬರೋದಿಲ್ಲ ನಮಗೆ. ಓಕೆನಾ? ಸೊ ನೆಕ್ಸ್ಟು ಇಲ್ಲಿ ಕೂಡ ಕೆಲವೊಂದಿಷ್ಟು ಪ್ರಾಪರ್ಟೀಸ್ಗಳು ಬರುತ್ತೆ. ಸೊ ಪ್ರಾಪರ್ಟೀಸನ್ನು ಅಪ್ಲೈ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಸ್ಪೆಷಲ್ ಪ್ರಾಪರ್ಟಿ ಯಾವುದಪ್ಪ ಅಂದರೆ ಲಾಸ್ಟಲ್ಲಿ -a to a ಇದ್ದರೆ ಈವನ್ ಫಂಕ್ಷನ್, ಆಡ್ ಫಂಕ್ಷನ್. ಈವನ್ ಫಂಕ್ಷನ್ ಯಾವುದಕ್ಕೆ ನಾವು ಕರಿತೀವಿ, ಆಡ್ ಫಂಕ್ಷನ್ ಯಾವುದಂತಂದರೆ ಈವನ್ ಫಂಕ್ಷನ್ ಅಂದರೆ ಎಫ್ ಆಫ್ -x ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸೇ ಆನ್ಸರ್ ಬಂದರೆ ಅದು ಈವನ್ ಫಂಕ್ಷನ್. ಎಫ್ ಆಫ್ -x ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಎಫ್ ಆಫ್ ಎಕ್ಸ್ ಬಂದರೆ ಅದು ಆಡ್ ಫಂಕ್ಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಹೀಗಾಗಿ ಈ ಎಲ್ಲ ಪ್ರಾಪರ್ಟೀಸ್ಗಳು ಕೂಡ ಇಂಪಾರ್ಟೆಂಟ್ ಇದೆ. ಸೊ ಇದಿಷ್ಟು ನಿಮಗೆ ಗೊತ್ತಿರಬೇಕಾಗತ್ತೆ ಕಂಪ್ಲೀಟ್ ಕಾನ್ಸೆಪ್ಟ್ ವೈಸ್ ನೋಡ್ತಾ ಹೋದರೆ. ಅರ್ಥ ಆಯ್ತಾ? ಎಸ್, ಇನ್ನು ನೆಕ್ಸ್ಟು ಚಾಪ್ಟರ್ ಬರೋದು ವ್ಯಾಕ್ಟರ್. ಇದು ಕೂಡ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ. ಓಕೆ, ಸೊ ಇದರಲ್ಲಿ ಫಾಸ್ಟಾಗಿ ನೀವು ನೆನ್ಪಲ್ಲಿ ಇಟ್ಕೋಬೇಕಾಗಿರುವಂಥ ರಿಸಲ್ಟ್ಸು ಯಾವೆಲ್ಲ ಇದಾವಪ್ಪ ಅಂದರೆ ಈ ಒಂದು ರಿಸಲ್ಟ್ಸು ಯಾವ ಥರ ನಾವು ಫೈಂಡ್ ಮಾಡ್ತಾ ಇದ್ವಿ, ಪೊಸಿಷನ್ ವ್ಯಾಕ್ಟರ್ ಅಂದ್ರೇನು. ಓಕೆ, ಸೊ ವ್ಯಾಕ್ಟರ್ ಎಡಿಷನ್ ಫಾರ್ಮುಲಾ ಯಾವ ಥರ ಇರುತ್ತೆ, ಡೈರೆಕ್ಷನ್ ಕೋಸೈನ್ಸ್ ಅಂದ್ರೇನು, ಕಾಸ್ ಅಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ ಅಂದರೆ ಅಗೇನ್ ಡೈರೆಕ್ಷನ್ ಕೋಸೈನ್ಸ್ಗಳಾಗಿರುತ್ತೆ. ಅದರದ್ದು ಫಾರ್ಮುಲಾಸ್ ಗೊತ್ತಿರಬೇಕಾಗತ್ತೆ. ಟೈಪ್ಸ್ ರಿಸಲ್ಟು. ಓಕೆ, ಕೋಲಿನಿಯರ್ ವ್ಯಾಕ್ಟರ್ ಅಂದ್ರೆ ಇನಿಷಿಯಲ್ ಅಂದ್ರೇನು,
ಓಕೆ, ಸೊ ಈ ಕೆಲವೊಂದು ಸತಿ ಕೋ ಇನಿಷಿಯಲ್ ಫ್ಯಾಕ್ಟರ್ ಅಂತ ಕೊಟ್ಬಿಡ್ತಾರೆ, ಯೂನಿಟ್ ಫ್ಯಾಕ್ಟರ್ ಅಂತ ಕೊಡ್ತಾರೆ. ಅದು ಒಂದು ಹಿಂಟ್ನ ಯೂಸ್ ಮಾಡಿಕೊಂಡು ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಆನ್ಸರ್ನ ಫೈಂಡ್ ಮಾಡೋದಾಗಿರುತ್ತೆ. ಓಕೆ, ಅದಾದಮೇಲೆ ಟ್ರೆಡಿಷನ್ ಲಾ, ಐ ಥಿಂಕ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ರಿಸಲ್ಟ್ಸ್ ಈ ಥರ ಇರುತ್ತೆ, ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ರಿಸಲ್ಟು. ಸೊ ಅದು ಒಂದು ರಿಸಲ್ಟ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಫ್ಯಾಕ್ಟರ್ ಜಾಯ್ನಿಂಗ್ ಫಾರ್ಮುಲಾ ಅದು ಕೂಡ ಇಂಪಾರ್ಟೆಂಟು. x2 - x1 ಹೋಲ್ ಸ್ಕ್ವೇರ್ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡೋದು. ಅಗೇನ್ ಇಂಟರ್ನಲಿ ಡಿವೈಡ್ಸ್, ಎಕ್ಸ್ಟರ್ನಲಿ ಡಿವೈಡ್ಸ್, ಈ ರಿಸಲ್ಟ್ಸ್ ಫಾರ್ಮುಲಾನು ಗೊತ್ತಿರಬೇಕು. ಅಗೇನ್ ಮೇನ್ ಅಬೌಟ್ ಫಾರ್ಮುಲಾಸ್ ಇಲ್ಲಿ. ಇನ್ನು ಅಬ್ಸರ್ವೇಷನ್, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಅಬ್ಸರ್ವೇಷನ್ಸು ಯಾಕೆಂದರೆ ಈ ಕಾನ್ಸೆಪ್ಟ್ ಅಬ್ಸರ್ವೇಷನ್ ನಿಮ್ಗೆ ಗೊತ್ತಿದ್ರೆ ಸೊ ಯಾವ್ದು ಬೇಕಾದ ಕ್ವಶನ್ಸ್ಗಳು ಬಂದರೆ ಈಸಿಯಾಗಿ ನೀವು ಅಟೆಂಡ್ ಮಾಡ್ಬೋದಾಗಿರುತ್ತೆ. ಸೊ ಯಾವೆಲ್ಲ ಅಂತಂದರೆ ಫಸ್ಟು ಸ್ಕೇಲಾರ್ ಪ್ರಾಡಕ್ಟು, ಆಮೇಲೆ ಕ್ರಾಸ್ ಪ್ರಾಡಕ್ಟ್ ಎರಡು. ಸ್ಕೇಲಾರ್ ಅಂದರೆ ಡಾಟ್ ಪ್ರಾಡಕ್ಟ್ಗೆ ನಾವು ಸ್ಕೇಲಾರ್ ಪ್ರಾಡಕ್ಟ್ ಅಂತೀವಿ. ಇಲ್ಲಿ ಎ ಡಾಟ್ ಎ ಇದ್ದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಇರುತ್ತೆ, ಕಮ್ಯುಟೇಟಿವ್ ಲಾ ಸ್ಯಾಟಿಸ್ಫೈ ಮಾಡುತ್ತೆ. ಎ ಡಾಟ್ ಯಾವುದಾದ್ರು 1 0 ಆದರೆ 0 ಆಗಿಬಿಡುತ್ತೆ. ಓಕೆ, ಇಲ್ಲಿ ಐ ಡಾಟ್ ಐ ಆನ್ಸರ್ ಏನಾಗುತ್ತಪ್ಪ ಅಂದರೆ 1 ಆಗುತ್ತೆ. ಐ ಡಾಟ್ ಜೆ ಆನ್ಸರ್ ಏನಾಗುತ್ತಪ್ಪ ಅಂದರೆ 0 ಬರುತ್ತೆ. ಡಿಫ್ರೆಂಟ್ ಇದ್ದರೆ 0, ಸೇಮ್ ಇದ್ದರೆ 1. ಓಕೆ, ಅಗೇನ್ ಆ್ಯಂಗಲ್ನ ಫೈಂಡ್ ಮಾಡೋದು, ಆ ರಿಸಲ್ಟ್ ನಿಮ್ಗೆ ಗೊತ್ತೇ ಇದೆ. ಇಫ್ ಟೀಟಾ 0 ಆಗಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇರುತ್ತೆ. ಸಪೋಸ್ ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಇದು ಇಂಪಾರ್ಟೆಂಟು, ಎ ಡಾಟ್ ಬಿ ಆನ್ಸರ್ ಏನಾಗಿರುತ್ತೆ 0 ಆಗಿರುತ್ತೆ. ಸೊ ಯಾಕಂದರೆ ಇಲ್ಲಿ ಕಾಸ್ ಆಫ್ 0, ಕಾಸ್ 90 ಡಿಗ್ರಿ ಆನ್ಸರ್ 0 ಇರೋದ್ರಿಂದ ಪೂರ ರೈಟ್ ಸೈಡ್ 0 ಆಗಿಬಿಡುತ್ತೆ. ಓಕೆನಾ, ಸೊ ಇದು ಒಂದು ಇಂಪಾರ್ಟೆಂಟ್ ರಿಸಲ್ಟ್. ಇನ್ನು ಕ್ರಾಸ್ ಪ್ರಾಡಕ್ಟಲ್ಲಿ ಬರುವಂತಂದರೆ ಇಲ್ಲಿ ಕಮ್ಯುಟೇಟಿವ್ ಲಾ ಸ್ಯಾಟಿಸ್ಫೈ ಮಾಡೋದಿಲ್ಲ, ಯಾವುದು ಕ್ರಾಸ್ ಪ್ರಾಡಕ್ಟು. ಡಾಟ್ ಪ್ರಾಡಕ್ಟ್ ಕಮ್ಯುಟೇಟಿವ್ ಲಾ ಸ್ಯಾಟಿಸ್ಫೈ ಮಾಡುತ್ತೆ. ಬಟ್ ಇಲ್ಲಿ ಏನಾಗುತ್ತಪ್ಪ ಅಂದರೆ ಎ ಕ್ರಾಸ್ ಬಿ ಇದ್ದರೆ ಇದರ ರಿಸಲ್ಟ್ನ ನಾವು ಬರೀಬೇಕು ಮೈನಸ್ ಆಫ್ ಬಿ ಕ್ರಾಸಿಗೆ ಈಕ್ವಲ್ ಆಗಿರುತ್ತೆ ಇಲ್ಲಿ. ಓಕೆ, ಇನ್ನು ಇಲ್ಲಿ ಎ ಕ್ರಾಸ್ ಎ ತೊಗೊಂಡ್ರೆ 0 ಇರುತ್ತೆ, ಡಿಫ್ರೆಂಟ್ ಎಲಿಮೆಂಟ್ ಜೊತೆ ಮಾಡಬೇಕು. ಹಾಗೇನೆ ಇಲ್ಲಿ ಐ ಡಾಟ್ ಐ ತೊಗೊಂಡಾಗ 0 ಬರುತ್ತೆ. ಬಟ್ ಐ ಕ್ರಾಸ್ ತೊಗೋಬೇಕು, ಸಾರಿ, ಇಲ್ಲಿ ಐ ಕ್ರಾಸ್ ಐ ತೊಗೊಂಡ್ರೆ 0 ಬರುತ್ತೆ. ಐ ಕ್ರಾಸ್ ಜೆ ತೊಗೊಂಡ್ರೆ ಕೆ ಬರುತ್ತೆ. ನೆಕ್ಸ್ಟ್ ರೊಟೀನ್ ಇರುತ್ತೆ, ಜೆ ಕ್ರಾಸ್ ಕೆ ತೊಗೊಂಡ್ರೆ ಐ ಇರುತ್ತೆ, ಕೆ ಕ್ರಾಸ್ ಐ ತೊಗೊಂಡ್ರೆ ಜೆ ಇರುತ್ತೆ. ಸಪೋಸ್ ನೀವೇನಾದ್ರೂ ರಿವರ್ಸ್ ಮಾಡಿದ್ರೆ ನೆಗೆಟಿವ್ ಸೈನ್ ಬರುತ್ತೆ. ಇಲ್ಲಿ ಡಿಟರ್ಮಿನೆಂಟ್ ಮೆಥಡ್ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಅಗೇನ್ ಏರಿಯಾ ಆಫ್ ದ ಪ್ಯಾರಲೋಗ್ರಾಮು ಮತ್ತು ಏರಿಯಾ ಆಫ್ ದ ಟ್ರಯಾಂಗಲ್. ಪ್ಯಾರಲೋಗ್ರಾಮ್ದು ಫಾರ್ಮುಲಾ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಇರುತ್ತೆ, ಟ್ರಯಾಂಗಲ್ದು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಇಂಟು 1/2 ಬರುತ್ತೆ. ಓಕೆ, ಸೊ ಇದಿಷ್ಟು ಕಾನ್ಸೆಪ್ಟ್ ಬರೋದು ವ್ಯಾಕ್ಟರ್ ಚಾಪ್ಟರಲ್ಲಿ ಸ್ಟೂಡೆಂಟ್ಸ್. ಓಕೆ, ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಬರುವಂಥದ್ದು ಅಬ್ಸರ್ವೇಷನ್ಸ್ನ ಟಾರ್ಗೆಟ್ ಮಾಡಿ. ಇನ್ನು ಲಾಸ್ಟ್ ಚಾಪ್ಟರ್ ಪ್ರೊಬ್ಯಾಬಿಲಿಟಿದನ್ನು ಡಿಸ್ಕಷನ್ ಮಾಡೋಣ ಇವಾಗ. ಓಕೆ, ಸೊ ಇದೊಂದು ಚಾಪ್ಟರ್ನ ಡಿಸ್ಕಷನ್ ಮಾಡಿ ಈ ಕ್ಲಾಸ್ನ ಎಂಡ್ ಮಾಡೋಣ. ಯಾಕಂದರೆ ನೀವು ಇನ್ನೂ ಒಂದಿಷ್ಟು ಕ್ವಶನ್ಸ್ನ ಡಿಸ್ಕಷನ್ ಮಾಡ್ಕೋಬೇಕು, ನೀವು ಪ್ರಾಕ್ಟೀಸ್ ಮಾಡೋದಿರುತ್ತೆ. ಸೊ ಹಾಗಾಗಿ ಈ ಒಂದು ಲಾಸ್ಟ್ ಚಾಪ್ಟರ್ ಪ್ರೊಬ್ಯಾಬಿಲಿಟಿನ ಡಿಸ್ಕಷನ್ ಮಾಡಿ ಈ ಕ್ಲಾಸ್ನ ಎಂಡ್ ಮಾಡೋಣ ಸ್ಟೂಡೆಂಟ್ಸ್. ಓಕೆ, ಸೊ ನೋಡಿ ಪ್ರೊಬ್ಯಾಬಿಲಿಟಿಯಲ್ಲಿ ಏನೆಲ್ಲ ಬರುತ್ತೆ. ಪ್ರೊಬ್ಯಾಬಿಲಿಟಿಯಲ್ಲಿ ಫಸ್ಟ್ ಬರೋದು ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಸ್ಟೂಡೆಂಟ್. ಸೊ ಕಂಡೀಷನಲ್ ಪ್ರೊಬ್ಯಾಬಿಲಿಟಿಯಲ್ಲಿ ಏನಪ್ಪ ಕಂಡೀಷನ್ ಅಂತ ಹೇಳುತ್ತೆ. ಇದರಲ್ಲಿ ಕಂಡೀಷನ್ ಇರುತ್ತೆ ಎ ಗಿವನ್ ಬೈ ಬಿ ಅಂತ ಹೇಳಿ. ಬಿ ಆಲ್ರೆಡಿ ಆಕರ್ಡ್ ಆಗಿರುತ್ತೆ, ಏನೋ ನಾವಿಲ್ಲಿ ಫೈಂಡ್ ಮಾಡೋದಾಗಿರುತ್ತೆ. ಇದ್ರದ್ದು ಫಾರ್ಮುಲಾ ಏನಿದೆ, ಎ ಇಂಟರ್ಸೆಕ್ಷನ್ ಬಿ ಡಿವೈಡ್ ಬೈ ಪಿ ಆಫ್ ಬಿ ಆಗಿರುತ್ತೆ. ಇಲ್ಲಿ ಏನು ಗಿವನ್ ಬೈ ಇರುತ್ತಲ್ಲ ಅದೇ ಕೆಳಗಡೆ ಇರುತ್ತೆ ನೋಡಿ. ಇದನ್ನೇ ನಾವು ಮಲ್ಟಿಪ್ಲಿಕೇಶನಲ್ಲಿ ಯೂಸ್ ಮಾಡ್ತೀವಿ, ಇಂಟರ್ಸೆಕ್ಷನ್ ಯೂಸ್ ಮಾಡಿಕೊಂಡು. ಓಕೆ, ಇದು ಈ ಕಡೆ ಬಂದುಬಿಟ್ರೆ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ಸ್ ಟು ಎರಡು ಫಾರ್ಮುಲಾಸ್ ಯಾವ್ದು ಬೇಕಾದ ನಾವು ಯೂಸ್ ಮಾಡ್ಬೋದು ಇದರಲ್ಲಿ ಇಂಟರ್ಸೆಕ್ಷನಲ್ಲಿ. ಇನ್ನು ಮಲ್ಟಿಪ್ಲಿಕೇಶನ್ ಆಯಿತು. ಇಂಡಿಪೆಂಡೆಂಟ್ ಅಂತಂದರೆ ನಾವು ಇವಾಗ ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬೈ ಬಿ ತೊಗೊಂಡಿವಲ್ಲ, ಇದು ಇದ್ರ ಮೇಲೆ ಡಿಪೆಂಡ್ ಇದೆ. ಅಥವಾ ಡೈರೆಕ್ಟ್ ಮಾಡಿದಾಗ ಆನ್ಸರ್ ಸೇಮ್ ಬಂದುಬಿಟ್ರೆ ಇದು ಎ ಅನ್ನೋದು ಇಂಡಿಪೆಂಡೆಂಟ್ ಆಗಿರುತ್ತೆ. ಇನ್ನು ಎರಡೆರಡು ಇವೆಂಟ್ನ ತೊಗೊಂಡ್ರೆ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ಸ್ ಟು ಎರಡು ಇಂಡಿಪೆಂಡೆಂಟ್ ಆಗಿದ್ದರೆ ಆಗೇನು ಆನ್ಸರು ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಇದು ಸ್ಪೆಷಲ್ ಇಂಪಾರ್ಟೆಂಟ್ ರಿಸಲ್ಟ್, ಇದಂತೂ ನಿಮಗೆ ಗೊತ್ತಿರಲೇಬೇಕಾಗುತ್ತೆ ಸ್ಟೂಡೆಂಟ್ಸ್. ಯಾವುದು ಪ್ರೊಬ್ಯಾಬಿಲಿಟಿ ಇಂಡಿಪೆಂಡೆಂಟ್ ಆಗಿದ್ದರೆ ಇವೆರಡು ರಿಸಲ್ಟ್ಸ್ ಈಕ್ವಲ್ ಇರುತ್ತೆ. ಇನ್ನು ಪಾರ್ಟಿಷನ್ ಆಫ್ ಅ ಸ್ಯಾಂಪಲ್ ಸ್ಪೇಸ್ ಕಂಡೀಷನ್ ಇರುತ್ತೆ, ಡಿಸ್ಜಾಯಿಂಟ್ ಸೆಟ್ ಆಗಿರುತ್ತೆ. ಹಾಗೇನು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಮೇಲೆ ಎಕ್ಸಾಸ್ಟಿವ್ ಇವೆಂಟ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ. ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಯಾವುದೇ ಇದ್ರೂ ಗ್ರೇಟರ್ ದ್ಯಾನ್ 0 ಇರುತ್ತೆ. ಹಾಗೇನು ಥೇರಮ್ ಆನ್ ಟೋಟಲ್ ಪ್ರೊಬ್ಯಾಬಿಲಿಟಿ ಪಿ ಆಫ್ ಎದು ಮಲ್ಟಿಪ್ಲಿಕೇಶನ್ ಥೇರಮ್ ಬೇಸ್ ಥೇರಮ್, ಇದು ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರಬೇಕು. ಇದರ ಮೇಲೆ ಡೆಫಿನೆಟ್ ಆಗಿ ಒಂದು ಕ್ವಶನ್ ಬಂದೇ ಬರುತ್ತೆ ಸ್ಟೂಡೆಂಟ್ಸ್. ನೀವು ನೋಡ್ಬೋದು ಪ್ರತಿ ವರ್ಷ ಕ್ವಶನ್ ಪೇಪರ್ನ ತೆಗೆದು ನೋಡಿ, ಈ ಬೇಸ್ ಥೇರಮ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡುವಂಥ ಎಕ್ಸಾಂಪಲ್ ಬಂದಿದೆ, ಕಾನ್ಸೆಪ್ಟ್ ಬಂದಿದೆ.